ಮೇರು ಪರ್ವತದಂತಿರುವ ಶತಾವಧಾನಿ ಗಣೇಶ್ ಅವರ ಬಗ್ಗೆ ಆಗಿ ಮಾತಾಡಲಿಕ್ಕೆ ನನಗೆ ಏನೇನೂ ಯೋಗ್ಯತೆ ಇಲ್ಲ, ಏನನ್ನೂ ಹೇಳಲಾರೆ. ದೊಡ್ಡ ಪರ್ವತದ ಮುಂದೆ ಒಂದು ಪುಟಾಣಿ ಇರುವೆ ಹೋಗಿ ಕುತೂಹಲದಿಂದ ಇದು ಎಷ್ಟು ದೊಡ್ಡದು ಅಂತ ನೋಡೋ ಹಾಗೆ ನಾನು ಅವರನ್ನು ನೋಡ್ತೀನಿ ಅಷ್ಟೆ. ಕವಿ ಕಾಳಿದಾಸನ್ನ ನಾವ್ಯಾರೂ ಕಾಣಕ್ಕಾಗಿರಲಿಲ್ಲ. ಅವರ ಪ್ರತಿಯೊಂದು ಹಂತದ ಎಲ್ಲ ಕೆಲಸಗಳಲ್ಲಿ ನಮ್ಮನ್ನು ಕರ್ಕೊಂಡೋಗಿ ಎಷ್ಟು ಆ ಜಲದಲ್ಲಿ ಮುಳುಗಿಸಿ ಕ್ರೀಡೆ ಆಡಿಸ್ಬಿಟ್ಟಿದ್ದಾರೆ ಅಂದರೆ, ಎಲ್ಲಿ ಹೋಗಿ ನಿಂತ್ಕೊಂಡ್ರೂ ಕಾಳಿದಾಸ ಅಂದ ಕೂಡಲೇ ನಮಗೆ ನಮ್ಮ ಗೋಖಲೆ ಇನ್ಸ್ಟಿಟ್ಯೂಟು ಶತಾವಧಾನಿ ಗಣೇಶ್ ಅವರು ಕಣ್ಮುಂದೆ ಬರ್ತಾರೆ. ಇವಾಗ ಕಾಣಿಸ್ಕೋತೀವಿ ಅದನ್ನು. ಇಷ್ಟು ಮಾತ್ರ, ಯಾಕೆಂದರೆ ನಾವು ನೇರವಾಗಿ ಕಂಡಿಲ್ಲ, ಅದರಿಂದ ಗುರು ಮೂಲಕ ಕಾಣ್ತಾ ಇದ್ದೀವಿ. ಆದ್ದರಿಂದ ನಮಗೆ ನಮ್ಮ ಗುರು ಕಣ್ಮುಂದೆ ಬರ್ತಾರೆ. ಅವ್ರ ಮೂಲಕ ಕಾಣೋ ಪ್ರಯತ್ನನ ನಾವು ಮಾಡ್ತೀವಿ. ಇನ್ಮೇಲೆ ಸಾಹಿತ್ಯ, ಸಂಗೀತ, ಕಲೆ, ನೃತ್ಯ, ಚಿತ್ರಕಲೆ ಎಲ್ಲವನ್ನು ಒಂದೊಂದು ಪ್ರವಚನದಲ್ಲೂ ನಾನಂತೂ ಸಂಗೀತದ ವಿದ್ಯಾರ್ಥಿ ಆಗಿರೋದ್ರಿಂದ ಪ್ರತಿನಿತ್ಯ ಏನೇನು ಹೊಸದು ಬರ್ತಾ ಇರುತ್ತೆ ಅದನ್ನೆಲ್ಲದನ್ನು ತಲೆ ಒಳಗಡೆ ತುಂಬಿಸ್ಕೋತಾ ಇರ್ತೀನಿ. ನಾನೊಬ್ಬಳು ಶಿಕ್ಷಕಿನೂ ಆದ್ದರಿಂದ ನಾನು ಕೇಳಿದ್ದನ್ನೆಲ್ಲ ಸಿನ್ಸಿಯರಾಗಿ ನನ್ನ ಮಕ್ಕಳಿಗೆ ಪಾಸ್ ಆನ್ ಮಾಡ್ತೀನಿ. ಎಲ್ಲರೂ ವ್ಯಾಲ್ಯೂ ಎಜುಕೇಷನ್ ಅಂತ ಏನು ಹೇಳ್ತಾರೆ, ಅದು ನಮಗೆ ಪ್ರತಿನಿತ್ಯ ನಮ್ಮ ಜೊತೆಗೆ ಎಲ್ಲಿ ಸಿಗ್ತಾ ಇರುತ್ತೆ ಅನ್ನೋದನ್ನು ನಾನು ಕಂಡುಕೊಂಡಿದ್ದೀನಿ. ಬಹುಶಃ ನೀವೆಲ್ಲರೂ ಅದನ್ನು ಕಂಡುಕೊಂಡಿದ್ದೀರಾ ಅಂತ ಸಿನ್ಸಿಯರಾಗಿ ಹೇಳಬಲ್ಲೆ ನಾನು. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಆತ್ಮಕ್ಕೆ ಆನಂದ ಆಗುವಂಥ ಕೆಲಸನ ಪ್ರತಿಯೊಬ್ಬರೂ ಮಾಡ್ತಾ ಇದ್ದೀವಿ ಅನ್ನೋದು ಒಂದು ಹೆಚ್ಚುಗಾರಿಕೆಗಿಂತ ಇನ್ಯಾವ ದೊಡ್ಡ ಸಾಧನೆಯೂ ಬೇಡ ಅಂತ ನನಗನ್ಸುತ್ತೆ. ನಿಮ್ಮಲ್ಲೂ ಅದನ್ನೇ ನಾನು ಅನ್ಕೋತೀನಿ. ಸೊ ಅದನ್ನು ಕಂಡಿದ್ದೀವಿ, ಅದನ್ನು ತಲುಪಿಸಿದ್ದೀರ. ಹೀಗೆ ಮುಂದೇನೂ ಸದಾಕಾಲ ನಿಮ್ಮಿಂದ ಈ ಕಲಾ ಸೇವೆ ನಮ್ಮೆಲ್ರಿಗೂ ಆಗ್ತಾ ಇರಲಿ, ಅಂತೆ ಮಾಡಿಕೊಡ್ಲಿ ಭಗವಂತ ಅಂತ ಅವನಲ್ಲಿ ಪ್ರಾರ್ಥನೆ ಮಾಡ್ತಾ, ಈ ಕಾರ್ಯಕ್ರಮನ ಪ್ರಾಯೋಜಿಸಿರುವ ಶ್ರೀಮತಿ ಎನ್ ಮಂದಾಕಿನಿ ಅವರ ಪರವಾಗಿ, ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಪರವಾಗಿ ಪ್ರವಚನಕಾರರಿಗೆ ಗೌರವಾರ್ಪಣೆ ಮಾಡ್ತಾ ಇದ್ದೀವಿ. ರಾಮು ಅವರು ಹುಷಾರಾಗಿ ಆ ಭಾರ ನನ್ನ ಮೇಲೆ ಎತ್ತಾಕ್ಬಿಟ್ಟು ಅವ್ರ ಕಾಲಿಗೆ ಎರಗಿಬಿಟ್ರು. ಪ್ರಸಾದ ಮಾತ್ರ. ಮುಂದೆ ಪ್ರವಚನ ಮುಂದುವರಿಯುತ್ತೆ. ಧನ್ಯವಾದಗಳು. ಕಾಳಿದಾಸ ಮಹಾಕವಿಯ ರಘುವಂಶ ಕಾವ್ಯ ಸರಣಿಯ ಈ ಕಂತಿನ 4ನೇ ಹಾಗೂ ಕಡೆಯ ದಿನಕ್ಕೆ ನಾವು ಬಂದಿದ್ದೀವಿ. ಇದನ್ನು ಆಗಮಾಡಿಸಿಕೊಟ್ಟಂಥ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಗೆ ಮತ್ತು ತಮ್ಮ ಪ್ರಾಯೋಜಕತ್ವ ಮಾಡಿಕೊಟ್ಟಂಥ ಶ್ರೀಮತಿ ಎನ್ ಮಂದಾಕಿನಿಯವರಿಗೆ, ಯಾರ ಸ್ಮರಣೆಯಲ್ಲಿ ಮಾಡಿದರೋ ಶ್ರೀಯುತ ಎಂ ನಾಗಭೂಷಣ ರಾಯರಿಗೆ, ತಮಗೆ ಶ್ರೋತೃವರ್ಗಕ್ಕೆ, ಸಹೃದಯರಿಗೆ ತುಂಬ ಹೃದಯದ ಕೃತಜ್ಞತೆಗಳು. ಕಾರಣ ಇಷ್ಟೇ, ನನಗೆ ಕಾಳಿದಾಸನ ಕೃತಿಗಳ ಬಗ್ಗೆ, ನನ್ನ ಇಷ್ಟವಾದ ಇನ್ನೂ 10 ಸಾಹಿತ್ಯ ಕೃತಿಗಳ ಬಗ್ಗೆ ವಿವರವಾಗಿ ವ್ಯಾಖ್ಯಾನವನ್ನು ಅಥವಾ ಟಿಪ್ಪಣಿಯನ್ನು ಬರೆಯಬೇಕು ಅನ್ನುವ ಅಪೇಕ್ಷೆ ಇತ್ತು. ಆದರೆ ನನ್ನ ವಿಕ್ಷಿಪ್ತ ಮನಸ್ಸಿಗೆ ತೊಡಕು ತೋಟಿಗಳಲ್ಲಿ ರಟ್ಟೆ ನೋವು, ಕುತ್ತಿಗೆ ನೋವು, ಭುಜದ ನೋವು ಅನ್ನುವಂಥ ಭಾರದಲ್ಲಿ ಅದು ಆಗುವಂಥದ್ದೇ ಅಲ್ಲ ಅಂತ ಭಾವಿಸಿಕೊಂಡಿದ್ದೆ. ಆದರೆ ತುಪ್ಪದಲ್ಲಿ ಮಾಡಿದ ಪದಾರ್ಥ ಅಲ್ಲದೇ ಇದ್ದರೂ ಎಣ್ಣೆಯಲ್ಲಿ ಮಾಡಿದ ಪದಾರ್ಥ ಅಂತ ನನಗೆ ಭಾಷಣಗಳ ಬಗ್ಗೆ ಅಷ್ಟಾಗಿ ಗೌರವ ಇಲ್ಲ. ಅದರೊಳಗೂ ನನ್ನ ಭಾಷಣಗಳ ಬಗ್ಗೆ ನನಗೆ ಅಂಥ ಗೌರವ ಇಲ್ಲ. ಕಾರಣ, ಅದರೊಳಗೆ ನಿರೂಪಣೆಯ ಶೈಥಿಲ್ಯ ಬರುತ್ತದೆ. ಒಂದು ಮಾತು ಹೇಳೋದ್ರೊಳಗೆ 10 ಮಾತು ಹೇಳ್ತೀವಿ. ಅದರೊಳಗೂ ಭಾವ ತುಂಬಿ ಮಾತನಾಡುವಾಗ ವಿವೇಕ ಸ್ವಲ್ಪ ಕಡಿಮೆ ಆಗುವುದು ನಿಜ. ನನ್ನ ಪಾಲಿಗಂತೂ ಅದು ಬಹಳ ನಿಜ. ನೆನ್ನೆ ದಿವಸವೇ ಒಂದಷ್ಟು ರಾಜಕೀಯ ವ್ಯಕ್ತಿಗಳನ್ನು ಇಟ್ಟುಕೊಂಡು ಬಾಯಿಗೆ ಬಂದಂತೆ ಬೈದೆ. ಎಷ್ಟೋ ಬಾರಿ ಬೈದಿದ್ದೀನಿ. ಈ ವೇದಿಕೆಯಲ್ಲಿ ಬಳಸದೇ ಇರುವಂಥ ಶಬ್ದಗಳನ್ನೆಲ್ಲ ಬಳಸಿಬಿಡ್ತೀನಿ. ಅನ್ಪಾರ್ಲಿಮೆಂಟ್ರಿ, ಈಗ ಹಾಗೆ ಹೇಳೋಂಗಿಲ್ಲ, ಪಾರ್ಲಿಮೆಂಟಲ್ಲಿ ಇನ್ನೂ ಹೆಚ್ಚಿನ ಪದಗಳನ್ನು ಬಳಸ್ತಾರೆ. ಹಾಗಾಗಿ ಪಾರ್ಲಿಮೆಂಟ್ರಿ ಶಬ್ದಗಳನ್ನು ತುಂಬ ಬಳಸಿದ್ದೀನಿ ಅಂತ ಅನ್ನಬೇಕಾಗುತ್ತೆ. ಈ ತರಹ ಆಗಿಬಿಡುತ್ತದೆ. ಅದರಿಂದ ವಿಷಯ ಗಾಂಭೀರ್ಯಕ್ಕೆ ಕುಂದು ಬರುವಂಥದ್ದಾಗುತ್ತದೆ ಅಂತ. ಕೆಲವೊಂದು ಬಾರಿ ಇವೆಲ್ಲ ಕತ್ತರಿಸಬೇಕಲ್ವಾ ಅಂತ ಅನಿಸೋದುಂಟು. ಇರಲಿ, ನನ್ನ ವ್ಯಕ್ತಿತ್ವದ ಓರೆಕೋರೆಗಳು ತಿಳಿಯಲಿ, ಜನಕ್ಕೆ, ಜಗತ್ತಿಗೆ ತಿಳಿಯಲಿ, ಇಲ್ಲೊಬ್ಬ ಹರಕಬಾಯವನು ಇದ್ದಾನೆ ಅಂತ ಗೊತ್ತಾಗಲಿ ಅಂತಲೂ ಅನಿಸುವಂಥದ್ದು.
ಮತ್ತು ಆ ಓಘದಲ್ಲಿ ಹಾಗೆ ಬರುವಂಥದ್ದನ್ನು ಎಡಿಟ್ ಮಾಡುವುದು ಒಂದು ದೊಡ್ಡ ತಲೆನೋವು. ಮತ್ತು ಆಡದ್ದೇ ಉಂಟಾದರೆ ಅದನ್ನು ಒಪ್ಪಿಕೊಳ್ಳೋದಕ್ಕೆ ಯಾಕೆ ಸಂಕೋಚ? ಮನಸ್ಸಿನದು, ಮಾತಿನದು, ಕೃತಿಯದು ಅಂಥ ದೊಡ್ಡ ವ್ಯತ್ಯಾಸಗಳಿಲ್ಲ ಅಂತ ನಾನು ಭಾವಿಸಿಕೊಂಡಿದ್ದೀನಿ. ಈ ಎಲ್ಲ ಕಾರಣದಿಂದ ಉಳಿಯಲಿ ಅನ್ನುವಂಥದ್ದು. ಹೀಗಾಗಿ ಈ ಎಲ್ಲ ಸಾಮಗ್ರಿ ಸೇರಿಕೊಂಡು ಕಡೆಗೆ ಆಗುವ ಪರಿಣಾಮ ಏನೆಂದರೆ, ವಸ್ತು ಎಂಡ್ ಪ್ರಾಡಕ್ಟ್ ಅಂತ ಏನಿದೆ ಅದರಲ್ಲಿ ಅಂಥ ಕ್ವಾಲಿಟಿ ಇರೋದಿಲ್ಲ. ಆ ವ್ಯವಸ್ಥೆ, ಒಪ್ಪ, ಓರಣ, ಅಚ್ಚುಕಟ್ಟು, ಆ ಅಡಕ ಇರುವುದಿಲ್ಲ. ಇಟ್ಸ್ ನಾಟ್ ಎ ಕ್ರಿಟಿಕಲಿ ಎಡಿಟೆಡ್ ಆ್ಯಂಡ್ ಅನಾಲಿಟಿಕಲಿ ಸೌಂಡ್ ಎಕ್ಸ್ಪ್ರೆಷನ್. ಹಾಗೇ ಬಂದಂಥದ್ದು. ಪ್ರವಾಹ ಬಂದ ನದಿಯಲ್ಲಿ ಹೆಣಗಳು ತೇಲ್ಕೊಂಡು ಬರ್ತವೆ, ಮರಗಳು ಕೊಚ್ಚಿಕೊಂಡು ಹೋಗುತ್ತವೆ, ಸಮೃದ್ಧವಾಗಿ ನೀರು ಇರುತ್ತೆ. ಅರೆ ಕುಡಿಯೋದು ಕಷ್ಟ ಆ ನೀರನ್ನು. ಅದು ಪ್ರವಾಹ ಇಳಿದು ತಿಳಿಯಾಗಬೇಕು, ಶರತ್ಕಾಲ ಬರಬೇಕು. ನನ್ನ ಮಾತು ಸಾಮಾನ್ಯವಾಗಿ ವರ್ಷಾಕಾಲದ ನದಿ ಅಂತಲೇ ನಾನು ಅಂದುಕೊಂಡಿರುವಂಥದ್ದು. ಆ ಕಾರಣದಿಂದ ಅದರೊಳಗೆ ಪ್ರಸನ್ನತೆ ಕಡಿಮೆ, ಕೊಬ್ಬು, ಕಾವು, ರೋಷ ಇವುಗಳು ಹೆಚ್ಚು. ಅದರಿಂದ ಒಂದು ಹೇಳುವ ಮಾತು 10 ಮಾತುಗಳಾಗಿ ವಿಸ್ತರಿಸುವ ಸಾಧ್ಯತೆ, ಅದಕ್ಕೆ ಅದರದೇ ಸೊಗಸಿರಬಹುದು, ಆದರೆ ಪ್ರಯೋಜನ ಕಡಿಮೆ ಆಗಬಹುದು. ಈ ಎಲ್ಲ ಕಾರಣದಿಂದ ನಾನು ಅದನ್ನು ನಿರಾಕರಿಸೋಣವೇ ಆ ಕೆಲಸವನ್ನು ಮಾಡಿದ್ದೆ. ಈ ರೆಕಾರ್ಡಿಂಗೇ ಮಾಡಿಸಬೇಡಿ ಅಂತಲೂ ಮೊದಲು ಹೇಳ್ತಾ ಇದ್ದೆ. ಆಮೇಲೆ ಅದು ಒಂದು ಅಹಂಕಾರ ಅನ್ನುವಂತೆ ಕಾಣಿಸಿತು. ಮತ್ತು ಇನ್ನು ಕೆಲವರು ಸ್ನೇಹಿತರು ತುಂಬ ಪ್ರಾಮಾಣಿಕವಾದ ಅಭಿಪ್ರಾಯ ಕೊಟ್ಟರು. ನನ್ನ ಮೇಲೆ ಪ್ರೀತಿ ವಿಶ್ವಾಸಗಳ ಅಭಿಮಾನದಿಂದ ಅಂಧವಾಗಿ ಅಲ್ಲದೆ ಈ ರೂಪದಲ್ಲೇ ಆದರೂ ಉಳಿಯಲಿ ಅಂತ. ಆಗ ನನ್ನ ಕೈಯಲ್ಲಿ ಬರವಣಿಗೆಯಿಂದ ಆಗದೆ ಹೋಗುವಂಥ ಕೆಲಸಗಳು ಅನ್ನೋದು ಹೀಗಾದರೂ ನಿಲ್ಲಲಿ ಅಂತ. ಉದಾಹರಣೆಗೆ ಅಷ್ಟಾದಶ ಪುರಾಣಗಳ ಬಗೆಗೋ, ವೇದಗಳ ಬಗೆಗೋ, ಭಾರತೀಯ ಸಂಸ್ಕೃತಿಯ ಬೇರೆ ಬೇರೆ ಆಯಾಮಗಳ ಬಗೆಗೋ, ಕುಮಾರವ್ಯಾಸನ ಬಗೆಗೋ ಈ ಥರದ್ದು ಬರವಣಿಗೆ ಮಾಡಿ ಮುಗಿಸೋಕ್ಕಾಗುವಂಥದ್ದಲ್ಲ ಅನ್ನುವಂಥದ್ದನ್ನು ಮಾತಿನಲ್ಲಾದರೂ ಒಂದು ಸ್ವಲ್ಪ ಪ್ರಯೋಜನ ಉಂಟು ಅಂತ ಭಾವಿಸಿದ್ದೀನಿ. ಈ ವಿಷಯದಲ್ಲಿ ನನಗೆ ಯಾವುದು ಬೂಟಾಟಿಕೆಯ ಠಕ್ಕಿನ ಸೋಗಿನ ವಿನಯ ಇಲ್ಲ. ಕೆಲವೊಂದು ವಿಷಯಗಳು ಚೆನ್ನಾಗಿಯೇ ಹೇಳಿದ್ದೀನಿ ಅಂತ ಅನಿಸುತ್ತೆ, ಪ್ರಯೋಜನಕಾರಿಯಾದದ್ದೇ ಇದೆ ಅಂತ ಅನಿಸುತ್ತೆ. ಅವುಗಳಿಗಾದರೂ ಒಂದು ಮಟ್ಟದ ಜನಮನ ಮುಟ್ಟುವ ಶಾಶ್ವತತೆ ಎನ್ನುವುದು ದೊಡ್ಡ ಮಾತು. ಅವುಗಳ ಆಯುಷ್ಯ ಎಷ್ಟು ಉಂಟೋ ಅಷ್ಟರವರೆಗೆ ಇರಲಿ, ನನ್ನೊಳಗೆ ಸಾಯದೆ ಒಂದಿಷ್ಟಾದರೂ ಪ್ರಯೋಜನಕ್ಕೆ ಬರುವಂತಾದರೆ ಆಗಲಿ. ಮುಖ್ಯವಾಗಿ ನನ್ನ ಎದೆಯ ಭಾರ ಇಳಿಯಲಿ ಎನ್ನುವಂಥದ್ದು. ಈ ಎಲ್ಲ ಕಾರಣದಿಂದ ಆ ಕೆಲಸ ಮಾಡಿದೆ. ಈ ಹೊತ್ತು ನಾನು ಹೇಳ್ತಾ ಇರುವ ಮಾತುಗಳು ನನ್ನ ಎಲ್ಲ ಸಿಡಿಗಳಿಗೆ, ರೆಕಾರ್ಡಿಂಗ್ಗಳಿಗೆ, ಭಾಷಣಗಳಿಗೆ ಒಂದು ಪೀಠಿಕೆ ಆಗಲಿ ಅಂತಲೇ ಈಗ ಆಕಸ್ಮಿಕವಾಗಿ ಬಂದ ಮಾತಾಗಿಯೇ ಹೇಳ್ತಾ ಇದ್ದೀನಿ. ಆ ಕಾರಣದಿಂದ ಈ ಒಂದು ಭಾರ ಇಳಿಸಿಕೊಳ್ಳುವ ಉದ್ಯಮಕ್ಕೆ ಅವಕಾಶ ಕೊಟ್ಟದ್ದು ಮಹನೀಯರಾದ ಡಿ.ವಿ. ಗುಂಡಪ್ಪನವರ ಈ ಸಂಸ್ಥೆ. ಮತ್ತು ಅದರೊಳಗೆ ತುಂಬ ಸಕ್ರಿಯವಾಗಿ ಉತ್ಸಾಹದಿಂದ ಪಾಲ್ಗೊಳ್ಳುವ ನಮ್ಮ ಸ್ನೇಹಿತರು ರಾಮು ಅವರು, ಮತ್ತು ದೊಡ್ಡ ರೀತಿಯಲ್ಲಿ ಮಾರ್ಗದರ್ಶನ ಕೊಟ್ಟು ಅದಕ್ಕೆ ಏನಾದರೂ ತೊಡಕು ತೊಂದರೆ ಬಂದಾಗ ಪರಿಹರಿಸುವುದಲ್ಲದೆ ಮಾರ್ಗದರ್ಶಕವಾದ ಪುಸ್ತಕವನ್ನು ಮತ್ತೊಂದನ್ನು ತಂದು ಕೊಟ್ಟು ಪ್ರೇರಿಸುವಂಥ ಹಿರಿಯರಾದ ರಾಮಸ್ವಾಮಿಯವರು. ಮತ್ತು ಇಲ್ಲಿಯಂಥ ಶ್ರೋತೃವರ್ಗ ಬಹಳ ಕಡೆ ಸಿಗುವಂಥದ್ದಲ್ಲ. ಇಲ್ಲಿಯ ಒಂದು ಧ್ವನಿವರ್ಧಕದಿಂದ ಮೊದಲುಗೊಂಡು ಇಲ್ಲಿ ನಮ್ಮ ಸುತ್ತಮುತ್ತಲೂ ಓಡಾಡಿಕೊಂಡು ಪಾಪ ಆತಿಥ್ಯವನ್ನು ಮಾಡುವಂಥ, ಇಲ್ಲಿ ಕೆಲಸ ಮಾಡ್ತಕ್ಕಂಥ ತಾಯಂದಿರು, ಹೆಣ್ಣು ಮಕ್ಕಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ತುಂಬ ಸಂಸ್ಕಾರ ಸಂಪನ್ನರಾದವರು. ಈ ಎಲ್ಲ ಕಾರಣದಿಂದ ಇಲ್ಲಿ ಒಂದು ಮಟ್ಟಕ್ಕೆ ನನಗೆ ತಾದಾತ್ಮ್ಯ ಉಂಟು. ಆ ತಾದಾತ್ಮ್ಯದಿಂದ ಕಾಳಿದಾಸನ ಬಗೆಗೆ ಮಾತನಾಡುವುದಾಯಿತು. ಯೋಗದಿಂದ ಅವನ ಮುಖ್ಯವಾದ 4 ಮಹಾಕೃತಿಗಳನ್ನು ಕುರಿತು ಮಾತನಾಡುವುದು ಇನ್ನೇನು ಆಗುವಂಥದ್ದಾಗಿದೆ. ಮೇಘದೂತ, ರಘುವಂಶ, ಕುಮಾರ ಸಂಭವ, ಶಾಕುಂತಲ ಇದು ಬಂದರೆ ಇನ್ನು ಮಿಕ್ಕಿದ್ದು ಆದಂತೇನೇ ಲೆಕ್ಕ. ಇರಲಿ, ಗೊತ್ತಿಲ್ಲ ಮುಂದೆ ಇನ್ನು 2 ನಾಟಕಗಳನ್ನು ಮತ್ತು ವೃತ್ಸಂಹಾರವನ್ನು ಏನು ಮಾಡ್ತೀನೋ ಅಂತ. ಆದರೆ ತಾತ್ಪರ್ಯತಃ ಹೇಳುವುದಿದ್ದರೆ ಸಂಸ್ಕೃತ ಸಾಹಿತ್ಯದ, ಕನ್ನಡ ಸಾಹಿತ್ಯದ, ಭಾರತೀಯ ಸಂಸ್ಕೃತಿಯ ಸಾರವತ್ತಾದ ಆಯಾಮಗಳನ್ನು ಒಂದಷ್ಟಾದರೂ ತಮ್ಮ ಮುಂದೆ ಇಡುವಂಥದ್ದಾಗಿದೆ ಅನ್ನುವ ಒಂದು ಮಟ್ಟದ ಸಮಾಧಾನ ಉಂಟು. ಸಂತೋಷ ಅಂತಲ್ಲ, ಕಾರಣ ನಾನು ಬರೆದಿದ್ದರೆ ಒಂದು ಮಟ್ಟಕ್ಕೆ ಸಂತೋಷ ಬರ್ತಾ ಇತ್ತು. ಆದರೆ ನೆನ್ನೆ ಬರೆದ ಬರವಣಿಗೆ, ಮೊನ್ನೆ ಬರೆದ ಬರವಣಿಗೆ ಇಂದು ನನಗೆ ಜಾಳ ಆಗಿ ಹೇಗೋ ಒಂಥರ ಕಾಣಿಸುವುದು ಉಂಟು. ಈ ಅತೃಪ್ತಿ ಇದ್ದದ್ದೇ ಇರಲಿ. ಈ ಅತೃಪ್ತಿಯ ಮಧ್ಯೆ ಆದ ಈ ಅವಸರದ ಅಡುಗೆಯನ್ನು ನಾನು ತುಂಬ ದೊಡ್ಡ ತಯಾರಿ ಅಂತ ಮಾಡಿಕೊಳ್ಳುವುದಲ್ಲ, ಇಡೀ ಬದುಕಿನ ತಯಾರಿಯಲ್ಲಿಯೇ ಇದು ಒಂದು ಅಂಗವಾಗಿ ಮಾಡಿಕೊಂಡು ಬರುವಂಥದ್ದು. ಅದರಿಂದ ಎಷ್ಟೋ ಒಮ್ಮೆ ಉಲ್ಲೇಖವನ್ನು, ಉದ್ಧರಣವನ್ನು ಕೊಡುವಾಗ ಏರುಪೇರಾಗಿರಬಹುದು, ಅಕ್ಷರ ಸ್ಖಾಲಿತ್ಯ ಆಗಿರಬಹುದು, ಪದಗಳ ವ್ಯತ್ಯಾಸ ಆಗಿರಬಹುದು. ಇವೆಲ್ಲ ಒಂದು ರೀತಿ ಮುಜುಗರ, ಕಸಿವಿಸಿಯನ್ನು ನನ್ನೊಳಗೆ ತಂದು ಕೊಡುವಂಥದ್ದು. ಆದರೂ
ನಾನು ಮಾಡಿದ್ದು ಉಮರ್ ಖಯಾಮನ ಮಾತು DVG ಅನುವಾದಿಸಿದಂತೆ, ಯತ್ನಿಸಿದೆ ನಾನೆಂದು ಕನಿಕರಿಸಿ ನೋಡು ಅಂತ. ನನಗೆ ನಿನ್ನನ್ನು ತಿಳಿಯೋಕ್ಕಾಗಲಿಲ್ಲ ಪರಮಾತ್ಮ, ದೇವನಾಂ ಚಾಪಲ್ಯದ ಗುಲಾಮ, ನನ್ನ ಮನ ಬೊಬ್ಬುಗವಿ ನಿನ್ನ ಬೆಳಕಲ್ಲಿ, ನನ್ನ ಮನಸ್ಸು ಅಜ್ಞಾನ ಅಂಧಕಾರದಲ್ಲಿ ತುಂಬಿದೆ, ನೀನು ಜ್ಯೋತಿರ್ಮಯನಾದವನು, ನಾನು ಸರಿಯಾಗಿಯೇ ಇದ್ದಲ್ಲಿ ನೀನು ಮೋಕ್ಷ ಕೊಡುವುದಾದರೆ ಅದು ವರ್ತಕನ ಮಾತಾಯಿತು, ನಿನ್ನ ದಯೆಯಲ್ಲಿ ಅಂತ. ಇದು ನಾನು ಶ್ರೋತೃವರ್ಗಕ್ಕೆ, ವಿದ್ವದ್ರಸಿಕರಿಗೆ ಮಾಡಿಕೊಳ್ಳುವಂಥ ನಿವೇದನೆ. ಇನ್ನು ಪ್ರಕೃತವನ್ನು ಅನುಸರಿಸೋದಿದ್ದರೆ, ವಿಮಾನದಲ್ಲಿ ಭರತ ಮತ್ತು ಅವನ ಪರಿವಾರ ಬರ್ತಾ ಇರೋದನ್ನು ರಾಮ ಕಂಡು, ವಿಮಾನದ ಮೂಲಕವೇ ಕಂಡು ತುಂಬ ಸಂತೋಷ ಪಡ್ತಾನೆ ಅನ್ನುವಲ್ಲಿಗೆ ನಾವು ಆ 67 ಪದ್ಯಗಳ ಉಪಜಾತಿ ಛಂದಸ್ಸಿನ ಒಂದು ವಿಸ್ತೃತವಾದ ಖಂಡವನ್ನು ನೋಡಿದ್ವಿ. ಇನ್ನು ಮುಂದೆ ಸರ್ಗಾಂತ್ಯ ಅಂತ. ಸರ್ಗಾಂತ್ಯ ಅಂದರೂ ಇನ್ನೂ ಒಂದು 10-12 ಪದ್ಯಗಳು ಉಂಟು. ಅವನ್ನೆಲ್ಲ ವಿಶೇಷವಾಗಿ ವಸಂತ ತಿಲಕದಿಂದ ಮುಂದುವರಿಸಿದ್ದಾನೆ ಕವಿ. ವಸಂತ ತಿಲಕ ಛಂದಸ್ಸನ್ನು ಇಷ್ಟಪಡದೇ ಇದ್ದರೆ ಅವನಲ್ಲಿ ಏನೋ ಭಾವಕೋಶದ ದಾರಿದ್ರ್ಯ ಇದೆ ಆ ಕವಿಗೆ ಅಂತ ನನ್ನ ತೀರ್ಮಾನ. ಸಂಸ್ಕೃತ ಕವಿ ಯಾರೇ ಆಗಲಿ ವಸಂತ ತಿಲಕವನ್ನು ಬಳಸದೇ ಇದ್ದರೆ ಅದು ಅತ್ಯಂತ ಉತ್ಸಾಹಪೂರ್ಣವಾದ ಉತ್ಕಟವಾದ ಛಂದಸ್ಸು. ನನ್ನ ಮನೋಧರ್ಮ 3 ಛಂದಸ್ಸುಗಳಲ್ಲಿ ವಿಶೇಷವಾಗಿದೆ ಅಂತ ಅನಿಸುತ್ತೆ. ಅನುಷ್ಠುಪ್ ಶ್ಲೋಕ, ವಸಂತ ತಿಲಕ ಮತ್ತು ಶಾರ್ದೂಲ ವಿಕ್ರೀಡಿತ. ಈ ವಸಂತ ತಿಲಕ ಯತಿ ಇಲ್ಲದೆ 14 ಅಕ್ಷರಗಳ ಒಂದೇ ಓಘ ವೇಗ, ಬಹಳ ಅದ್ಭುತವಾದದ್ದು. ಕಾಳಿದಾಸ ರಘುವಂಶದಲ್ಲಿ ಸರ್ಗೇತರವಾದ ಛಂದಸ್ಸುಗಳ ಪೈಕಿ ಅತಿ ಹೆಚ್ಚು ಬಳಸಿರುವುದು ವಸಂತ ತಿಲಕವನ್ನೇ. ಭೋಜರಾಜ ಬಳಸಿರುವಂಥದ್ದು ಅತಿ ಹೆಚ್ಚಾಗಿ ವಸಂತ ತಿಲಕ. ಬೆಸ್ಟ್ ಆಫ್ ಭೋಜಾಸ್ ವರ್ಸಸ್ ಆರ್ ಇನ್ ವಸಂತ ತಿಲಕ. ಭಾಸಮಹಾಕವಿ ಅನುಷ್ಠುಪ್ಪಾದ ಮೇಲೆ ಅತಿ ಹೆಚ್ಚು ಬಳಸಿರ್ತಕ್ಕಂಥದ್ದು ವಸಂತ ತಿಲಕವನ್ನು. ರತ್ನಾಕರ ಕವಿ ಅದರೊಳಗಿಂದಲೇ ಅಜರಾಮರವಾದ ಅಂತ ಕ್ಷೇಮೇಂದ್ರ ಸುವೃತ್ತ ತಿಲಕದಲ್ಲಿ ಹೇಳ್ತಾನೆ. ಇದು ಆ ಸೊಗಸನ್ನು ನೋಡಿದಾಗ ನಮಗನ್ಸುತ್ತೆ ಆ ಭಾವ ತೀವ್ರತೆ ರಾಮನಿಗೆ ಎಷ್ಟು ಕಾಡ್ತಾ ಇತ್ತು ಅಂತ. ಅಜ ಮಹಾರಾಜನ ಸುಪ್ರಭಾತ ಕಾಲದಲ್ಲಿ 5ನೇ ಸರ್ಗದ ಕಡೆಯಲ್ಲಿ ಕಾಳಿದಾಸ ಇದನ್ನೇ ಬಳಸಿದ. ಆ ಸುಪ್ರಭಾತದ ಛಂದಸ್ಸನ್ನು ಓದಿ ಮಿಕ್ಕವರು ಸರಸ್ವತಿಯೇ ಕಾಳಿದಾಸನಿಗೆ ಆ ಶ್ಲೋಕಗಳನ್ನು ಬರೆದು ಕೊಟ್ಟಿದ್ದು ಅನ್ನುವಂಥ ಒಂದು ಪ್ರತೀತಿಯನ್ನು ತಂದುಕೊಂಡರು. ಆ ಒಂದು ಶ್ಲೋಕಗಳಿಗೇನು ಕಡಿಮೆಯಲ್ಲದೆ ಇರುವಂಥ ಶ್ಲೋಕಗಳು ಇಲ್ಲಿ ಕಾಣುತ್ತವೆ. ಏತಾವದುಕ್ತವತಿ ದಾಶರಥೌ ತದೀಯಾಂ ಇಚ್ಛಾಂ ವಿಮಾನಮಧಿದೇವತೆಯ ವಿದಿತ್ವಾ ಜ್ಯೋತಿಷ್ಪಥಾದವತತಾರ ಸವಿಸ್ಮಯಾಭಿ ಉದ್ವೀಕ್ಷಿತಂ ಪ್ರಕೃತಿಭಿರ್ಭರತಾನುಗಾಭಿ. ಹೀಗೆ ಭರತ ಬಂದಿದ್ದಾನೆ, ನಮ್ಮೆಲ್ಲರ ಪರಿವಾರದ ಜೊತೆಗೆ ಅವನು ಇದ್ದಾನೆ, ನಮ್ಮನ್ನು ಎದುರುಗೊಳ್ಳೋದಕ್ಕೆ ಅರ್ಘ ಸಮೇತವಾಗಿದ್ದಾನೆ ಅಂತ ಹೇಳ್ತಾ ಇದ್ದಂತೆಯೇ ಆ ಒಂದು ವಿಮಾನ ಅಭಿಮಾನಿ ದೇವತೆಗೆ ಅದು ಗೊತ್ತಾಗಿ ತತ್ಕ್ಷಣವೇ ವಿಮಾನ ಇಳೀತು ಅಂತ. ಇಲ್ಲೆಲ್ಲ ಮೆಂಟಲ್ ಆಪರೇಷನ್ನು, ಫಿಸಿಕಲ್ ಆಪರೇಷನ್ ಅಲ್ಲ. ರಾಮನಿಗೆ ಇಚ್ಛೆ ಬಂತು ಇಳಿಬೇಕು ಅಂದ ತಕ್ಷಣ ಅದು ಹಾಗೇನೆ. ಅಂದರೆ ಇವನ ಮನಸ್ಸನ್ನು ಅರಿತು ಆ ಒಂದು ಪುಷ್ಪಕ ವಿಮಾನ ಅಭಿಮಾನಿ ದೇವತೆ ಮಾಡುವಂಥದ್ದು ಅಂತ. ಇವೆಲ್ಲ ತುಂಬ ಸುಂದರವಾದ ಪೌರಾಣಿಕ ಕಲ್ಪನೆಗಳು. ಇದನ್ನು ಕಾಳಿದಾಸ ಬಳಸಿಕೊಂಡಿದ್ದಾನೆ. ದೇವಡು ನರಸಿಂಹಶಾಸ್ತ್ರಿಗಳು ಅವರ ಮಹಾಕ್ಷತ್ರಿಯದಲ್ಲಿ ಕಡೆಗೆ ಸಪ್ತರ್ಷಿ ಶಿಬಿಕಾರೋಹಣ ಅನ್ನುವ ಒಂದು ಪ್ರಕರಣ ತರ್ತಾರೆ. ಅಲ್ಲಿ ಶಿಬಿಕಾದಿ ದೇವತೆಯನ್ನು ತರುವಂಥ ಮಾತು ಬರುತ್ತೆ. ಆಕೆ ಬರ್ತಾಳೆ ಅಂತ. ಅಂದರೆ ಪ್ರತಿಯೊಂದು ವಸ್ತುವಿಗೂ ಒಂದು ಅಭಿಮಾನಿ ದೇವತೆ ಅಂತ. ನಮ್ಮ ಭಾರತೀಯ ಸಂಸ್ಕೃತಿಯ ಮುಖ್ಯ ಲಕ್ಷಣವೇ ಅದು. ಒಂದು ಮರವೋ ಒಂದು ಗಿಡವೋ ಅವುಗಳಿಗೆ ದೇವತೆಗಳನ್ನು ಹೇಳೋದಿರಲಿ, ಅವುಗಳಲ್ಲಿ ಇರುವ ಅಭಿಮಾನಿ ದೇವತೆ ಹೇಳುವುದಿರಲಿ, ಒಂದು ಕುರ್ಜಿ ಮೇಜು ತಟ್ಟೆ ಲೋಟಕ್ಕೂ ನಾವು ಅಭಿಮಾನಿ ದೇವತೆಗಳನ್ನು ಹೇಳಬಲ್ಲೆವು. ಆ ಮಟ್ಟಕ್ಕೆ ದೇವತಾಮಯವಾಗಿ, ಆ ಆತ್ಮಮಯವಾಗಿ ಜಗತ್ತನ್ನು ಮಾಡಿಕೊಂಡಿದ್ದೀವಿ. ಇದು ನಾವು ಮತ್ತೆ ಗಮನಿಸಬೇಕಾದ ಒಂದು ಭಾರತೀಯ ಮೌಲ್ಯ ಅಂತ ನನಗನ್ನಿಸುತ್ತದೆ. ಆಮೇಲೆ ಪ್ರಜೆಗಳೆಲ್ಲ ಭರತನ ಹಿಂದೆ ಬಂದಿರುವುದು ಗೊತ್ತಾಗುತ್ತದೆ. ತಸ್ಮಾತ್ ಪುರಸ್ಸರ ವಿಭೀಷಣ ದರ್ಶಿತೇನ ಸೇವಾ ವಿಚಕ್ಷಣ ಹರೀಶ್ವರ ದತ್ತಹಸ್ತಃ ಯಾನಾದವಾತರದ್ ಅದೂರ ಮಹೀತಲೇನ ಮಾರ್ಗೇಣ ಭಂಗಿ ರಚಿತ ಸ್ಫಟಿಕೇನ ರಾಮ. ರಾಮ ಪುಷ್ಪಕ ವಿಮಾನದಿಂದ ಇಳಿಯೋದಿದೆಯಲ್ಲ, ಅದು ಸೇವಾ ವಿಚಕ್ಷಣ ಹರೀಶ್ವರ ದತ್ತ ಹಸ್ತಃ ಅಂತ. ಹರೀಶ್ವರ ಅಂದರೆ ಕಪೀಶ್ವರ. ಇಲ್ಲಿ ಕಪೀಶ್ವರ ಯಾರು? ಸುಗ್ರೀವನ ಮಲ್ಲಿನಾಥ ಸುಗ್ರೀವ ಅಂತ ಬರೆದಿದ್ದಾನೆ. ಆದರೆ ನನಗನ್ಸುತ್ತೆ ಹನುಮಂತ ಅಂತ ಆದರೆ ಒಳ್ಳೆಯದು ಅಂತ. ಹನುಮಂತ ಕಪೀಶ್ವರನೇ. ವಾಲ್ಮೀಕಿ ಕವೀಶ್ವರ, ಹನುಮಂತ ಕಪೀಶ್ವರ. ಅವರಿಬ್ಬರೂ ಒಂದೇ ಕಪೀಶ್ವರವು ಅಂತ ತುಳಸಿದಾಸರು ಹೇಳ್ತಾರೆ. ಹಾಗಾಗಿ ಇಲ್ಲಿ ಮಲ್ಲಿನಾಥನಿಗಿಂತ ಭಿನ್ನವಾಗಿ ನನಗೆ ಅದನ್ನು ಹನುಮಂತ ಅಂತ ಹೇಳೋದ್ರೊಳಗೆ ಸ್ವಾರಸ್ಯ ಇದೆ ಅನಿಸುತ್ತೆ. ಹನುಮಂತ ನಿರಂತರ ರಾಮ ಪರಿಚರ್ಯಾ ಧುರಂಧರ. ಆತ ತನ್ನ ಕೈಯನ್ನು ಚಾಚಿ ರಾಮನನ್ನು ಇಳಿಸಿಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ತಾನೆ ಅಂತ.
ಮತ್ತು ವಿಭೀಷಣ ದಾರಿಯನ್ನು ತೋರಿಸ್ತಾನೆ. ಸುಗ್ರೀವನು ಇದ್ದೇ ಇರ್ತಾನೆ. ಹತ್ತಿರದಲ್ಲಿಯೇ ಆ ಒಂದು ಪರಿವಾರ ಎಲ್ಲ ಇರುತ್ತದೆ. ಎಲ್ಲರೂ ನೋಡ್ತಾ ಇರ್ತಾರೆ. ಆ ವಿಮಾನಕ್ಕಿರುವಂಥ ಸ್ಫಟಿಕ ಮಣಿ ನಿರ್ಮಿತವಾದ ಸೋಪಾನಗಳ ಕ್ರಮದಲ್ಲಿ ಇಳಿದು ಬರ್ತಾನೆ ರಾಮ ಅಂತ ಹೇಳಿಬಿಟ್ಟು. ನಾವು ಈ ಹೊತ್ತಿನ ವಿಮಾನಗಳಲ್ಲಿ ಆ ಒಂದು ಮೆಟ್ಲುಗಳನ್ನು ಅಂಟಿಸ್ತೀವಲ್ಲ, ಆಮೇಲೆ ಅದರ ಮೇಲೆ ಇಳಿದು ಬರುವಂಥದ್ದು, ಆ ರೀತಿಯಾದ ಕಲ್ಪನೆಯನ್ನೇ ನಾವಿಲ್ಲಿ ಕಾಣ್ತೀವಿ. ಅಂದರೆ ಆ ವಿವರಗಳನ್ನು ಕೊಡುವಲ್ಲಿ ಯಾರು ಹಸ್ತಲಾಘವ ಕೊಟ್ಟರು, ಯಾರು ಮಾರ್ಗದರ್ಶನ ಮಾಡಿದ್ರು, ಇದು ತುಂಬ ಸೊಗಸಾದಂಥದ್ದು. ಅದನ್ನೆಲ್ಲ ಕವಿ ತೋರ್ಪಡಿಸ್ತಾನೆ. ಇಕ್ಷ್ವಾಕು ವಂಶ ಗುರವೇ ಪ್ರಯತಃ ಪ್ರಣಮ್ಯ ಸಭ್ರಾತರಂ ಭರತಮರ್ಘ್ಯ ಪರಿಗ್ರಹಾಂತೆ ಪರ್ಯಶ್ರೋರಸ್ವಜತ ಮೂರ್ಧನಿ ಚೋಪಜಘ್ರೌ ತದ್ಭಕ್ತ್ಯಪೋಢ ಪಿತರಾಜ್ಯ ಮಹಾಭಿಷೇಕೆ. ಎಂಥ ಪದ್ಯ ಬರೆದಿದ್ದಾನೆ. ಪ್ರೋಟೋಕಾಲ್ ಕೂಡ ಅಲ್ಲಿದೆ. ಇಕ್ಷ್ವಾಕು ವಂಶ ಗುರವೇ ಪ್ರಯತಃ ಪ್ರಣಮ್ಯ. ಇಕ್ಷ್ವಾಕು ವಂಶಕ್ಕೆ ಭಾಗ್ಯದೇವತೆಯಂತಿರುವಂಥ ಭಗವಾನ್ ವಸಿಷ್ಠರ ಪಾದಪದ್ಮಗಳಿಗೆ ರಾಮ ನಮಸ್ಕಾರ ಮಾಡ್ತಾನೆ. ಆಮೇಲೆ ಭರತ ಕೊಟ್ಟ ಅರ್ಘ್ಯವನ್ನು ಸ್ವೀಕರಿಸ್ತಾನೆ ಅಂತ. ಅರ್ಘ್ಯವನ್ನು ಅನರ್ಘ್ಯರಾದ ಮಹನೀಯರುಗಳಿಗೆ ಕೊಡುವಂಥದ್ದು. ಮೂರ್ಧಾಭಿಷಿಕ್ತನಾದ ರಾಜನಿಗೆ, ಗುರುವಿಗೆ ಮತ್ತು ಸರ್ವಸಂಗ ಪರಿತ್ಯಾಗಿಯಾದ ಯತಿಗೆ, ಸಮ್ರಾಟ್ ಸ್ಥಾನದಲ್ಲಿರುವಂಥ ರಾಜನಿಗೆ, ಸ್ನಾತಕನಿಗೆ, ಹೀಗೆಲ್ಲ ಮಧುಪರ್ಕ ಅರ್ಘ್ಯ ಇತ್ಯಾದಿಗಳನ್ನೆಲ್ಲ ದೊಡ್ಡವರಿಗೆ ಕೊಡುವಂಥದ್ದು ಅಂತ. ಅದನ್ನು ರಾಮನಿಗೆ ಕೊಟ್ಟಾಗ ಅದನ್ನು ಸ್ವೀಕರಿಸ್ತಾನೆ. ಆಮೇಲೆ ಇಬ್ಬರಲ್ಲೂ ಕಣ್ಣೀರು. ಪರ್ಯಶ್ರು ಅಸ್ವಜತ ಮೂರ್ಧನಿ ಚೋಪಜಘ್ರು. ಕಾಲಿಗೆ ಬಿದ್ದ ಭರತನ ತಲೆ ಮೂಸಿ ಆ ಕಣ್ಣೀರಿನಿಂದ ತುಂಬಿ ತುಳುಕಾಡ್ತಾ ಇರತಕ್ಕಂಥ ಅಣ್ಣ ತಮ್ಮದ್ರಿಬ್ಬರು, ಅವನ ತಲೆ ಮೇಲೆ ರಾಮನ ಕಣ್ಣೀರು ಸುರಿಯುತ್ತಂತೆ. ತಂದೆ ಬೇಡ ಅಂತ ರಾಜ್ಯಾಭಿಷೇಕ, ಅಣ್ಣ ಈ ರೀತಿಯಾಗಿ ಮಾಡದ ಅನ್ನುವಂತೆ ಇತ್ತು ಅಂತ ಹೇಳಿಬಿಟ್ಟು. ಪಿತೃರಾಜ್ಯ ಮಹಾಭಿಷೇಕ ಏನ ಅಪೋಢ, ಆ ಮಹಾಸಾಮ್ರಾಜ್ಯ ಪಟ್ಟಾಭಿಷೇಕ ತನಗೆ ಬೇಡ ಅಂತ ಪಕ್ಕಕ್ಕೆ ಸರಿಸಿದ್ನಲ್ಲ ಭರತ, ಆ ತಲೆಯ ಮೇಲೆ ರಾಮನ ಕಣ್ಣೀರು ಬಿತ್ತು. ಅದು ಅವನಿಗೆ ನಿಜವಾದ ಅಭಿಷೇಕದಂತೆ ಆದದ್ದು. ಇವು ತುಂಬ ವಿಶಿಷ್ಟವಾದ ಕವಿ ವಾಕ್ಯಗಳು. ಕಾರಣ ಆ ಆರ್ದ್ರತೆಯ ಜೊತೆಗೆ ಅದು ಎಂಥ ದೊಡ್ಡತನ ಅನ್ನೋದನ್ನು ತೋರ್ಪಡಿಸ್ತಾನೆ. ನನ್ನ ವಿದ್ವನ್ಮಿತ್ರರಾದ ಡಾಕ್ಟರ್ ಮಹೇಶ್ ಅಡಕೋಳಿಯವರು ಒಂದು ಮಾತನ್ನು ಹೇಳ್ತಾ ಇರ್ತಾರೆ ಸಂಸ್ಕೃತ ಕಾವ್ಯಗಳ ಬಗೆಗೆ. ಅದು ಏನಂದರೆ, ಒಂದು ಭವ್ಯವಾದ ಜೀವನ ದೃಷ್ಟಿಯನ್ನು ತಂದುಕೊಡುತ್ತವೆ. ಅದು ಸಾಧ್ಯವಾ ಅನ್ನೋದು ಬೇರೆ ಸಂಗತಿ. ಆದರೆ ಕಾವ್ಯದಲ್ಲೇ ಆದರೂ ಸಾಧ್ಯವಾಗದೇ ಇದ್ದರೆ ಮತ್ತು ಇನ್ನೆಲ್ಲಿ ಸಾಧ್ಯವಾಗುತ್ತೆ. ಆಮೇಲೆ ಅವರು ಸಂಸ್ಕೃತದ ಅಲಂಕಾರ ಶಾಸ್ತ್ರದ ಬಗ್ಗೆಯೂ ಹೇಳ್ತಾರೆ ಅಡಕೋಳಿಯವರು. ಏನಂದರೆ, ಈ ಅಲಂಕಾರ ಶಾಸ್ತ್ರ ಮಹಾಕೃತಿಗಳನ್ನು, ಕ್ಲಾಸಿಕ್ಸನ್ನು ಓದೋದು ಹೇಗೆ ಅಂತ ಹೇಳಿಕೊಡುತ್ತೆ ಅಂತ. ಎರಡೂ ಬೇಕು. ಭವ್ಯ ಜೀವನವನ್ನು ಈ ಸಂಸ್ಕೃತ ಕಾವ್ಯ ಪರಂಪರೆ ತೋರ್ಪಡಿಸಿದರೆ ಆ ಭವ್ಯ ಕಾವ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ಬಗೆ ಹೇಗೆ ಅನ್ನುವುದನ್ನು ಆ ಕಾವ್ಯ ಮೀಮಾಂಸೆ ನಿರೂಪಣೆ ಮಾಡುತ್ತದೆ ಅಂತ. ಇವು ಎರಡೂ ನಡೆಯದೇ ಇದ್ದರೆ ಬದುಕಿಗೆ ಒಂದು ಕೃತಾರ್ಥತೆ, ತೃಪ್ತಿ ಅನ್ನುವಂಥದ್ದು ಬರುವಂಥದ್ದಲ್ಲ. ಈ ಕ್ಷಣಕ್ಕೆ ಮುನ್ನ, ಇಲ್ಲಿಗೆ ವೇದಿಕೆಗೆ ಬರುವ ಮುನ್ನ ಒಬ್ಬರು ಮಹನೀಯರು ಬಂದಿದ್ದರು ನನ್ನ ನೋಡೋದಕ್ಕೆ. ಅವರು ಮಕ್ಕಳಿಲ್ಲ, ಈಚೆಗಷ್ಟೇ ಪತ್ನಿ ವಿಯೋಗವಾಗಿದೆ. ಅವರು ನೋಡಿ ಸ್ವಲ್ಪ ಮಾತಾಡಿ ಬರಬೇಕು ಅಂತ. ಅವರ ಸಂಸ್ಕಾರ ಸಂಪನ್ನವಾದ ದೃಷ್ಟಿ ನೋಡಿ ಎಂಥದ್ದು ಅಂದರೆ, ಈಗ ಒಂಟಿತನ ಇದೆ, ಈ ಒಂಟಿತನದಲ್ಲಿ ಉತ್ತಮವಾದಂಥ ಯಾವುದಾದ್ರೂ ಗ್ರಂಥ ವ್ಯಾಸಂಗ ಮಾಡಬೇಕು ಅಂತ ಅನಿಸಿದೆ, ಯಾವ ಯಾವ ಸಾಹಿತ್ಯ ಕೃತಿಗಳನ್ನು ಓದಬೇಕು ಅನ್ನೋದನ್ನು ಹೇಳಿ ಅಂತ. ಮತ್ತು ಅವರ ಆ ಒಂದು ಸಾಹಿತ್ಯಕ್ಕೆ ಓದಬೇಕಾದ ಮನಸ್ಥಿತಿ ತುಂಬ ಚೆನ್ನಾಗಿರುವಂಥದ್ದು, ಏರು ಕೀಳು ಎಲ್ಲ ಅದರಿಂದ ಪಾಕಗೊಂಡ ಮನಸ್ಸು. ಮತ್ತು ಭಾಷೆಯನ್ನು ಚೆನ್ನಾಗಿ ಬಲ್ಲವರು ಅಂತೂ ಗೊತ್ತಾಗುತ್ತದೆ. ಅವರು ಸಮಯ ವ್ಯರ್ಥ ಮಾಡಬಾರ್ದು ಎಂಬುದು ಅಂತ ಒಂದು ಚೀಟಿಯಲ್ಲಿ ಬರ್ಕೊಂಡು ಬಂದಿದ್ರು ತಾನು ಏನು ಹೇಳಬೇಕಾಗಿದೆ ಅಂತ. ಆ ಅಕ್ಷರಗಳು ಚೆನ್ನಾಗಿದ್ವು, ವಾಕ್ಯ ರಚನೆ ಚೆನ್ನಾಗಿದ್ವು, ಒಟ್ಟಂದದ ನಿರೂಪಣಾ ಕ್ರಮವೂ ಚೆನ್ನಾಗಿತ್ತು. ಮಹಾನುಭಾವರಾದ ಅಳ್ಳಪಲ್ಲಿಯವ್ರನ್ನ ಅನೇಕ ವರ್ಷಗಳಿಂದ ನೋಡ್ತಾ ಇದ್ದವರಂತೆ. ಇನ್ನು ಬರದೇ ಇರುತ್ತೆ ಆ ಸಂಸ್ಕಾರ. ಆಮೇಲೆ ಅವರೊಂದು ಮಾತು ಹೇಳಿದರು, ತಮ್ಮ ಬದುಕಿನ ಎಷ್ಟೋ ಏರಿಳಿತದ ಸಂದರ್ಭದಲ್ಲಿ DVG ಅವರ ಮಂಕುತಿಮ್ಮನ ಕಗ್ಗವೇ ಇಂದು ಈ ಹೊತ್ತು ನಿಮ್ಮ ಮುಂದೆ ನಿಂತು ಮಾತನಾಡುವ ಸ್ಥಿತಿಗೆ ನನ್ನ ತಂದಿಟ್ಟಿದೆ ಅಂತ. ಒಂದು ಕೃತಿಗೆ ಇದಕ್ಕಿಂತ ಇನ್ಯಾವುದು ಬೇಕಾಗಿದೆ ಧನ್ಯತೆ? ಒಬ್ಬ ವ್ಯಕ್ತಿ 70 ವರ್ಷದವರು ನನ್ನ ಬದುಕಿನಲ್ಲಿ ನಾನು ನಿಲ್ಲೋಕ್ಕಾಗಿದ್ದು ಈ ಕೃತಿಯಿಂದ ಅಂತಂದರೆ ಇನ್ನೇನು ಬೇಕಾಗಿದೆ? ಅದಕ್ಕೆ ಇನ್ಯಾವ ಜ್ಞಾನಪೀಠ, ಜ್ಞಾನಪಿತ್ತ, ಅಜ್ಞಾನಪಿತ್ತ ಯಾವುದು ಬೇಕಾಗಿದೆ? ಏನೂ ಅಲ್ಲ. DVG ಅವರು ಬರೀತಾರಲ್ಲ, ಇವರ ಅಕಾಡೆಮಿ ಅವಾರ್ಡ್ಸ್ ಆ್ಯಂಡ್ ಆಲ್ ಅಂತ ಹೇಳ್ಬಿಟ್ಟು ಬರೀತಾರೆ ಅವರು. ಅಕಾಡೆಮಿ ಪ್ರಶಸ್ತಿಗಳು ಯಾತಕ್ಕಾಗಿ ಬೇಕಾಗಿರುವಂಥದ್ದು? ಒಂದು ಮಹಾಕೃತಿ ಅದನ್ನು ಮಾಡಿದ್ರೆ ಆಯಿತು, ಇನ್ನೇನಲ್ಲ. ಹೀಗಿರುವಂಥದ್ದನ್ನು ನಾವು ಕಾಣಬೇಕು. ಕಾಳಿದಾಸ
ಆ ರೀತಿಯ ದರ್ಶನ ಮಾಡುವವರಿಗೆ ಅನಿವಾರ್ಯನಾದಂಥವನು. ಶ್ಮಶ್ಮೃ ಪ್ರವೃದ್ಧಿ ಜನಿತಾನನ ವಿಕ್ರಿಯಾಂಶ್ಚ ಪ್ಲಕ್ಷಾನ್ ಪ್ರರೋಹ ಜಟಿಲಾನಿವ ಮಂತ್ರಿವೃದ್ಧಾನ್ ಅನ್ವಗ್ರಹೀತ್ ಪ್ರಣಮತಃ ಶುಭದೃಷ್ಟಿಪಾತೈ ವಾರ್ತಾನುಯೋಗ ಮಧುರಾಕ್ಷರಯಾ ಚ ವಾಚ. ಆಗ ವೃದ್ಧಾಮತ್ಯರು ಬಂದಿದ್ದಾರೆ. ಆ ವೃದ್ಧರಾದ ಮಂತ್ರಿವರ್ಗವನ್ನು, ಆಡಳಿತದ ವರ್ಗವನ್ನು ನೋಡ್ತಾನೆ. ಅವರೆಲ್ಲ ವೃದ್ಧರು, ಗಡ್ಡ ಮೀಸೆ ಬೆಳೆದಿದೆ. ಶ್ಮಶ್ರು ಪ್ರವೃದ್ಧಿ ಜನಿತ ಆನನ ವಿಕ್ರಿಯಾಂಶ್ಚ, ಹಾಗೆ ಮುಖದಲ್ಲಿ ಗಡ್ಡ ಮೀಸೆ ಬೆಳೆದಿರೋದ್ರಿಂದ ಅವರ ಮುಖದ ಭಾವನೆಗಳು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಅವರು ಹೇಗೆ ಕಾಣಿಸ್ತಾ ಇದ್ದಾರೆ ಅಂದರೆ ಪ್ಲಕ್ಷಾನ್ ಪ್ರರೋಹ ಜಟಿಲಾನಿವ, ಬೀಳಲು ಬಿಟ್ಟ ಮರಗಳ ಹಾಗೆ. ಪ್ಲಕ್ಷ ಅಂದರೆ ಗೋಳಿ ಮರ ಅಂತ ಕರೀತಾರೆ, ಆ ರೀತಿಯಾದದ್ದು. ಫಿಗ್ ವೆರೈಟೀಸ್ ಆಫ್ ಟ್ರೀಸ್ ಅಂತ 700ಕ್ಕೂ ಹೆಚ್ಚು ವೆರೈಟೀಸ್ ಆ ಫಿಗ್ ಆ ಒಂದು ಇದರೊಳಗೆ ಫ್ಯಾಮಿಲಿನಲ್ಲಿ ಬರುತ್ತೆ. ಅಂದರೆ ಅತ್ತಿ, ಅಂಜೂರ, ಅಶ್ವತ್ಥ, ಔದುಂಬರ, ಪ್ಲಕ್ಷ, ಅದೇ ಇವತ್ತು ಹೇಳಿದಂಥ ಗೋಳಿ ಮರ, ಬಸರಿ ಮರ, ಆಲದ ಮರ, ಹೀಗೆಲ್ಲ ಬೇಕಾದಂಥವು ಉಂಟು. ಮುತ್ತುಗ, ಇವೆಲ್ಲ ಅವೆಲ್ಲ ಹೇಗೆ ಬೀಳಲು ಬಿಟ್ಟು ಕಾಣಿಸುತ್ತವೆಯೋ ಆ ರೀತಿಯಲ್ಲಿ ಅವರುಗಳಿದ್ದರು. ಆ ಮಂತ್ರಿವೃದ್ಧರನ್ನು ನೋಡಿ ಅವರ ಮಧುರವಾದಂಥ ಮಾತುಗಳಿಂದ ಕುಶಲ ಪ್ರಶ್ನೆಯನ್ನು ಕೇಳುವ ಮೂಲಕವಾಗಿ ಸಂತೋಷಪಟ್ಟ ಅಂತ ದೃಷ್ಟಿಪಾತೈ ವಾರ್ತಾನುಯೋಗೇನ ಮಧುರಾಕ್ಷರಯಾ ಚ ವಾಚ ಅನ್ವಗ್ರಹೀತ್. ತಾನು ಪ್ರೀತಿ ಸ್ನಿಗ್ಧವಾದ ನೋಟ ಬೀರುವ ಮೂಲಕ, ಒಳ್ಳೊಳ್ಳೆ ಮಾತಾಡುವ ಮೂಲಕ ಆ ಮಂತ್ರಿವೃದ್ಧರ ಸಭಾಜನ ಮಾಡಿದ ರಾಮ ಅಂತ. ಅಂದರೆ ಆ ಒಂದು ವರ್ತನೆ ಹೇಗಿರಬೇಕು ಅಂತ 14 ವರ್ಷ ಆದಮೇಲೆ ಬಂದಿರೋದು. ಅವರು ವಯಸ್ಸಾದಂಥವರು, ಯಾರೂ ಸತ್ತಿಲ್ಲ, ರಾಮ ಬರಬೇಕು, ಅಲ್ಲಿವರೆಗೂ ಇರಬೇಕು ಅಂತ ಹಠ ಮಾಡಿಕೊಂಡು ಮೃತ್ಯುವಿನ ಜೊತೆಗೆ ಸೆಣಸಿ ನಿಂತುಕೊಂಡಿರುವಂಥವ್ರು. ಅವ್ರನ್ನೆಲ್ಲ ಕಂಡು ಆತ ಸಮಾಧಾನ ಮಾಡ್ತಾನೆ. ಇವೆಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ ಬರೋಲ್ಲ ಈ ಸ್ವಾರಸ್ಯಗಳು. ಅದನ್ನೆಲ್ಲ ಕಾಳಿದಾಸ ತನ್ನ ಕಲ್ಪನೆಯಿಂದ ಸೇರಿಸ್ತಾನೆ. ಇಲ್ಲಿ ಯಾವ ವಿಶೇಷ ಅಲಂಕಾರ ಇಲ್ಲ. ಪ್ಲಕ್ಷಾನ್ ಪ್ರರೋಹ ಜಟಿಲಾನಿವ ಅನ್ನುವಲ್ಲಿ ಒಂದು ಉಪಮಾಲಂಕಾರ ಇದೆ. ಆದರೆ ಅದಕ್ಕಿಂತ ಆ ಸಂದರ್ಭವೇ ಸ್ವಾರಸ್ಯಕಾರಿಯಾಗಿದೆ ಮತ್ತು ಕವಿಯ ಪರಿಶೀಲನಾ ದೃಷ್ಟಿಯೂ ಚೆನ್ನಾಗಿದೆ. ದುರ್ಜಾತ ಬಂಧುರಯಂ ವೃಕ್ಷ ಹರೀಶ್ವರೋ ಮೇ ಪೌಲಸ್ತ್ಯೇಷ ಸಮರೇಶು ಪುರಃಪ್ರಹರ್ತ ಇತ್ಯಾದೃತೇನ ಕಥಿತವು ರಘುನಂದನೇನ ವಿತ್ಕ್ರಮ್ಯ ಲಕ್ಷ್ಮಣಮುಭೋ ಭರತೋ ವವಂದೆ. ಆಮೇಲೆ ಭರತನಿಗೆ ತನ್ನ ಜೊತೆ ಇರುವ ಹೊಸಬರ ಪರಿಚಯ ಮಾಡಿಕೊಡ್ತಾನೆ. ದುರ್ಜಾತ ಬಂಧು ಅಂತ ಅಂದರೆ ದುರ್ಜಾತ ಅಂದರೆ ಕಷ್ಟ, ದುರ್ಜಾತಂ ವ್ಯಸನಂ ಪ್ರೋಕ್ತಂ ಅಂತ ನಿಘಂಟುಗಳು ಹೇಳುತ್ತವೆ. ಆ ದುಃಖ ಕಾಲದಲ್ಲಿ ಬಂದಂಥ ಬಂಧು ಇವನು ಹರೀಶ್ವರ ಅಂತಂದರೆ ಕಪೀಶ್ವರನಾದ ಸುಗ್ರೀವ. ಪೌಲಸ್ತ್ಯ ಏಷ, ಇನ್ನು ಇವನು ಪುಲಸ್ತ್ಯನ ಮಗ, ವಿಶ್ರವಸ್ಯನ ಮಗನಾದಂಥವನು ಪೌಲಸ್ತ್ಯ ಅಂತ ಹೆಸರಾದ ವಿಭೀಷಣ. ಇವನು ಪುರಃಪ್ರಹರ್ತ, ಯುದ್ಧದಲ್ಲಿ ತಾನು ಮುಂದೆ ನಿಂತು ಹೋರಾಡ್ತಾ ಇದ್ದಂಥವನು ಅಂತ ಇವರಿಬ್ಬರಿಗೂ ಹೇಳಿ ಪರಿಚಯ ಮಾಡಿಸ್ಕೊಡ್ತಾನೆ. ಆಗ ಭರತ ಲಕ್ಷ್ಮಣನ ಆಮೇಲೆ ವಿಚಾರಿಸ್ಕೊಳ್ಳೋಣ ಅಂತ ಇವರಿಬ್ಬರಿಗೆ ಮೊದಲು ನಮಸ್ಕಾರ ಮಾಡಿದಂತೆ. ನಮ್ಮವರು ಮನೆಯವರು ತೊಂದರೆ ಇಲ್ಲ, ಆದರೆ ನಮ್ಮ ಅಣ್ಣನಿಗೆ ಕಷ್ಟ ಕಾಲದಲ್ಲಾದವರು ಇವರು ದೊಡ್ಡವರು, ಅವರಿಗೆ ಗೌರವವನ್ನು ಸಲ್ಲಿಸಬೇಕು. ಫಸ್ಟ್ ಈಸ್ ಗೆಸ್ಟ್ ಅಂತ ಆ ರೀತಿಯಾಗಿ. ಮತ್ತು ಇನ್ನೂ ಒಂದು, ಭರತನಿಗಿಂತ ಲಕ್ಷ್ಮಣ ಚಿಕ್ಕವನು ಕೂಡ, ಒಂದು ಹೊತ್ತಿಗೆ ಚಿಕ್ಕವನು, ಅದರಿಂದ ನೋಡಬಹುದು ಅನ್ನುವಂಥ ದೃಷ್ಟಿ. ಮತ್ತು ಇನ್ನೂ ಒಂದು ಸೂಚನೆ ಇದೆ. ಅದು ಏನಂದರೆ ಲಕ್ಷ್ಮಣನಿಗೂ ನಮಸ್ಕಾರ ಮಾಡುವ ಭಾವ ಭರತನಲ್ಲಿತ್ತು ಅಂತ. ಖಂಡಿತ ಹೌದು. ಭರತ ತುಂಬ ದೊಡ್ಡವನು. ಲಕ್ಷ್ಮಣನಿಗೆ 14 ವರ್ಷಗಳ ರಾಮಸೇವಾ ಸೌಭಾಗ್ಯ ಸಿಕ್ಕಿತು, ತನಗೆ ಸಿಗಲಿಲ್ಲ. ಮತ್ತು ಲಕ್ಷ್ಮಣ ಈ ರೀತಿ ತಾಯಿಯ ಕೆಡಕಿನಿಂದ ಎಲ್ಲ ಒದ್ದಾಡುವಂಥದ್ದಾಗಲಿಲ್ವಲ್ಲ. ಅವನ ತಾಯಿ ತಾನೇ ನೀನು ರಾಮನ ಜೊತೆಗೆ ಹೋಗು ಕಾಡಿಗೆ ಅಂತ ಕಳಿಸಿಕೊಟ್ಟ ಮಹಾಸಾಧ್ವಿ. ರಾಮಂ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜಾಂ ಅಯೋಧ್ಯಾಂ ಅಟವಿಂ ವಿದ್ಧಿ ಗಚ್ಚತಾತ ಯಥಾಸುಖಂ ಅಂತ ರಾಮಾಯಣದಲ್ಲಿ ಹೇಳಿದ್ಲಲ್ಲ. ಅದಕ್ಕೋಸ್ಕರ ಸೌಮಿತ್ರಿಣ ತದನು ಸಂಸಸೃಜೆ ಸ ಚೈನಂ ಉತ್ಥಾಪ್ಯ ನಮ್ರಶಿರಸಂ ಭೃಶಮಾಲಿಲಿಂಗ ರೂಢೇಂದ್ರಜಿತ್ ಪ್ರಹರಣಂ ಕರ್ಕಶೇನ ಕ್ಲಿಶ್ಯನ್ನಿವಾಸ್ಯ ಭುಜಮಧ್ಯ ಮುರಸ್ಥಲೇನ. ಕಾಲಿಗೆ ಬೀಳ್ತಾ ಇದ್ದ ಲಕ್ಷ್ಮಣನನ್ನು ಗಬಕ್ಕನೆ ಅವಚಿಕೊಳ್ತಾನಂತೆ ಭರತ. ನಮ್ರಶಿರಸಂ ಉತ್ಥಾಪ್ಯ, ತಲೆಭಾಗದವನನ್ನು ಎಬ್ಬಿಸ್ತಾನೆ. ಲಕ್ಷ್ಮಣನಿಗೂ ಒಂದು ಸ್ವಲ್ಪ ಸಂಕೋಚ. ಏನಂದರೆ ಹಿಂದೊಮ್ಮೆ ಭರತ ಚಿತ್ರಕೂಟಕ್ಕೆ ಬಂದಾಗ ಅವನನ್ನು ಶಂಕಿಸಿದ್ದವನು, ಈ ಪಾಪಿ ನಮ್ಮನ್ನು ಹಾಳು ಮಾಡಬೇಕು ಅಂತಲೇ ಬರ್ತಾ ಇದ್ದಾನೆ, ತಗೋ ಬಿಲ್ಲು ಬಾಣ, ಧರಿಸಿಕೋ ಕವಚವನ್ನು, ನಿರ್ಮೂಲಿಸೋಣ ಇವನನ್ನು, ಶತ್ರುಶೇಷ ಇರಬಾರದು ಅಂತ. ಅವೆಲ್ಲ ಆ ಕ್ಷಣದಲ್ಲಿ ಸುಳಿದಿರಬಹುದು ಏನೋ.
ಒಟ್ಟಿನಲ್ಲಿ ಆ ನಸುನಾಚಿಕೆಯ ತಲೆಬಾಗೆದ ನಮ್ರನಾದ ಲಕ್ಷ್ಮಣನನ್ನು ಇವನು ಅಪ್ಪಿಕೊಳ್ತಾನೆ. ಅದು ಎಂಥ ಎದೆ ಅದು ಅಂದರೆ ಇಂದ್ರಜಿತ್ ಪ್ರಹರಣ ವ್ರಣಕರ್ಕಶ, ಇಂದ್ರಜಿತ್ತಿನ ಆಯುಧಗಳಿಂದ ಗಾಯಗೊಂಡ ಎದೆಯನ್ನು ತನ್ನ ತೋಳುಗಳ ಮಧ್ಯೆ ಅಪ್ಪಿಕೊಂಡ ಅಂತ. ಇಂಥ ಪರಾಕ್ರಮಿಯನ್ನು ಅಪ್ಪಿಕೊಂಡ ಅಂತ ಒಂದು. ರಾಮನ ಪಾದುಕೆಗಳನ್ನು ಹೊತ್ತಂಥ ತೋಳುಗಳು ಇವು. ರಾಮನಿಗಾಗಿ ಇಂದ್ರಜಿತ್ತಿನ ಆಯುಧಗಳಿಗೆ ಎದೆ ಒಡ್ಡಿದಂಥ ಮೈ ಅವನದು. ಇದು ಆ ವಿಶೇಷಣಗಳು ತುಂಬ ಸೊಗಸಾಗಿ ಬರುವಂಥವು. ಇಲ್ಲಿ ಒಂದು ಮಾತನ್ನು ರಾಮಾಯಣದಲ್ಲಿ ಮಲ್ಲಿನಾಥ ಬರುವಂಥದ್ದನ್ನು ಕೋಟ್ ಮಾಡ್ತಾನೆ. ತಥೋ ಲಕ್ಷ್ಮಣ ಮಾಸಾದ್ಯ ವೈದೇಹಿಂಚ ಪರಂತಪಃ ಅಭಿವಾದ್ಯ ತತಃ ಪ್ರೀತೋ ಭರತೋ ನಾಮ ಚಾಬ್ರವೀತ್ ಅಂತ ಭರತ ಲಕ್ಷ್ಮಣನಿಗೂ ನಮಸ್ಕಾರ ಮಾಡ್ದ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಬರ್ತದೆ. ಹೀಗಿರುವಾಗ ಲಕ್ಷ್ಮಣ ಭರತನಿಗೆ ನಮಸ್ಕಾರ ಮಾಡಿದ್ನಲ್ಲ ಹೇಗೆ? ಇತಿ ಭರತಸ್ಯ ಕಾನಿಷ್ಠ್ಯಂ ಪ್ರತೀಯತೆ ಕಿಮರ್ಥಂ ಜೈಷ್ಠ್ಯಂ ಅವಲಂಬ್ಯಮಾನಾರ್ಜವೇನ ಶ್ಲೋಕೋ ವ್ಯಾಖ್ಯಾತಃ ಸತ್ಯಂ ಕಿಂತು ರಾಮಾಯಣ ಶ್ಲೋಕಾರ್ಥಷ್ಟೀಕಾಕೃತೋಕ್ತಃ ಶ್ರೂಯತಾಂ ತಥೋ ಲಕ್ಷ್ಮಣಮಾಸಾದ್ಯ ಇತ್ಯಾದಿ ಶ್ಲೋಕ ಆಸಾದನಂ ಲಕ್ಷ್ಮಣ ವೈದೇಹ್ಯೋಃ ಅಭಿವಾದನಂತು ವೈದೇಹ್ಯ ಏವ ಅನ್ಯಥಾ ಪೂರ್ವೋಕ್ತಂ ಭರತಸ್ಯ ಜೈಷ್ಠ್ಯಂ ವಿರುದ್ಧೇತೆ ಇತಿ. ಅವರಿಬ್ಬರಿಗೂ ಹೋಗಿ ನಮಸ್ಕಾರ ಮಾಡ್ದ ಅಂತಂದರೆ ಸೀತೆಗೆ ನಮಸ್ಕಾರ ಮಾಡ್ದ, ಲಕ್ಷ್ಮಣನಿಗೆ ಆಶೀರ್ವಾದ ಮಾಡ್ದ ಅಂತ ಅಂದುಕೊಳ್ಬೇಕು ಅಂತ ವಾಲ್ಮೀಕಿ ರಾಮಾಯಣದ ವ್ಯಾಖ್ಯಾನಕಾರರು ಬರೀತಾರೆ. ಇದು ಬರುವಂಥದ್ದು ರಾಮಾಯಣ ಶಿರೋಮಣಿ ವ್ಯಾಖ್ಯಾನದಲ್ಲಿ ಬರುತ್ತದೆ. ಮಾಹೇಶ್ವರ ತೀರ್ಥೀಯರದ ವ್ಯಾಖ್ಯಾನ ಇರಲಿ. ಅಂದರೆ ಅಷ್ಟು ಸೂಕ್ಷ್ಮವಾಗಿ ಮಲ್ಲಿನಾಥ ವಿವರಗಳನ್ನು ಗಮನಿಸಿದ್ದಾನೆ ಅಂತ. ಈ ಸಂದರ್ಭದಲ್ಲಂತೂ ಮಲ್ಲಿನಾಥನ ನೆನೆಸ್ಕೊಳ್ಳದೆ ಗತ್ಯಂತರ ಇಲ್ಲ. ಆ ಮಹಾ ವಿದ್ವಾಂಸ ಕವಿಹೃದಯ ಬಲ್ಲಂಥ ರಸಜ್ಞ ಶೇಖರ ಅವನು ಮಹನೀಯ ಮಲ್ಲಿನಾಥ. ಆತ ಇಲ್ಲದೇ ಇದ್ದರೆ ನಮಗೆ ಕಾಳಿದಾಸಾದಿ ಮಹಾಗ್ರಂಥಗಳು ದುರ್ಬೋಧವೇ ಆಗಿಬಿಡ್ತಾ ಇದ್ವು. ಎಂದಾದರೂ ಪುಣ್ಯವಿದ್ದಲ್ಲಿ ಆತನ ಬಗ್ಗೆ ಒಂದು ಪುಸ್ತಕ ಬರಿತೀನಿ. ಮಲ್ಲಿನಾಥ ಅವನು ಕಾಳಿದಾಸ ಹೃದಯವನ್ನು ಮಾತ್ರ ಬಲ್ಲವನಲ್ಲ, ಸಕಲ ಶಾಸ್ತ್ರಗಳನ್ನೂ ಬಲ್ಲವನಾಗಿದ್ದ. ಅದರಿಂದ ನಮ್ಮ ಆ ವ್ಯಾಖ್ಯಾನ ಪರಂಪರೆಯಲ್ಲಿ ಪರಮಾಚಾರ್ಯನಂತೆ ನಿಲ್ತಾನೆ. ಮಹಾಕಾವ್ಯಗಳ ವ್ಯಾಖ್ಯಾನ ಹೇಗೆ ಮಾಡಬೇಕು ಅಂತ ತೋರ್ಪಡಿಸಿಕೊಟ್ಟಿದ್ದಾನೆ. ಅದರೊಳಗೂ ಕಾಳಿದಾಸ ಮತ್ತು ಮಾಘ ಇವರ ಬಗ್ಗೆ ಅಂತೂ ಅವನಿಗೆ ಬಹಳ ಅಭಿಮಾನ. ವಿಶಿಷ್ಯ ಮೇಘದೂತ ಮತ್ತು ಶಿಶುಪಾಲ ವಧಕ್ಕೆ ಅವನ ವ್ಯಾಖ್ಯಾನಗಳು ಅಸಾಮಾನ್ಯವಾದಂಥವು. ಅಷ್ಟಿದ್ದೂ ನಮ್ರತೆ. ಕಾಳಿದಾಸ ಗಿರಾಂಸಾರ ಕಾಳಿದಾಸ ಸರಸ್ವತಿ. ಕಾಳಿದಾಸನ ಮಾತಿನ ಸಾರ ಕಾಳಿದಾಸನೇ ಸರಸ್ವತಿ ಅಂತ, ಅಥವಾ ಸರಸ್ವತಿಯೇ ಬಲ್ಲಳು ಆತನ ಸ್ವಾರಸ್ಯವನ್ನು ಅಂತ. ರಾಮಾಜ್ಞೆಯ ಹರಿಚಮೂ ಪತಯಸ್ತದಾನೀಂ ಕೃತ್ವಾ ಮನುಷ್ಯ ವಪುರಾರುಹು ಗಜೇಂದ್ರಾನ್ ತೇಷು ಕ್ಷರತ್ಸು ಬಹುಧಾ ಮದವಾರಿಧಾರಾ ಶೈಲಾಧಿರೋಹಣ ಸುಖಾನ್ಯುಪಲೇಭಿರೇತೆ. ಇನ್ನು ಉಳಿದ ವಾನರ ವೀರರೆಲ್ಲ ಇಳಿತಾರೆ. ಅವರೆಲ್ಲ ಕಾಮರೂಪಿಗಳಾದ ಕಾರಣ ಮಾನವ ರೂಪವನ್ನು ತಾಳ್ತಾರೆ. ಅವರೆಲ್ಲರಿಗೂ ಒಂದೊಂದು ಆನೆಯನ್ನು ಕೊಡ್ತಾನೆ. ಆನೆಗಳ ಮೇಲೆ ಕೂತ್ಕೊಂಡು ಬನ್ನಿ ಅಂತ ಭರತ. ಆ ಮದಧಾರೆ ಸುರಿಯುವ ಆನೆಗಳ ಮೇಲೆ ಅವರುಗಳು ಕೂತು ಬರ್ತಾ ಇದ್ದ ಕಪಿಗಳು ನಿರ್ಜರಗಳು ಅಂದರೆ ತೊರೆ ಸುರಿತಕ್ಕಂಥ ಬೆಟ್ಟಗಳ ಶಿಖರಗಳ ಮೇಲೆ ನಾವು ಕೂತಿದ್ದೀವಿ ಅಂತ ಭಾವ ಬಂತು. ಕಪಿಗಳಿಗೆ ನೇಟಿವಿಟಿ ಫೀಲಿಂಗ್ ಬಂತು ಅಂತ. ಇಲ್ಲೆಲ್ಲ ಕವಿಯ ಕಲ್ಪನೆ ಎಷ್ಟು ಸುಂದರವಾದದ್ದು. ಸಾನುಪ್ಲವ ಪ್ರಭುರಪಿ ಕ್ಷಣದಾಚರಾಣಾಂ ಭೇಜೇ ರಥಾನ್ ದಶರಥ ಪ್ರಭವಾನುಶಿಷ್ಟ ಮಾಯಾ ವಿಕಲ್ಪ ರಚನೈರಪಿತೆ ತದೀಯೈ ನ ಸ್ಯಂದನೈ ತುಲಿತ ಕೃತ್ರಿಮ ಭಕ್ತಿಶೋಭಾ. ಇನ್ನು ರಾಮನ ಜೊತೆಗೆ ಬಂದ ರಾಕ್ಷಸ ಪರಿವಾರ ಇದೆಯಲ್ಲ, ವಿಭೀಷಣ ಮತ್ತು ಅವನ ರಾಕ್ಷಸ ಪರಿವಾರ. ಕ್ಷಣದಾಚರಾಣಾಂ ಅಂದರೆ ಕ್ಷಣದ ಅಂತಂದರೆ ರಾತ್ರಿ, ಕ್ಷಣದ ಕ್ಷಪ ಅಂತೆಲ್ಲ ರಾತ್ರಿಗೆ ಹೇಳ್ತಾನೆ. ಆ ವಿಭೀಷಣ ಮತ್ತು ಅವನ ಪರಿವಾರ ಅವರೆಲ್ಲರಿಗೂ ಕೂಡ ರಥಗಳು ಬರ್ತವೆ. ಅವರು ಮಾಯಾವಿಗಳಾದಂಥವರು. ಹಾಗಿರುವಂಥವರು ಅವರು ಮಾಯಾವಿಕಲ್ಪ ರಚಿತೈ ತದೀಯೈ ಸ್ಯಂದನೈ ತುಲಿತ ಕೃತ್ರಿಮ ಭಕ್ತಿಶೋಭಾ ತುಲಿತಾ ಮತ್ತು ಅನೇಕ ವಿಧವಾದ ಅಲಂಕಾರವನ್ನು ಮಾಡಿದ್ದಾರೆ. ಅಂದರೆ ಆ ರಥಗಳಿಗೆ ಬಗೆ ಬಗೆಯಾದ ಅಲಂಕಾರಗಳು, ಬಣ್ಣ ಬಣ್ಣದ ಪಟ್ಟೆಗಳು, ಹೂವಿನ ಮಾಲೆಗಳು ಎಲ್ಲ ಇವೆ. ಆ ರಥಗಳಲ್ಲಿ ಅವರು ಬರ್ತಾರೆ. ಆಗ ಭೂಯಸ್ಥತೋ ರಘುಪತಿ ವಿಲಸತ್ಪತಾಕಂ ಅಧ್ಯಾಸ್ತ ಕಾಮಗತಿ ಸಾವರಜೋ ವಿಮಾನಂ ದೋಷಾತನಂ ಬುಧ ಬೃಹಸ್ಪತಿ ಯೋಗ ದೃಶ್ಯ ತಾರಾಪತಿ ತರಲ ವಿದ್ಯುದಿವಾಭ್ರವೃಂದಂ. ಒಳ್ಳೆಯ ಕಾಳಿದಾಸನ ಜ್ಯೋತಿಷ್ಶಾಸ್ತ್ರ ಪ್ರಾವೀಣ್ಯಲ್ಲಿ ಗೊತ್ತಾಗುತ್ತದೆ. ಆಮೇಲೆ ರಾಮ ತಾನು ಮತ್ತೆ ವಿಮಾನವನ್ನು ಹತ್ತುತ್ತಾನೆ.
ಯಾಕೆಂದರೆ ಅಯೋಧ್ಯೆಗೆ ಹೋಗಬೇಕಾಗಿದೆ. ಈಗ ತಮ್ಮಂದ್ರನ್ನೆಲ್ಲ ಸೇರಿಸಿಕೊಂಡಿದ್ದಾನೆ. ಅಧ್ಯಾಸ್ತ ಕಾಮಗತಿ ವಿಮಾನಂ, ಅದು ಪತಾಕೆಗಳಿಂದ ರಾರಾಜಿಸುವಂಥ ವಿಮಾನ. ಬುಧ ಬೃಹಸ್ಪತಿ ಯೋಗಾತ್, ಒಂದು ಕಡೆ ಭರತ ಇನ್ನೊಂದು ಕಡೆ ಲಕ್ಷ್ಮಣ ಇಬ್ಬರೂ ಇರುವಾಗ ಬುಧ ಮತ್ತು ಗುರು ಇವರಿಬ್ಬರ ಯೋಗ ಕೂಡಿರತಕ್ಕಂಥ ಚಂದ್ರ ಹೇಗೆ ಕಾಣಿಸ್ತಾನೋ ಆ ರೀತಿಯಲ್ಲಿ ಇದ್ದ ಅಂತ ಹೇಳಿಬಿಟ್ಟಿದ್ವಿ. ಚಂದ್ರನಿಗೆ ಬುಧ ಬೃಹಸ್ಪತಿ ಯೋಗ ಬಂದರೆ ಬಹಳ ಉತ್ಕೃಷ್ಟವಾದಂಥದ್ದು ಅಂತ. ಚಂದ್ರ ಮತ್ತು ಬುಧ ಗುರು ಇಬ್ಬರೂ ಇದ್ದರೇ ಅದು ಗಜಕೇಸರಿ ಯೋಗ ಅಂತ ಬಹಳ ಪ್ರಸಿದ್ಧವಾದದ್ದು. ಮನಃಕಾರಕನಾದವನು ಚಂದ್ರ. ಇನ್ನು ಪ್ರಜ್ಞಾಕಾರಕರಲ್ಲಿ ಅಗ್ರಗಣ್ಯರಾದವರು ಬುಧ, ಗುರು, ಒಂದು ಮಟ್ಟಿಗೆ ಶುಕ್ರ. ಶುಕ್ರನಾದರೂ ಅಸುರ ಗುರು ಆಗಿದ್ದರಿಂದ ಅವನಲ್ಲಿ ಒಂದು ಎಳೆಯ ರಜಸ್ಸು ಉಂಟು. ಆದರೆ ಬುಧನಲ್ಲಿ ಇಲ್ಲ. ಬುಧ ವಿಶಿಷ್ಟವಾಗಿ ತರ್ಕಶುದ್ಧಿಯ ಪ್ರತಿಭೆಯ ಲಕ್ಷಣವಾದರೆ ಬೃಹಸ್ಪತಿಯ ಅಧ್ಯಾತ್ಮ ಸಿದ್ಧಿಯ ಪ್ರಜ್ಞಾವಿಶೇಷದ ಲಕ್ಷಣ. ಹೀಗಾಗಿ ಆ ತರ್ಕಶುದ್ಧಿ ಮತ್ತು ಅಧ್ಯಾತ್ಮನಿಷ್ಠೆ ಇದೆರಡೂ ಸೇರಿರುವ ಮನಸ್ಸಿನ ಹಾಗೆ ರಾಮ ಪ್ರಕಾಶಿಸಿದ, ಯಾವುದೇ ದೋಷ ಇಲ್ಲದೆ ತೋರ್ತಾ ಇದ್ದ ಅಂತ ಹೇಳಿಬಿಟ್ಟು. ಮತ್ತು ಅಂತರಿಕ್ಷದಲ್ಲಿ ಈ ಬುಧ ಮತ್ತು ಬೃಹಸ್ಪತಿ ಗ್ರಹಗಳ ಜೊತೆಗೆ ಆಗಿರುವಂಥ ಚಂದ್ರನ ಸಮಾಯೋಗದಂತೆ ಈ ವಿಮಾನದಲ್ಲಿ ಆ ಒಂದು ದೃಶ್ಯ ಕಾಣ್ತಾ ಇತ್ತು ಅಂತ ಹೇಳ್ತಾನೆ. ಕಾಳಿದಾಸನ ಬಗೆ ಬಗೆಯ ಶಾಸ್ತ್ರ ಪ್ರಾವೀಣ್ಯವು ತುಂಬ ಸಹಜವಾಗಿ ಸುಂದರವಾಗಿ ಅಲ್ಲಲ್ಲಿ ಬರುತ್ತೆ. ಅವನಿಗೆ ವ್ಯಾಕರಣ, ಜ್ಯೋತಿಷ, ನಾಟ್ಯಶಾಸ್ತ್ರ, ವೇದಾಂತ, ಆಯುರ್ವೇದ ಈ ಥರ ಹಲವು ಶಾಸ್ತ್ರಗಳಲ್ಲಿ ಚೆನ್ನಾದ ಪ್ರಜ್ಞೆ ಇತ್ತು, ಒಳ್ಳೆಯ ಗತಿ ಇತ್ತು. ವ್ಯಾಕರಣಾದಿಗಳಲ್ಲಿ ಚೆನ್ನಾಗಿ ಇರಬೇಕು, ಇಲ್ಲದೇ ಇದ್ದರೆ ಕವಿಯಾಗಿ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಇನ್ನು ನಾಟ್ಯಶಾಸ್ತ್ರದಲ್ಲಿ ಕೋವಿದತ್ವ ಇಲ್ಲದೇ ಇದ್ದರೆ ನಾಟ್ಯ ಪ್ರಯೋಗ ಕೌಶಲವೂ ಬರ್ತಿರಲಿಲ್ಲ, ಅಲಂಕಾರ ಶಾಸ್ತ್ರದಲ್ಲಿ ಆ ಪ್ರೌಢಿಮೆಯೂ ಇರ್ತಾ ಇರಲಿಲ್ಲ. ಆದರೆ ಅಧ್ಯಾತ್ಮ ವಿದ್ಯೆ, ಜ್ಯೋತಿಷ್ಶಾಸ್ತ್ರ ಇವೆಲ್ಲ ಅವನಿಗೆ ಒದಗಿ ಬಂದ ವಿದ್ಯಾ ವಿಶೇಷಗಳು. ಇವನ್ನೆಲ್ಲ ಸೇರಿಸಿಕೊಂಡು ಮಾಡಿಕೊಂಡಿದ್ದಾನೆ. ಅವನು ತನ್ನ ಪರಿಪೂರ್ಣವಾದ ಪಾಂಡಿತ್ಯವನ್ನು ಪ್ರತಿಭೆಗೆ ಅಡಿಯಾಳಾಗಿ ದುಡಿಸಿಕೊಂಡಿದ್ದಾನೆ. ಅದು ಬಹಳ ದೊಡ್ಡದು. ತತ್ರೇಶ್ವರೇಣ ಜಗತಾಂ ಪ್ರಲಯಾದಿವೋರ್ವೀಂ ವರ್ಷಾತ್ಯಯೇನ ರುಚಿಮಭ್ರಘನಾದಿವೇಂದೋ ರಾಮೇಣ ಮೈಥಿಲ ಸುತಾಂ ದಶಕಂಠ ಕೃಚ್ಛ್ರಾತ್ ಪ್ರತ್ಯುದ್ಧೃತಾಂ ಧೃತಿಮತೀಂ ಭರತೋ ವವಂದೇ. ಈಗ ವಿಮಾನದ ಒಳಕ್ಕೆ ಬಂದು ಸೀತೆಗೆ ನಮಸ್ಕಾರ ಮಾಡ್ತಾನೆ. ಸೀತೆ ವಿಮಾನದಲ್ಲೇ ಇದ್ದಳು. ಎಂಥವಳು ಆ ಸೀತೆ? ಜಗತಾಂ ಈಶ್ವರೇಣ ಪ್ರಲಯಾದ್ ಉರ್ವೀಮಿವ ವರ್ಷಾತ್ಯಯೇನ ಶರದಭ್ರ ಘನಾತ್ ಇಂದೋಹೋ ರುಚಂ ಇವ ರಾಮೇಣ ದಶಕಂಠ ಕೃಚ್ಛ್ರಾತ್ ಪ್ರತ್ಯುದ್ಧೃತಾಂ ಧೃತಿಮತೀಂ ಮೈಥಿಲಸುತಾಂ ಭರತೋ ವವಂದೇ. ಆ ವಿಮಾನದಲ್ಲಿ ಭರತ ಬಂದು ವರಾಹ ರೂಪ ತಾಳಿದ ಮಹಾವಿಷ್ಣುವಿನ ದಂಷ್ಟ್ರಾಗ್ಗಳ ಮೇಲೆ ಹೇಗೆ ಆ ಒಂದು ಪ್ರಲಯ ಸಾಗರದಲ್ಲಿ ಮುಳುಗಿ ಹೋಗಿದ್ದ ಭೂಮಿಯೇ ಉದ್ಧತವಾಯಿತೋ ಆ ರೀತಿ ರಾವಣನ ಸೆರೆಯಲ್ಲಿ ಮುಳುಗಿ ಹೋಗಿದ್ದ ಸೀತೆಯನ್ನು ರಾಮ ತನ್ನ ಪರಾಕ್ರಮ ಧೀರತೆಯಿಂದ ಉದ್ಧಾರ ಮಾಡಿದ್ದು. ಅಂದರೆ ಭೂಮಿಯನ್ನು ಉದ್ಧರಿಸಿದಂತೆ ವರಾಹಸ್ವಾಮಿ ರಾಮ ಸೀತೆಯನ್ನು ಆ ಅಶೋಕವನದ ಶೋಕ ಪ್ರದೇಶದಿಂದ ಉದ್ಧಾರ ಮಾಡಿದ. ಜೊತೆಗೆ ಮಳೆಗಾಲದಲ್ಲಿ ಮೋಡ ಕವಿದು ಚಂದ್ರಬಿಂಬ ಚಂದ್ರಕಾಂತಿ ಕಾಣದೆ ಹೋಗಿತ್ತು. ಅದನ್ನು ಶರತ್ಕಾಲ ಹೇಗೆ ಆವಿಷ್ಕರಿಸುತ್ತದೆಯೋ ಚಂದ್ರಕಲಾ ಕಾಂತಿಯನ್ನು, ಚಂದ್ರಕಲೆಯ ಆ ಒಂದು ಬೆಳದಿಂಗಳಿನ ಸೊಗಸನ್ನು ಆ ರೀತಿಯಾಗಿ ರಾಮ ಶರತ್ಕಾಲ ಬಂದು ಚಂದ್ರಕಾಂತಿಯನ್ನು ಉಜ್ಜೀವನಗೊಳಿಸಿದಂತೆ ಸೀತೆಯನ್ನು ಉಜ್ಜೀವನಗೊಳಿಸಿದ್ದ. ಅಂಥ ಸೀತೆಯನ್ನು ಭರತ ಬಂದು ಧೃತಿಮತೀಂ ವವಂದೇ. ಸೀತೆಯ ಕಡೆಯಿಂದಲೂ ಇರದಿಯಲ್ಲ, ಅವಳು ಧೈರ್ಯಳಾಗಿದ್ದಳು. ಅವಳು ಗಟ್ಟಿಯಾಗಿಲ್ಲದೆ ಇದ್ದರೆ ರಾಮನಿಗೆ ಏನು ಮಾಡೋಕ್ಕಾಗ್ತಾ ಇತ್ತು? ಕೆಲವೊಮ್ಮೆ ನಾನು ಬರೆದಿದ್ದು ನನಗೆ ಚೆನ್ನ ಅಂತ ಅನಿಸುವಂಥದ್ದುಂಟು. ಅಂಥ ಒಂದು ಸಂದರ್ಭ ನಾನು ಬರೆದ ಜಾನಕಿ ಜೀವನ ಅನ್ನುವ ಯಕ್ಷಗಾನ, ಏಕವ್ಯಕ್ತಿ ಯಕ್ಷಗಾನ ಮಂಟಪರಿಗೆ ಬರೆದದ್ರೊಳಗೆ ಸೀತೆ ಅಗ್ನಿಪ್ರವೇಶ ಪರೀಕ್ಷೆಯ ಕಾಲದಲ್ಲಿ ರಾಮನಿಗೆ ಹೇಳ್ತಾಳೆ, ನನ್ನ ಪಾತಿವೃತ್ಯಕ್ಕೆ ಎನ್ನೀ ಪಾತಿವೃತ್ಯಕ್ಕೆ ಪಂಚವಟಿಯೇ ಸಾಕ್ಷಿ, ಎನ್ನೀ ಪಾತಿವೃತ್ಯಕ್ಕೆ ಅನಸೂಯೆಯೇ ಸಾಕ್ಷಿ, ಎನ್ನೀ ಪಾತಿವೃತ್ಯಕ್ಕೆ ಮಾರುತಿಯೇ ಸಾಕ್ಷಿ ಅಂತ ಹೇಳ್ತಾ ಎನ್ನೀ ಪಾತಿವೃತ್ಯಕ್ಕೆ ಲಂಕೇಶನೇ ಸಾಕ್ಷಿ ಅಂತ ಹೇಳ್ತಾಳೆ. ಇದು ಹಿಂದೋಳ ರಾಗದಲ್ಲಿ ಮತ್ತು ರೂಪಕಾಲಂಕಾರದಲ್ಲಿದೆ. ಕೊನೆಯ ಸಾಲು ನನಗೆ ಬಹಳ ವಿಶೇಷ ಅಂತ ನನಗೇ ಅನ್ನಿಸ್ತು. ಇವಳು ಪಾತಿವೃತ್ಯವನ್ನು ಹಿಡಿದು ನಿಲ್ಲದೇ ಇದ್ದಿದ್ದರೆ ಲಂಕೇಶ ಸಾಯ್ತಲೇ ಇರಲಿಲ್ಲ. ಅವಳ ಪಾತಿವೃತ್ಯವನ್ನು ಯಾರಲ್ಲಿ ಕೇಳಬೇಕು ಅಂದರೆ ರಾವಣನಲ್ಲಿಯೇ ಕೇಳಬೇಕು, ರಾವಣನ ಪ್ರೇತವನ್ನು ಕೇಳಬೇಕು ಅಷ್ಟೇ. ಯಾಕೆಂದರೆ ಇನ್ನು ಯಾರಿಗೆ ತಾನೇ ಆಗುತ್ತದೆ?
ಅವನು 10 ತಲೆಗಳನ್ನು ಅವಳ ಅಡಿದಾವರಗಳ ಮುಂದೆ ಚಾಚಿ ಬೇಡ್ಕೊಂಡ್ರೂ ಕೂಡ ತಿರಸ್ಕರಿಸಿ ಮಾತಾಡಿದಳಲ್ಲ, ಆ ಧೈರ್ಯ ಎಷ್ಟು ಜನಕ್ಕಿರುತ್ತೆ, ಆ ಧೀರತೆ ಅದೆಷ್ಟು ದೊಡ್ಡದಾದಂಥದ್ದು, ತುಂಬ ತುಂಬ ಮಹನೀಯವಾದದ್ದು. ಇದು ನಡೆಯುತ್ತೋ ಬಿಡುತ್ತೋ, ಈ ಮಟ್ಟದಲ್ಲಿ ಇದ್ದರೋ ಇಲ್ಲವೋ ಮನುಷ್ಯರು, ಗಂಡಸರು ಹೆಂಗಸರು, ಆದರೆ ಹೀಗಿರಬೇಕು ಅನ್ನೋ ಆಸೆ ಆಗುತ್ತಲ್ಲ, ಅದು ತುಂಬ ದೊಡ್ಡದು ಅಂತ ನನಗನ್ನಿಸುತ್ತದೆ. ಬದುಕಿನಲ್ಲಿ ಬೇಕಾಗಿರುವುದು ಆ ಭರವಸೆ, ಆ ನಂಬಿಕೆ. ಅದಿಲ್ಲದೆ ಇದ್ದರೆ ತುಂಬ ಕಷ್ಟವಾಗುತ್ತದೆ. ಆ ದೃಷ್ಟಿಯಿಂದ ಸೀತೆ ಧೃತಿಮತಿ, ಧೈರ್ಯ ತುಂಬ ಇತ್ತು ಅವಳಿಗೆ, ಎದೆಗುಂದಲಿಲ್ಲ. ಎಷ್ಟು ಗೋಳಾಟ, ಇನ್ನು 2 ತಿಂಗಳಲ್ಲಿ ನೀನು ಮನಸ್ಸು ಬದಲಾಯಿಸಿಕೊಳ್ಳದೇ ಇದ್ದರೆ ಬೆಳಗಿನ ತಿಂಡಿಯಾಗಿ ತಿಂದು ಬಿಡ್ತೀನಿ, ಪ್ರಾತರಾಶಾಯ ಕಲ್ಪಯೇ ಎನ್ನುವ ಜಬರ್ದಸ್ತಿನ ಗದರಿ ಹೋಗಿದ್ದ ರಾವಣ. ಆಗಲೂ ಕೂಡ ಅವಳು ಉದ್ಬಂಧನ ವ್ಯವಸಾಯ ಅಂತಲೇ ಸುಂದರಕಾಂಡದಲ್ಲಿ ಒಂದು ಸರ್ಗ ಉಂಟು. ನೇಣು ಹಾಕ್ಕೊಳ್ಬೇಕು ಅಂತ ತಲೆ ಕೂದಲಿಗೆ ಅವಳು ನೇಣು ಹಾಕ್ಕೊಳ್ಬೇಕು ಅಂತ ಅಂದುಕೊಳ್ತಾ ಇದ್ದ ಕಾಲಕ್ಕೆ ಹನುಮಂತ ಬಂದ. ಅಂದರೆ ಎಷ್ಟು ತಡೆದಿಳು ಪಾಪ. ಈಗ ಒಂದು ಪದ್ಯ ಬರುತ್ತದೆ, ಅದ್ಭುತವಾದ ಪದ್ಯ ಇದು, ಕಾಳಿದಾಸ ಮಾತ್ರ ಬರೀಬಲ್ಲ ಅಷ್ಟೇ. ಲಂಕೇಶ್ವರ ಪ್ರಣತಿಭಂಗ ದೃಢವ್ರತಂ ಯತ್ ವಂದ್ಯಂ ಯುಗಂ ಚರಣಯೋರ್ಜನಕಾತ್ಮಜಾಯಾ ಜ್ಯೇಷ್ಠಾನುವೃತ್ತಿ ಜಟಿಲಂಚ ಶಿರೋಸ್ಯ ಸಾಧೋ ಅನ್ಯೋನ್ಯ ಪಾವನಮಭೂತ್ ಯುಗಪತ್ ಸಮೇತ್ಯ. ಸೀತೆಗೆ ನಮಸ್ಕಾರ ಮಾಡಿದ್ದನ್ನೇ ಅತ್ಯದ್ಭುತವಾದ ಪದ್ಯವಾಗಿ ಹೇಳಿದ್ದಾನೆ ಕಾಳಿದಾಸ. ಭರತನ ತಲೆ ಸೀತೆಯ ಕಾಲಿಗಂಟದಂತೆ. ಸೀತೆಯ ಪಾದಗಳು ಎಂಥವು ಅಂದರೆ ರಾವಣಾಸುರನ 10 ತಲೆಗಳ ನಮ್ರತೆಯನ್ನು ಕೂಡ ತಿರಸ್ಕರಿಸಿದಂಥವು, ಪ್ರೀತಿಯ ಯಾಚನೆಯನ್ನು ತಿರಸ್ಕಾರ ಮಾಡಿದ ಕಾಲುಗಳು. ಲಂಕೇಶ್ವರ ಪ್ರಣತಿ ಭಂಗ ದೃಢವ್ರತ, ಅವನ ಒಂದು ಅನುನಯವನ್ನು ತಿರಸ್ಕರಿಸುವ ವ್ರತವನ್ನೇ ಉಳ್ಳಂಥ ಆ ಪಾದಗಳಿಗೆ ಅಣ್ಣನ ಪಾದುಕೆಗಳನ್ನೇ ಹೊತ್ತಿರತಕ್ಕಂಥ ಈ ತಲೆ ಸೇರಿದ್ರಿಂದ ಯಾವುದು ಪಾವನವಾಯಿತು? ಅನ್ಯೋನ್ಯ ಪಾವನಮಭೂತ್. ಸೀತೆಯ ಕಾಲು ಪವಿತ್ರವಾಯಿತೆ, ಭರತನ ತಲೆ ಪವಿತ್ರವಾಯಿತೆ. ಯಾವುದರಿಂದ ಯಾವುದಾಯಿತು ಗೊತ್ತಾಗಲಿಲ್ಲ ಅಂತಂತಾನೆ. ಅಂದರೆ ಇವಕ್ಕೆ ಹೋಲಿಕೆಯೇ ಇಲ್ಲ ಅಂತನ್ನುವಂಥ ಈ ಒಂದು ಪರಸ್ಪರ ಹೋಲಿಕೆಯ ಈ ಒಂದು ರೂಪ ಬರುತ್ತಲ್ಲ, ಇದನ್ನು ಯಾವ ಅಲಂಕಾರವಾಗಿ ಹೇಳಬೇಕು ಅನ್ನೋದೇ ತುಂಬ ಕಷ್ಟ. ಒಂದು ರೀತಿಯಾಗಿ ನೋಡಿದ್ರೆ ಇದರ ಪರಮಾರ್ಥದಿಂದ ಅನನ್ವಯ ಅಲಂಕಾರ ಅನ್ನಬೇಕು, ಅರೆ ಶಾಸ್ತ್ರೀಕ ದೃಷ್ಟಿಯಿಂದ ನೋಡಿದಾಗ ಉಪಮಾನೋಪಮೇಯ ಅಲಂಕಾರ ಅಂತನ್ನಬೇಕಾಗುತ್ತದೆ. ಅಥವಾ ಇದನ್ನು ಪ್ರತಿವಸ್ತೂಪಮ ಅಲಂಕಾರ ಅಂತನ್ನಬೇಕಾಗುತ್ತದೆ. ತುಂಬ ಸಂಕೀರ್ಣವಾದದ್ದು. ಅಲಂಕಾರದ ನಿರ್ಣಯ ಪಕ್ಕಕ್ಕಿರಲಿ, ಇಲ್ಲಿರುವ ರಸ ಮಾತ್ರ ತುಂಬ ಅತಿಶಯವಾದಂಥದ್ದು. ಒಬ್ಬ ಅತ್ತಿಗೆಯನ್ನು ಮೈದನಂದರು ಹೇಗೆ ನಡೆಸ್ಕೊಳ್ತಾ ಇದ್ದರು ಅನ್ನುವುದು ಕೂಡ ಅಲ್ಲಿ ಗೋಚರವಾಗುತ್ತದೆ. ಇನ್ನು ಸರ್ಗಾಂತದ ಪ್ರಹರ್ಷಿಣಿ ಛಂದಸ್ಸಿನ ಪದ್ಯ. ಕ್ರೋಶಾರ್ಧಂ ಪ್ರಕೃತಿ ಪುರಸ್ಸರೇಣ ಗತ್ವಾ ಕಾಕುತ್ಸ್ಥಃ ಸ್ಥಿಮಿತ ಜವೇನ ಪುಷ್ಪಕೇಣ ಶತ್ರುಘ್ನ ಪ್ರತಿವಿಹಿತೋಪಕಾರ್ಯಮಾರ್ಯ ಸಾಕೇತೋ ಪವನಮಾದರಾತ್ ಸಾಕೇತೋ ಪವನಮುದಾರಂ ಅಧ್ಯುವಾಸ. ಈಗ ಅವನು ಅಯೋಧ್ಯೆಯ ಊರಿನ ಆಚೆಗೆ ಬಂದಿದ್ದಾನೆ. ಒಂದು ಕ್ರೋಶದ ದೂರ ಮಂತ್ರಿ ಸಾಮಂತ ಪ್ರಜಾನೀಕ ಬಂದಿದೆ. ಮತ್ತು ಅವನು ಶಾಂತವಾಗಿ ಸ್ಥಿಮಿತ ವೇಗದಲ್ಲಿಯೇ ಪುಷ್ಪಕ ವಿಮಾನದಲ್ಲಿ ಬಂದ. ಆ ಪುಷ್ಪಕ ವಿಮಾನ ಮಂದ ವೇಗದಲ್ಲಿ ಬರ್ತಾ ಇತ್ತು, ಪ್ರಜೆಗಳು ನಡ್ಕೊಂಡು ಬಂದರು ಅಂತ. ಶತ್ರುಘ್ನ ಅಷ್ಟು ಹೊತ್ತಿಗೆ ರಾಮನಿಗೆ ಅಲ್ಲಿ ಒಂದು ಪಟಕುಟೀರವನ್ನು, ಡೇರ, ಉಪಕಾರ್ಯ ಅನ್ನುವ ಶಬ್ದ ಕಾಳಿದಾಸನಿಗೆ ತುಂಬ ಪೆಟ್ಟ ಪದ. ಅನೇಕ ಕಡೆ ಪಟಕುಟೀರ ಅನ್ನುವಲ್ಲಿ ಎಲ್ಲ ಉಪಕಾರ್ಯ ಅನ್ನುವಂಥ ಶಬ್ದವನ್ನೇ ಬಳಸ್ತಾನೆ. ಆ ಉಪಕಾರ್ಯದಲ್ಲಿ ಅವನಿಗೆ ವಾಸವಾಯಿತು. ಊರಾಚೆಯ ಉಪವನದಲ್ಲಿ, ಉದ್ಯಾನದಲ್ಲಿ ಅವನಿಗೆ ವಿಶ್ರಾಂತಿ ಆಯಿತು ಅಂತ. ಯಾಕೆ ಊರೊಳಗೆ ತೆಗೆದುಕೊಂಡು ಹೋಗಲಿಲ್ಲ ಮೊದಲಿಗೇನೆ? ಸಾಮಾನ್ಯವಾಗಿ ನಮ್ಮಲ್ಲಿ ಶಾಸ್ತ್ರ ಉಂಟು. ಬಹಳ ವರ್ಷಗಳ ಕಾಲ ನಂಟರು ಇಷ್ಟರು ದೂರ ಇದ್ದರೆ ಅವರು ಊರಿಗೆ ಬರೋದಕ್ಕೆ ಮುನ್ನ ಊರಾಚೆಯೇ ನಿಂತು ಅಲ್ಲಿ ಕೆಲವೊಂದು ಶಾಂತಿ ಕರ್ಮಗಳನ್ನು ಮಾಡಿಕೊಳ್ಳಬೇಕಾದದ್ದು ಅಂತ. ಈಗೆಲ್ಲ ವಿದೇಶಗಳಿಂದ ಎಲ್ಲ ಬಂದಾಗ ಅವರಲ್ಲಿ ಯಾವುದಾದ್ರು ಕಂಟೀಜಿಯಸ್ ಡಿಸೀಸಸ್ ಇದೆಯಾ ಇಲ್ಲವಾ ಏನು ಅಂತ ಎಕ್ಸಾಮಿನ್ ಮಾಡಿ ಒಳಗೆ ಬರ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಆ ರೀತಿಯಾಗಿ ಇದು ಕೂಡ ದೇಶಾಂತರ ಹೋದವರು ಏನೆಲ್ಲ ಸ್ಥಿತಿಯನ್ನು ಪಡೆದಿರ್ತಾರೆ ನೋಡಬೇಕು. ಮತ್ತು ಜಟಾಧಾರಿಯಾಗಿದ್ದಾನೆ, ಆ ಜಟೆಯನ್ನೆಲ್ಲ ತೆಗೆಸಬೇಕು, ಇವೆಲ್ಲ ಉಂಟು. ಈ ರೀತಿಯಾದದ್ದೆಷ್ಟು. ಮತ್ತು ಎಷ್ಟೋ ವರ್ಷಗಳ ಕಾಲ ನೋಡದೇ ಇದ್ದಂಥ ನಂಟರನ್ನು ಮತ್ತೆ ನೋಡಬೇಕು ಅಂತಂದರೆ ಅದನ್ನು ಮೊದಲಿಗೆ ಅವರು ತೈಲದಲ್ಲಿ ನೋಡಬೇಕು ಅಂತ ಧರ್ಮಶಾಸ್ತ್ರ ಹೇಳುತ್ತದೆ. ಎಣ್ಣೆಯ ಭಾಂಡದಲ್ಲಿ ಮುಖ ನೋಡಿ ಆಮೇಲೆ ಪರಸ್ಪರ ಮುಖ ನೋಡಬೇಕು. ಮತ್ತು ಆ ಎಣ್ಣೆಯನ್ನು ದುರ್ದಾನವಾಗಿ ಕೊಡಬೇಕು. ಕಾರಣ ಆ ದೃಷ್ಟಿದೋಷ ಪರಿಹಾರವಾಗಬೇಕು, ಮೊದಲು ನೋಡಬಾರ್ದು ಅಂತ. ಅಂದರೆ ಎಷ್ಟೋ ವರ್ಷಗಳಾದ ಮೇಲೆ ನೋಡುವುದು ಗೊತ್ತಿರೋದಿಲ್ಲ. ಒಂದು ಮೆಂಟಲ್ ಪ್ರಿಪ್ರೇಷನ್ ಬೇರೆ ಬೇಕಲ್ವ. ಅವರು ಏನೋ ಆಗಿರ್ಬೋದು, ಇವರು ಹೇಗೋ ಇರ್ಬೋದು, ಇಬ್ಬರೂ ಹದವಾಗಬೇಕು. ಇಲ್ಲದೇ ಇದ್ದಾಗ ಕಷ್ಟ ಆಗುತ್ತೆ. ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಎಷ್ಟೋ ಇರುತ್ತೆ. ಭಾವಾವೇಶ ಬೇರೆ, ವ್ಯವಹಾರ ಧರ್ಮ ಬೇರೆ.
ಅವೆಲ್ಲ ಇರುವಂಥದ್ದು ಕೂಡ ನಮಗೆ ಧ್ವನಿಸುವಂಥದ್ದಾಗಿದೆ. ಇದಾದ ಮೇಲೆ ನೇರವಾಗಿ ನಾವು 14ನೇ ಸರ್ಗಕ್ಕೆ ಬರ್ತೀವಿ. ಭರ್ತುಃ ಪ್ರಣಾಶಾತ್ ಅಥ ಶೋಚನೀಯಂ ದಶಾಂತರಂ ತತ್ರ ಸಮಂ ಪ್ರಪನ್ನೆ ಅಪಶ್ಯತಾಂ ದಾಶರಥೀ ಜನನ್ಯೌ ಛೇದಾದಿವೋಪಘ್ನತರೋರ್ವ್ರತತ್ಯೌ. ಅಲ್ಲಿ ಆ ಪಟಕುಟೀರದ ಬಳಿಯಲ್ಲಿ ತನ್ನ ತಾಯಂದರಿಬ್ಬರನ್ನ ನೋಡ್ತಾನೆ. ಕೈಕೇಯಿ ಆಮೇಲೆ ಬರ್ತಾಳೆ, ಕೌಸಲ್ಯ ಸುಮಿತ್ರೆಯರನ್ನು ನೋಡ್ತಾನೆ. ಇಡೀ ಈ ಸರ್ಗ ಉಪಜಾತಿ ಛಂದಸ್ಸಲ್ಲಿದೆ. ಕಾಳಿದಾಸನ ಅತಿ ಹೆಚ್ಚು ಬಳಕೆಯಾದ ಛಂದಸ್ಸು ಇದೆ. ಗಂಡ ತೀರಿಕೊಂಡ ಬಳಿಕ ಆಸರೆಯ ಮರ ಇಲ್ಲದೆ ನೆಲಕ್ಕೆ ಬಿದ್ದು ಒದ್ದಾಡುವ ಬಳ್ಳಿಗಳಂತೆ ಇದ್ದ ತಾಯಂದಿರನ್ನು ಅಲ್ಲಿ ಶೋಚನೀಯವಾದ ಸ್ಥಿತಿ ಪಡೆದ ತಾಯಂದಿರನ್ನು ಕಾಣ್ತಾನಂತೆ. ಉಭಾವುಭಾಭ್ಯಾಂ ಪ್ರಣತೌ ಹತಾರಿ ಯಥಾಕ್ರಮಂ ವಿಕ್ರಮಶೋಭಿನೌತೌ ವಿಸ್ಪೃಷ್ಟಮಸ್ರಾಂಧತೆಯ ನ ದೃಷ್ಟೌ ಜ್ಞಾತೌ ಸತಸ್ಪರ್ಶ ಸುಖೋಪಲಂಭಾತ್. ಇಬ್ಬರು ಮಕ್ಕಳು ಕಂಡಿದ್ದಾರೆ. 14 ವರ್ಷ ದೂರ ಇದ್ದ ಮಕ್ಕಳನ್ನು ತಾಯಂದಿರು ನೋಡ್ತಾ ಇದ್ದಾರೆ. ಆ ಶೋಕಾಕುಲತೆಯಿಂದ ಕಣ್ಣು ಮಂಜಾಗಿಬಿಟ್ಟಿದೆ, ಕಣ್ಣೀರು ಗದ್ಗದ. ಆದರೆ ಮಕ್ಕಳನ್ನು ಮುಟ್ಟಿ ನೋಡಿದಾಗಲೇ ಅವರಿಗೆ ಕಣ್ಣು ಕಾಣದೇ ಇದ್ದರೂ ಕೈಯಿಂದ ಗೊತ್ತಾಗಿದೆ ಇವರೇ ಮಕ್ಕಳು ಅಂತ. ಕಣ್ಣು ಕಾಣದ್ದನ್ನು ಕರಳು ಕಾಣದೇ ಇರುತ್ತೀಯ ಅಂತ ಗಾದೆ. ಮುಟ್ಟಿ ನೋಡಿ ತಿಳ್ಕೊಂಡಿದ್ದಾರೆ ಮಕ್ಕಳು ಅಂತನ್ನುವಂಥ ಮಾತನ್ನು ಹೇಳ್ತಾನೆ. ಎಷ್ಟು ಸುಂದರವಾದದ್ದು. ಸುತಸ್ಪರ್ಶ ಸುಖೋಪಲಂಭಾತ್ ಜ್ಞಾತು. ಆ ಮಕ್ಕಳ ಪ್ರೀತಿಯ ವಾತ್ಸಲ್ಯದ ಸ್ಪರ್ಶದಿಂದ ತಿಳ್ಕೊಳ್ಳುವಂಥದ್ದು. ನನಗೆಷ್ಟೋ ಬಾರಿ ಕತ್ತಲಲ್ಲಿ ಕೂಡ ನಾನು ಪುಸ್ತಕಗಳನ್ನು ಎಲ್ಲಿಟ್ಟಿದ್ದೀನಿ, ಯಾವುದು ಅದರ ಮುಟ್ಟು ನೋಡೋದ್ರಿಂದ ಗೊತ್ತಾಗುತ್ತೆ. ಅದರ ಗಾತ್ರ, ಆಯ, ಆ ಬಳಸಿದ ರೀತಿ, ಆ ರಟ್ಟು, ಅದಕ್ಕೆ ಹಾಕಿರ್ತಕ್ಕಂಥ ಅಂಟು, ಎಷ್ಟೋ ಬಾರಿ ಬಳಸಿ ಅದಕ್ಕೆ ಬಂದಿರುವ ಶೈಥಿಲ್ಯ, ಅದರ ಗಾತ್ರ, ಇವೆಲ್ಲ ಕಗ್ಗತ್ತಲ್ಲಿ ಕೂಡ ಇಟ್ಟ ಜಾಗದಲ್ಲಿರೋ ಪುಸ್ತಕ. ಈ ಕಾಳಿದಾಸನ ಈ ರಘುವಂಶದ ಪುಸ್ತಕ ಅದು ಮುಟ್ಟು ನೋಡಿದ್ರೇ ಅದು ಗೊತ್ತಾಗುತ್ತೆ. ತೆಗೆದು ನೋಡಿ ಇಲ್ಲೆಲ್ಲ ದೊರಗಾಗಿದ್ದಂಥ ರಟ್ಟು ನುಣುಪಾಗ್ಬಿಟ್ಟಿದೆ, ಇದರ ಅಂಚಿನಲ್ಲಿ ಮಾತ್ರ ಸ್ವಲ್ಪ ದೊರಗಾಗಿರುವಂಥದ್ದು, ಇವೆಲ್ಲ ಗೊತ್ತಾಗುತ್ತದೆ. ಅಷ್ಟು ಮಕ್ಕಳಂತೆ ಪ್ರೀತಿಸದೇ ಇದ್ದರೆ ವಿದ್ಯೆ ಒಲಿಯುವಂಥದ್ದು ಹೇಗಾಗುತ್ತೆ? ಇದೊಂದು ಪುಸ್ತಕಕ್ಕೆ ಆದರೆ ರಕ್ತಮಾಂಸ ತುಂಬಿದ ಮನುಷ್ಯರ ಬಗ್ಗೆ ಹೇಗೆ? ನನ್ನ ವಿದ್ವನ್ಮಿತ್ರರಾದ ಅಷ್ಟಾವಧಾನಿಗಳು, ಉಭಯ ಭಾಷಾ ಅಷ್ಟಾವಧಾನಿಗಳು ಡಾಕ್ಟರ್ ಚೋತ್ಸ್ಯಂ ಸದಾನಂದ ಶಾಸ್ತ್ರಿಗಳು ತುಂಬ ಸಹೃದಯರಾದಂಥವರು. ಅವರಷ್ಟು ಅಮತ್ಸರಿಗಳು ಬಹಳ ವಿರಳ. ವಿದ್ವತ್ತೆಯ ಜೊತೆಗೆ ಅಮತ್ಸರ, ವಿನೋದ ಪ್ರಜ್ಞೆ, ಸರಸತೆ ಬಂದರೆ ಇನ್ನೇ ಕೇಳಬೇಕೆ. ಅವ್ರನ್ನ ಒಮ್ಮೆ ಅವಧಾನದಲ್ಲಿ ಯಾರೋ ಕೇಳಿದ್ರು, ನೀವು ನಿಮ್ಮ ಪದ್ಯಗಳನ್ನು ಹೇಗೆ ಜ್ಞಾಪಕ ಇಟ್ಕೊಳ್ತೀರಾ ಅಂತ. ನಮ್ಮ ಮಕ್ಕಳಲ್ಲೇ ಸ್ವಾಮಿ ಬಾರೋ ಅಂತ ಕರೆದ್ರೆ ಕೊನೆಗೆ ಬಂದ್ಬಿಡುತ್ತವೆ ಧಾರಣದ ಚೌಕಟ್ಟಿಗೆ ಬಂದ ತಕ್ಷಣ ಅಂತಂದರು ಪುಣ್ಯವಂತರವರು. ಏಕೆಂದರೆ ನಮ್ಮ ಮಕ್ಕಳೇ ನಮ್ಮ ಮಾತು ಕೇಳೋದಿಲ್ಲ. ಬೇರೆಯವ್ರ ಮಕ್ಕಳು ದಾಕ್ಷಿಣ್ಯಕ್ಕಾದರೂ ಕೇಳ್ತಾರೆ. ನನಗೆ ನನ್ನ ಪದ್ಯ ಜ್ಞಾಪಕ ಇರೋದಿಲ್ಲ, ಬೇರೆಯವರ ಪದ್ಯಗಳು ಚೆನ್ನಾಗಿ ಜ್ಞಾಪಕ ಇರುತ್ತವೆ. ಆನಂದಜ ಶೋಕಜಮಶ್ರು ಬಾಷ್ಪ ತಯೋರ ಶೀತಂ ಶಿಶಿರೋ ಬಿಭೇದ ಗಂಗಾಸರೈವೋರ್ಜಲಮುಷ್ಟತಪ್ತಂ ಹಿಮಾದ್ರಿ ನಿಸ್ಯಂದೈವಾವತೀರ್ಣ. ಕಣ್ಣೀರು ಬಿಸಿಯಾಗಿರುತ್ತೆ, ಬಿಸಿಗಣ್ಣೀರು ತಪ್ತಾಶ್ರು ಅಂತಲೇ ಕರೀತಾರೆ. ಅದು ಸುಳಿದರೂ ಕೂಡ ಹಾಗೆ ಸುರಿದರೂ ಆ ಪ್ರೀತಿಯ ತಂಪಿನ ಕಾರಣ ಅದು ತಣ್ಣಗಾಗ್ಬಿಡ್ತು. ಗಂಗಾ ಸರಯು ನದಿಗಳ ನೀರು ಬೇಸಿಗೆ ಕಾಲದಲ್ಲಿ ಬಿಸಿಯಾಗಿದ್ದರೂ ಕೂಡ ಹಿಮಾಲಯದ ಕರಗುವಿಕೆಯಿಂದ ಆ ಒಂದು ಗ್ಲೇಸಿಯರ್ಸ್ ಕರಗಿ ಬರುವ ಕಾರಣ ಆ ನೀರು ಸೇರಿ ತಂಪು ಆಗಿಬಿಡುತ್ತವೆ ಅಂತ. ಆ ರೀತಿಯಲ್ಲಿ ಆ ಪ್ರೀತಿಯ ಕಾರಣ ಆ ಒಂದು ಉಷ್ಣ ಬಾಷ್ಪ ಕೂಡ, ಆನಂದಾಶ್ರು ಕೂಡ, ವಾತ್ಸಲ್ಯಾಶ್ರು ಕೂಡ ತಂಪಾಯಿತು ಅಂತ ಹೇಳ್ಬಿಟ್ಟಂತಾನೆ. ತುಂಬ ಒಳ್ಳೆಯ ಪರಿಶೀಲನೆ, ಅದಕ್ಕೆ ತುಂಬ ಒಳ್ಳೆಯ ಒಂದು ಉತ್ಪ್ರೇಕ್ಷಿತವಾದ ಸೊಗಸಾದ ಅಲಂಕಾರವೂ ಕೂಡ ಇದೆ. ತೇ ಪುತ್ರಯೋರ್ ನೈರತ ಶಸ್ತ್ರ ಮಾರ್ಗಾನ್ ಆರ್ದ್ರಾನಿ ವಾಂಗೈ ಸದಯಂ ಸ್ಪೃಶಂತೌ ಅಪಿಪ್ಸಿತಂ ಕ್ಷತ್ರಕುಲಾಂಗನಾನಾಂ ನವೀರಸು ಶಬ್ದಮಕಾಮಯೇತಾಂ. ಈಗ ಕಣ್ಣೊರೆಸಿಕೊಂಡು ಮಂಜಾದ ಕಣ್ಣುಗಳನ್ನು ಶುದ್ಧ ಮಾಡಿಕೊಂಡು ನೋಡ್ತಾರೆ. ರಾಕ್ಷಸರ ಆಯುಧಗಳು ಇವರ ಮೈಮೇಲೆ ಮಾಡಿರುವಂಥ ದೌರ್ಜನ್ಯವನ್ನು ನೋಡ್ತಾ ಇದ್ದಾರೆ. ನೈಋತ ಶಸ್ತ್ರ ಮಾರ್ಗಾನ್, ಈ ರಾಕ್ಷಸರ ಆಯುಧಗಳಿಗೆ ಹೈವೇ ಥರ ಆಗಿಬಿಟ್ಟಿವೆ ಇವರ ದೇಹ. ಅದನ್ನು ದಯಾರ್ದ್ರವಾದ ದೃಷ್ಟಿಯಿಂದ ನೋಡಿ ಮುಟ್ಟುತ್ತಾ, ನಿಜ ವೀರಮಾತೆಯರು ಅನ್ನೋದು ದೊಡ್ಡ ಶಬ್ದ, ಆದರೂ ಖಂಡಿತ ಬೇಡ ವೀರಮಾತೆ ಆಗುವಂಥದ್ದು ಅಂತಂದ್ಕೊಂಡ್ರಂತೆ. ನ ವೀರಸೂ ಶಬ್ದ ಮಕಾಮಯೇತ. ವೀರಸೂ ಅಂತಂದರೆ ವೀರಮಾತೆ ಆಗುವಂಥವಳು, ವೀರರನ್ನ ಹೆರು ಅಂತ. ಜೀವಸು ಅಂದರೆ ತುಂಬ ಕಾಲ ಬಾಳತಕ್ಕಂಥ ಮಕ್ಕಳನ್ನು ಹೆರುವಂಥವರಾಗಿಂತ ವೀರಸೂ ಆಗೋದಕ್ಕಿಂತ ಜೀವಸೂ ಆಗೋದು ಮೇಲು ಅಂತ. ಅದಕ್ಕಿಂತ ಭಾಗ್ಯಸೂ ಆಗೋದು ಮತ್ತೂ ಒಳ್ಳೆಯದು ಅಂತ. ಭಾಗ್ಯವಂತರಾದ ಮಕ್ಕಳನ್ನು ಪಡೆಯೋದು. ಕುಂತಿ
ಯುದ್ಧಾನಂತರದಲ್ಲಿ ಗರ್ಭಿಣಿಯಾದ ಉತ್ತರೆ ತನ್ನ ಮೊಮ್ಮಗನ ಹೆಂಡತಿ ಅಭಿಮನ್ಯು ಪತ್ನಿ ಅವಳು ಬಂದು ನಮಸ್ಕಾರ ಮಾಡಿದಾಗ ಭಾಗ್ಯವಂತಂ ಪ್ರಸೂಯೇಥಾಹ ಮಾಶೂರಂ ಆಚಧಾರ್ಮಿಕಂ ಶೂರಾಶ್ಚ ಕೃತವಿದ್ಯಾಶ್ಚ ವನೇ ತಿಷ್ಠಂತಿ ಮತ್ಸುತಾಹ ಅಂತಾಳೆ. ಅಮ್ಮ, ಭಾಗ್ಯವಂತನಾದ ಮಗನನ್ನು ಹಿಡಿ, ಶೂರನು ಧಾರ್ಮಿಕನೂ ಆದಂಥ ಮಗ ಬೇಡ, ಅದೆಲ್ಲ ಆದ ನನ್ನ ಮಕ್ಕಳ ಕಾಡಲ್ಲೇ ಬದುಕಿದ್ದಾರೆ, ಹಾಗಾಗಿ ನೀನು ಭಾಗ್ಯವಂತನನ್ನು ಪಡಿ ಅಂತ. ಎಲ್ಲ ತಾಯಿಗೂ ಅಷ್ಟೇ, ತನ್ನ ಮಗ ಸನ್ಯಾಸಿ ಆಗಬಾರ್ದು, ತನ್ನ ಮಗ ಸರಳ ಜೀವಿ ಆಗಬಾರ್ದು, ತನ್ನ ಮಗ ಏನೇನೇನೇನೇನೇನೋ ಆಗಬಾರ್ದು, ಆದರೆ ಮಿಕ್ಕ ಮಕ್ಕಳೆಲ್ಲ ಅದಾಗಬೇಕು, ತನ್ನ ಮಗ ಭಾಗ್ಯವಂತ ಆಗಬೇಕು ಅಂತ. ವೀರಯೋಧ ಪಕ್ಕದ ಮನೇಲಿ ಹುಟ್ಟಲಿ, ಸನ್ಯಾಸಿ ಎದುರು ಮನೇಲಿ ಹುಟ್ಟಲಿ, ಶ್ರೀಮಂತ ನಮ್ಮ ಮನೇಲೆ ಹುಟ್ಟಲಿ. ಏನು ಮಾಡೋದು? ಮಮಕಾರದ ಲಕ್ಷಣವೇ ಅದಲ್ವ. ಅದು ಕೌಸಲ್ಯಗೂ ಹೊರತಲ್ಲ, ಕುಂತಿಗೂ ಹೊರತಲ್ಲ. ಎಲ್ಲ ಯುಗಗಳ ಧರ್ಮ. ಅದನ್ನು ಮಹಾಕವಿಗಳು, ಋಷಿಕವಿಗಳು ಚಿತ್ರಿಸ್ತಾರೆ. ಈಗ ಸೀತೆ ಬಂದು ಅತ್ತೆಯರಿಗೆ ನಮಸ್ಕಾರ ಮಾಡ್ತಾಳೆ. ಕ್ಲೇಶಾವಹ ಭರ್ತುರಲಕ್ಷಣಾಹಂ ಸೀತೇತಿ ನಾಮ ಸ್ವಮುದೀರಯಂತಿ ಸ್ವರ್ಗ ಪ್ರತಿಷ್ಠಸ್ಯ ಗುರೋರ್ ಮಹಿಷ್ಯಾವ್ ಅಭಕ್ತಿ ಭೇದೇನ ವಧೂರ್ವವಂದೇ. ಈಗ ಬರ್ತಾಳೆ, ಇಬ್ಬರ ಅತ್ತೆಯಂದಿರಿಗೂ ಭೇದ ಇಲ್ಲದೆ ನಮಸ್ಕಾರ ಮಾಡ್ತಾಳಂತೆ. ಸ್ವರ್ಗಸ್ಥನಾದ ಮಾವನ ಪತ್ನಿಯರು ಇಬ್ಬರೂ ಗೌರವನೀಯರು, ಅವರಿಬ್ಬರಿಗೂ ನಮಸ್ಕಾರ ಮಾಡ್ತಾಳೆ. ದಶರಥನಿಗೆ ಸೀತೆಯ ಬಗ್ಗೆ ತುಂಬ ಅಭಿಮಾನ. ಅಗ್ನಿ ಪರೀಕ್ಷಾ ನಂತರ ದಶರಥ ವಿಮಾನದಲ್ಲಿ ಬಂದು, ಅಮ್ಮ, ನಿನಗೆ ಈ ಪರೀಕ್ಷೆಯನ್ನು ತನ್ನ ಮಗ ಮಾಡಿದ್ರಿಂದ ಬೇಸರ ಪಟ್ಟುಕೊಳ್ಬೇಡ, ಅನಿವಾರ್ಯಕ್ಕಾಗಿ ಮಾಡ್ದ ಅಂತ ಸೀತೆಯಲ್ಲಿ ಸಮಜಾಯಿಷಿ ಹೇಳಿ ಕ್ಷಮೆ ಕೇಳಿದವನು ದಶರಥ. ಸೊಸೆಯ ಬಗ್ಗೆ ಅಭಿಮಾನ, ರಾಜರ್ಷಿ ಕುಟುಂಬದವಳು ಅಂತ ಬೇರೆ ಮತ್ತು ಹೆಚ್ಚಿನ ಆದರ. ಅವಳು ಹೇಳ್ತಾಳೆ, ನಾನು ಅವಲಕ್ಷಣೆಯಾದವಳು, ನನ್ನ ಕೈ ಹಿಡಿದು ನಿನ್ನ ಮಗ ತುಂಬ ಒದ್ದಾಡ್ದ, ಮತ್ತು ಲಕ್ಷ್ಮಣ ಕೂಡ ಬಹಳ ಒದ್ದಾಡ್ದ, ಇವಳು ನಾನು ಅಂಥ ಸೀತೆ, ನಾನು ನನ್ನ ಕೈ ಹಿಡಿದವರು ನನ್ನ ಹತ್ತಿರಕ್ಕೆ ಬಂದವರಿಗೆಲ್ಲ ಕಷ್ಟವೇ ಆಗಿಬಿಡ್ತು ಅಂತನ್ನುವ ದುಃಖದಿಂದ ಅವಳು ನಮಸ್ಕಾರ ಮಾಡ್ತಾಳಂತೆ. ಹೀಗೆ ಹೇಳುವ ಸೊಸೆಯೂ ವಿರಳ, ಅವಳನ್ನು ಸಮಾಧಾನಪಡಿಸುವ ಅತ್ತೆಯೂ ವಿರಳ. ಹೇಳ್ತಾಳೆ ನೋಡಿ ಕೌಸಲ್ಯ, ಉತ್ತಿಷ್ಠ ವತ್ಸೆ ನನು ಸಾನುಜೌಸೌ ವೃತ್ತೇನ ಭರ್ತ ಶುಚಿನಾ ತವೈವ ಕೃಚ್ಛ್ರಂ ಮಹತ್ತೀರ್ಣ ಇತಿ ಪ್ರಿಯಾರ್ಹಾಂ ತಾಮೂಚತುಸ್ತೆ ಪ್ರಿಯಮಪ್ಯಮಿಥ್ಯಾ. ಈ ಶ್ಲೋಕ ಬಹಳ ಚೆನ್ನಾಗಿರುವಂಥದ್ದು. ವತ್ಸೆ, ಮಗು ಎಳಮ್ಮ, ನನು ಸಾನುಜಃ ಅಸೌ ವೃತ್ತೇನ ತವ ಭರ್ತ ತವೈವ ಶುಚಿನಾ ಮಹತ್ ಕೃಚ್ಛ್ರಂ ತೀರ್ಣ. ಅಮ್ಮ, ನಿನ್ನ ಪಾತಿವೃತ್ಯದಿಂದ, ನಿನ್ನ ಸೌಶೀಲ್ಯದಿಂದಲೇ ಲಕ್ಷ್ಮಣನ ಜೊತೆಗೆ ರಾಮ ದಡ ಕಂಡ, ಇಲ್ಲದೇ ಇದ್ದರೆ ಅವನು ದಿಕ್ಕಪಾಲಾಗ್ಬಿಡ್ತಾ ಇದ್ದ. ಇದೆಲ್ಲ ನಿನ್ನ ಪಾತಿವೃತ್ಯ ಪ್ರಭಾವ, ನಿನ್ನ ವ್ಯಕ್ತಿತ್ವ ಪ್ರಭಾವ ಅಂತ ಪ್ರಿಯವಾದರೂ ಸುಳ್ಳಲ್ಲದ ಆ ಒಂದು ಮಾತನ್ನು ಹೇಳಿದ್ರು ಅಂತ. ಪ್ರಿಯವಾದ ಸತ್ಯ, ಪ್ರಿಯವಾದ ಸುಳ್ಳಲ್ಲ, ಪ್ರಿಯವೂ ಸತ್ಯವೂ ಆದಂಥ ಅಪೂರ್ವವಾದ ಮಾತನ್ನು ಹೇಳಿದ್ರು ಅಂತ. ಇದನ್ನು ಇಷ್ಟು ಕೋಮಲವಾದ ಭಾವನೆಯನ್ನು, ಈ ಉದಾತ್ತತೆಯನ್ನು ಹೇಳುವ ಕವಿಯ ಹೃದಯ ಎಷ್ಟು ಪಾಕಗೊಂಡಿದೆ, ಸಮಾರ್ದ್ರವಾಗಿದೆ ಅಂತ ನೋಡಿದಾಗ ಈ ರೀತಿಯಾದ ಮಾತುಗಳು ಶೇಕ್ಸ್ಪಿಯರ್ನ ಪಾತ್ರಗಳಲ್ಲಿ ಆಡುವ ಪ್ರಮೇಯವೇ ಬರೋಲ್ಲ. ಪಾಪ ಅವನು ಮಹಾಕವಿ, ಸಂದೇಹವೇ ಇಲ್ಲ. ಆದರೆ ಅವನು ಕಂಡದ್ದೆಲ್ಲ ಜಗತ್ತಿನ ಎಡವಟ್ಟುಗಳನ್ನೇ. ನಿಜ, ಜಗತ್ತಲ್ಲಿ ಸಂಕಟ, ಸಾವು, ನೋವು, ಕೆಟ್ಟದ್ದೂ ಇದೆ. ಅರೆ ಒಳಿತು ಭರವಸೆ ಅದನ್ನಿದೆಯಲ್ಲ. ಶೇಕ್ಸ್ಪಿಯರ್ನ ಕಾವ್ಯ ಓದಿದ್ರೆ ಭರವಸೆ ಬರೋಲ್ಲ. ವ್ಯಾಸ ವಾಲ್ಮೀಕಿಗಳ ಕಾವ್ಯವನ್ನು ಓದಿದ್ರೆ ಬರೋ ಭರವಸೆ, ಕಾಳಿದಾಸನ್ನು ಓದಿದ್ರೆ ಭರವಸೆ ಶೇಕ್ಸ್ಪಿಯರ್ನಿಂದ ಬರೋದಿಲ್ಲ. ಬದುಕು ಹೌದಪ್ಪ ಅಂತ ಒಂದು ವಿರಕ್ತಿ ಬರುತ್ತೆ. ಇದು ಹೀಗೆ ಅಂತ ಅನಿಸುತ್ತೆ, ವೆರಿ ಕಾಂಟೆಂಪ್ಲೇಟಿವ್ ಮೈಂಡ್ ಬರುತ್ತೆ. ಅರೆ ಜಗತ್ತು ಸುಂದರ, ಸೊಗಸು, ಇಲ್ಲಿ ಬಾಳಬೇಕು, ಇದು ಹರ್ಷಣೀಯವಾದದ್ದು, ಜೀವ್ಯವಾದದ್ದು ಅಂತ ಅನಿಸೋಲ್ಲ. ಇದು ಕೇವಲ ನನ್ನ ಪರಿಶೀಲನೆ ಅಂತಲ್ಲ. ನನ್ನ ಯುವ ಮಿತ್ರ ಡಾಕ್ಟರ್ ಕೃಷ್ಣ ಅಂತ ಇದ್ದಾನೆ. ಅವನು ತುಂಬ ಗಂಭೀರವಾದ ಸಾಹಿತ್ಯ ವಿದ್ಯಾರ್ಥಿ, ನಿರಾಗ್ರಹದಿಂದ ಓದ್ತಾನೆ. ಶೇಕ್ಸ್ಪಿಯರ್ನಂತೂ ವಾಚೋವಿಧೇಯ ಮಾಡಿಕೊಳ್ಳುವಂತೆ ಉತ್ಕೃಷ್ಟವಾದ ಅವನ ರೂಪಕಗಳನ್ನೆಲ್ಲ ಓದಿದ್ದಾನೆ, ಸಾನೆಟ್ಗಳನ್ನು ಮೊದಲುಗೊಂಡು ಓದಿದ್ದಾನೆ. ವ್ಯಾಸ ವಾಲ್ಮೀಕಿಗಳ ಕಾವ್ಯದ ಪರಿಚಯವೂ ಅವನಿಗೆ ಉಂಟು. ಅವನು ಹೇಳ್ತಾನೆ ಈ ಮಾತನ್ನು, ಈ ಬದುಕಿನ ಭರವಸೆ ಇಲ್ಲಿರುವಂತೆ ಇಲ್ಲ ಅಂತ. ನನ್ನ ಅಧ್ಯಯನವಾದರೂ ಅದನ್ನೇ ಹೇಳುತ್ತೆ. ಅಥಾಭಿಷೇಕಂ ರಘುವಂಶಕೇತೋ ಪ್ರಾರಬ್ಧಮಾನಂದ ಜಲೈರ್ಜನನ್ಯೋ ನಿವರ್ತಯಾಮಾಸುರಮಾತ್ಯವೃದ್ಧಾ ತೀರ್ಥಾಹೃತೈ ಕಾಂಚನ ಕುಂಭತೋಯೈ. ಆಮೇಲೆ ಆ ಅಭಿಷೇಕ ಜಲವನ್ನು ತಂದು ಕಾಂಚನ ಕುಂಭಗಳಲ್ಲಿ ಅವುಗಳನ್ನು ತಂದು ಈ ತಾಯಂದರು ಮಿಕ್ಕವರು ಎಲ್ಲರೂ ಸೇರಿ ರಾಮನಿಗೆ ಮಂಗಲ ಸ್ನಾನ ಮಾಡಿಸ್ತಾರೆ. ಸರಿತ್ ಸಮುದ್ರಾನ್ ಸರಸಿಶ್ಚ ಗತ್ವಾ ರಕ್ಷಃ ಕಪೀಂದ್ರೈರುಪಪಾದಿತಾನಿ
ತಸ್ಯಾಪ ತನ್ಮೂರ್ಧ್ನಿ ಜಲಾನಿ ಜಿಷ್ಣೋ ವಿಂಧ್ಯಸ್ಯ ಮೇಘ ಪ್ರಭವ ಇವಾಪಹ. ಎಲ್ಲ ದಿವ್ಯ ನದಿ ತಟಾಕಗಳಿಂದ ತಂದಿದ್ದಾರೆ ಆ ಮಂಗಳ ಜಲವನ್ನು. ಅದು ಕಪಿವೀರರು, ಕಾಮಗಾಮಿಗಳು, ಲೀಲಾಜಾಲವಾಗಿ ಆಕಾಶ ಮಾರ್ಗದಲ್ಲಿ ಹಾರಾಡಬಲ್ಲಂಥವರು ಬೇಗ ಬೇಗ ಎಲ್ಲ ಸಾಮಗ್ರಿಯನ್ನು ತಂದು ಅಭಿಷೇಕಕ್ಕೆ ಸಜ್ಜು ಮಾಡಿದ್ದಾರೆ. ತಪಸ್ವಿ ವೇಷ ಕ್ರಿಯೆಯಾಪಿತಾವದ್ ಯಃ ಪ್ರೇಕ್ಷಣೀಯ ಸುತರಾಂ ಬಭೂವ ರಾಜೇಂದ್ರ ನೇಪಥ್ಯ ವಿಧಾನ ಶೋಭಾ ತಸ್ಯೋದಿತಾಸೀತ್ ಪುನರುಕ್ತ ದೋಷ. ತುಂಬ ಚೆನ್ನಾಗಿದೆ. ರಾಮ ತಪಸ್ವಿ ವೇಷದಲ್ಲಿದ್ದಾಗಲೇ ಈ ಅಭಿಷೇಕ ಆಗಿದೆ ಅವನಿಗೆ. ಹಾಗಿದ್ದರೂ ಅವನು ಚೆನ್ನಾಗಿ ಕಾಣಿಸಿದ್ದಾನೆ. ಇದೆಲ್ಲ ಆದಮೇಲೆ ಮತ್ತೆ ರಾಜ್ಯಾಭಿಷೇಕದ ಅನಂತರ ರಾಜನ ಅಲಂಕಾರ ಮಾಡಿದಾಗ ಇದು ಒಂದು ಪುನರುಕ್ತಿಯ ಥರ, ರಿಪಿಟೇಷನ್ ಥರ ಕಾಣಿಸ್ತು ಅಂತ. ಸರಸಿಜ ಮನುವಿದ್ಧಂ ಶೈವಲೇನಾಪಿ ರಮ್ಯಂ ಬಲಿನಮಪಿ ಹುಮಾಂಶೋರ್ ಲಕ್ಷ್ಮೀಂ ತನೋತಿ ಯಂ ಅಧಿಕ ಮನೋಜ್ಞಾ ವಲ್ಕಲೇನಾಪಿ ತನ್ವಿ ಕಿಮಿವಹಿ ಮಧುರಾಣಾಂ ಮಂಡನಂ ನಾಕೃತೀನಾಂ ಅಂತ ಕಾಳಿದಾಸ ತನ್ನ ಶಾಕುಂತಲದಲ್ಲಿ ದುಷ್ಯಂತನ ಮೂಲಕ ಹೇಳಿಸ್ತಾನೆ ಶಕುಂತಲೆಯ ಸೌಂದರ್ಯದ ಬಗ್ಗೆ. ಹಾವಸೆ ಪಾಚಿಯ ನಡುವೆ ಇದ್ದರೂ ಕಮಲಕ್ಕೆ ಶೋಭೆ ಉಂಟು, ಆ ಕಳಂಕ ಇದ್ದರೂ ಚಂದ್ರಲೇಖೆಗೆ ಸೌಂದರ್ಯ ಉಂಟು, 4 ಮಡಿ ಹುಟ್ಟಿದ್ರೂ ಇವಳು 100 ಮಡಿ ಚೆನ್ನಾಗಿದ್ದಾಳೆ ಶಕುಂತಲೆ. ಕಿಮಿವಹಿ ಮಧುರಾಣಾಂ ಮಂಡನಂ ನಾಕೃತೀನಾಂ. ಸುಂದರವಾದ ವಸ್ತುಗಳಿಗೆ ಅಲಂಕಾರ ಯಾತಕ್ಕೆ ಬೇಕು ಅಂತ ಕುಂತಕ ವಕ್ರೋಕ್ತಿ ಜೀವಿದ್ದಲ್ಲಿ ಹೇಳ್ತಾನೆ. ವಸ್ತುವೇ ಸುಂದರವಾಗಿದ್ದರೆ ಅದಕ್ಕೆ ಅಲಂಕಾರವೇ ಬೇಕಾಗಲ್ಲ. ಸ್ವಭಾವೋಕ್ತಿ ಅನ್ನೋದು ಆ ರೀತಿಯಲ್ಲಿ ಅಲಂಕಾರವಾಗುತ್ತದೆ ಅಂತ ಅವನು ವಾದ ಒಪ್ಪೋದು ಕಷ್ಟ ಬಿಡಿ. ಆದರೆ ವಸ್ತುವಿನಲ್ಲಿಯೇ ಒಂದು ಸೌಂದರ್ಯ ಇದೆ ಅಂತ ಅನ್ನುವಂಥದ್ದು ರಿಯಲಿಸ್ಟಿಕ್ನ ವ್ಯೂ ಪಾಯಿಂಟ್. ಐಡಿಯಲಿಸ್ಟಿಕ್ನ ವ್ಯೂ ಪಾಯಿಂಟಲ್ಲಿ ವಸ್ತುಗತವಲ್ಲ ಸೌಂದರ್ಯ, ನೋಡುವ ವ್ಯಕ್ತಿ ಅವನಿದ್ದಾನೆ, ಅವನ ಅಂತರ್ಗತವಾಗಿರುವಂಥದ್ದು ಸೌಂದರ್ಯ. ಹಾಗಾಗಿ ಎಲ್ಲಿ ಮನಸ್ಸು ಲಗ್ನವಾಗುತ್ತೋ, ಎಲ್ಲಿ ತನ್ನ ಹೃದಯಕ್ಕೆ ಸ್ಪಂದನ ಸಿಗುತ್ತೋ ಅಲ್ಲಿ ಸೌಂದರ್ಯ ಅಂತ ಇರಲಿ. ಅದೊಂದು ದೊಡ್ಡ ಚರ್ಚೆಯ ಅಧಿಕರಣ ಸೌಂದರ್ಯ ಶಾಸ್ತ್ರದಲ್ಲಿ. ಆದರೆ ಇಲ್ಲಿ ಕಾಳಿದಾಸ ಹೇಳುವಂಥದ್ದು ಆ ಸಂದರ್ಭಕ್ಕೆ ತುಂಬ ಚೆನ್ನಾಗಿರುವಂಥದ್ದು. ಕೆಲವರು ಹೇಗಿದ್ದರೂ ಚೆನ್ನಾಗಿರ್ತಾರೆ, ಏನು ಮುಟ್ಟರೂ ಚೆನ್ನ, ಏನು ತೊಟ್ಟರೂ ಚೆನ್ನ ಅಂತ. ಕೆಲವರು ಹಾಗೇನು ಅಡುಗೆ ಏನಟ್ಟರೂ ಚೆನ್ನ, ಏನು ಮಾಡಿದ್ರೂ ಚೆನ್ನಾಗಿ ಮಾಡ್ತಾರೆ. ವಿ ಸೀತಾರಾಮಯ್ಯನವರು ಅವರ ಅಜ್ಜಿಯ ಅಡುಗೆಯ ಬಗ್ಗೆ ಬರೀತಾರೆ. ಹಲವು ಬಾರಿ ಈ ವೇದಿಕೆಯಲ್ಲಿ ಆ ಒಂದು ಪ್ರಬಂಧದ ವಿಷಯಗಳನ್ನು ನಾನು ಹೇಳಿದ್ದೀನಿ. ಆಕೆ ಏನು ಮಾಡಿದ್ರೂ ಚೆನ್ನಾಗಿರ್ತಿತ್ತು, ಒಂದು ಗೊಡ್ಡು ಸಾರು ಮಾಡಿದ್ರೂ ಚೆನ್ನಾಗಿರ್ತಿತ್ತು ಅಂತಂತಾರೆ. ಇರುತ್ತೆ ಆ ಒಂದು ಹದ, ಆ ಪಾಕ ಇರುತ್ತೆ. ಕೆಲವು ಕವಿಗಳು ಹಾಗೇನೆ, ಅವರು ಖಂಡಕಾವ್ಯ ಬರೀಲಿ ಚೆನ್ನ, ನಾಟಕ ಬರೀಲಿ ಚೆನ್ನ, ಮಹಾಕಾವ್ಯ ಬರೀಲಿ ಚೆನ್ನ, ಏನು ಮಾಡಿದ್ರೂ ಸೊಗಸು ಅನ್ನುವಂಥದ್ದು ಕಂಡು ಬರುತ್ತದೆ ಅಂತ. ಆ ವಶ್ಯವಾಕ್ಕಾದ ಮಹಾಕವಿಗಳಲ್ಲಿ ಹಾಗೆ. ಇನ್ನು ಕೆಲವರು ಗಾಯಕರು ಹಾಗೆ, ಅವರು ಯಾವ ರಾಗ ಹಾಡಲಿ ಸೊಗಸಾಗಿರುತ್ತೆ. ಅದು ಲಲಿತ ಸಂಗೀತವಾಗಿರಬಹುದು, ಕರ್ಕಶವಾದ ಶಾಸ್ತ್ರೀಯ ಸಂಗೀತವಾಗಿರಬಹುದು, ಬೌದ್ಧಿಕವಾದ ಅಂಶ ಇದ್ದಂಥದ್ದಾದರೂ ಹೃದಯಂಗಮವಾಗಿರುತ್ತದೆ. ಅಥವಾ ತುಂಬ ಲಘುವಾದ ಸಂಗೀತ ಹಾಡಿದ್ರು, ಸುಮ್ಮನೆ ಗುಣಗುಣಿಸಿದ್ರೂ ಚೆನ್ನಾಗಿರುತ್ತೆ ಅಂತ ನಮ್ಮ ತಾಯಿ ಹೇಳೋರು. ಕಂಟ್ಲು ಚೆನ್ನಾಗಿದ್ದವರು ಹತ್ತರೂ ಇಂಪಾಗಿರುತ್ತೆ ಕಾಣೋ ಅಂತ. ಆ ರೀತಿಯಲ್ಲಿ ರಾಮ ಹೇಗಿದ್ದರೂ ಚೆನ್ನ. ದದತೋ ಮಂಗಲಕ್ಷೋಮೆ ವಸಾನಸ್ಯ ಚ ವಲ್ಕಲೆ ದದೃಶುರ್ ವಿಸ್ಮಿತಾಸ್ತಸ್ಯ ಮುಖರಾಗಂ ಸಮಂ ಜನಾಹ ಅನ್ನುವ ಮಾತನ್ನು ಕಳೆದ ಸರ್ಗದಲ್ಲಿಯೇ ನೋಡಿದ್ವಲ್ಲ, 12ನೇ ಸರ್ಗದಲ್ಲಿ. ಆ ರೀತಿಯಲ್ಲಿ ರಾಮನ ಸೊಗಸು ಅದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸಮೂಲ ರಕ್ಷೋ ಹರಿಭಿ ಸಸೈನ್ಯ ತುರ್ಯಸ್ವನಾನಂದಿತ ಪೌರವರ್ಗ ವಿವೇಶ ಸೌಧಾತ್ ಗತಲಾಜ ವರ್ಷಾಂ ಉತ್ತೋರಣಾಂ ಅನ್ವಯರಾಜಧಾನೀಂ. ಈಗ ನೋಡಿ, ಆ ಮಂತ್ರಿ ಮಾಗಧರ ಜೊತೆಗೆ, ರಾಕ್ಷಸ ಕಪಿಸೈನ್ಯದ ಜೊತೆಗೆ, ತೂರ್ಯನಾದಾದಿಗಳ ಪಂಚಮಹಾಶಬ್ದಗಳ ಮೊಳಗಿನ ನಡುವೆ ಆನಂದ ಪಡ್ತಾ ಇರತಕ್ಕಂಥ ಪುರಜನರ ಜೊತೆಯಲ್ಲಿ ದೊಡ್ಡ ದೊಡ್ಡ ಅಟ್ಟಾಲಿಕೆಗಳಿಂದ ಕೂಡಿರುವ ಗಗನಚುಂಬಿಗಳಾದಂಥ ಮನೆಗಳಿರುವ ಸಾಲಿನ ರಾಜಬೀದಿಯಲ್ಲಿ, ರಾಜಮಾರ್ಗದಲ್ಲಿ ನಡೆದು ಬರ್ತಾ ಇದ್ದಾಗ ದದಿ ಲಾಜ ದೂರ್ವ ಅಕ್ಷತೆಗಳನ್ನು ಅವನ ಮೇಲೆ ಎರಚ್ತಾ ಇದ್ದಾರೆ. ಜನ ಎಲ್ಲ ಹರ್ಷದಿಂದ ಮತ್ತು ಉತ್ತೋರಣ, ಎತ್ತಿ ಕಟ್ಟಿದ ತೋರಣವನ್ನು ಉಳ್ಳಂಥ ಆ ಬೀದಿಗಳಲ್ಲಿ. 11ನೇ ಸರ್ಗದಲ್ಲಿ ಹೇಳ್ತಾನೆ, ವಿಶ್ವಾಮಿತ್ರನ ಜೊತೆ ರಾಮ ಹೋಗ್ತಾ ಇದ್ದಾಗ ಪೌರ ನೇತ್ರಕೃತ ಮಾರ್ಗ ತೋರಣಂ ಅಂತ, ಪೌರರ ಕಣ್ಣುಗಳೇ ಕಮಲಗಳ ತೋರಣವಾಗಿ ದಾರಿಯಲ್ಲಿತ್ತು ಅಂತ ಹೇಳಿಬಿಟ್ಟಿದ್ರು. ದಿಲೀಪ ಋಷ್ಯಾಶ್ರಮಕ್ಕೆ ಹೋಗ್ತಾ ಇದ್ದಾಗ ಅಸ್ತಂಭಾಂ ತೋರಣ ಸ್ರಜಂ ಅಂತ, ಪಕ್ಷಿಗಳು ಹಾರ್ತಾ ಇದ್ದರೆ ಕಂಬ ಇಲ್ಲದ ತೋರಣ ಕಟ್ಟಿದಂತೆ ಇತ್ತು ಅಂತ ಹೇಳ್ತಾನೆ. ಈ ತೋರಣದ ಕಾನ್ಸೆಪ್ಟನ್ನು ಅದೆಷ್ಟು ಚೆನ್ನಾಗಿ ಬಳಸಿಕೊಂಡು ಬರ್ತಾನೆ ಅಂತ. ಇವೆಲ್ಲ ಜೀವಂತಿಕೆಯ ಲಕ್ಷಣ, ಒಂದು ಸಂಸ್ಕೃತಿಯ ಸೊಗಸಿನ ಲಕ್ಷಣ. ಈ ವಿವರಗಳನ್ನು ಕವಿ ಬಿಡೋದಿಲ್ಲ ಅನ್ನೋದನ್ನು ನಾವು ನೋಡಬೇಕು.
ಮತ್ತು ಪೌರಜನ ಆನಂದ ಪಡ್ತಾ ಇರುವ ತನ್ನ ಊರನ್ನು ಅನ್ವಯ ರಾಜಧಾನಿ, ತನ್ನ ವಂಶ ಪರಂಪರೆಯಿಂದ ರಾಜಧಾನಿ ಅಂತ ಮತ್ತೆ ಮತ್ತೆ ಅವನಿಗೆ ವಂಶಾಭಿಮಾನ ರಾಮನಿಗೆ ಹೆಚ್ಚು. ಪರಂಪರೆಯಿಂದ ಇದು ನಮ್ಮ ಊರು ಅಂತ ಹೇಳ್ಬಿಟ್ಟಿದನು. ಇಲ್ಲಿಯೇ ತಾತ ಮುತ್ತಾತಂದರೆಲ್ಲ ಇದ್ದಂಥ ಜಾಗ, ಅಲ್ಲಿಯೇ ಇರಬೇಕು ಅನ್ನುವಂಥದ್ದು. ಇದು ತುಂಬ ಅತಿಶಯವಾದಂಥದ್ದು. ಅಂದರೆ ನಾವು ಎಲ್ಲಿ ಬಾಳಿದ್ವಿ ಆ ಪರಂಪರೆ ನಮ್ಮದಾಗಬೇಕು. ಅದು ಹೋದಾಗ ಇದು ಹೌದು ನಮ್ಮದೇ ಅಂತ ಅನಿಸುವಂಥದ್ದು. ನನಗೆ ಸಪ್ತರ್ಷಿ ಮಂಡಲ ನೋಡುವಾಗ ಎಷ್ಟು ಸಂತೋಷವಾಗುತ್ತೆ ಅಂತಂದರೆ, ಉತ್ತರ ದಿಕ್ಕಿನ ಕಡೆಗೆ ತಿರುಗಿ ಧ್ರುವಬೇರದಿಂದ ಕೆಳಕ್ಕೆ ಬಂದಾಗ ಗೊತ್ತಾಗುತ್ತೆ. ಅತ್ರಿ, ಭೃಗು, ಕಕುತ್ಥ, ವಸಿಷ್ಠ, ಕಾಶ್ಯಪ ಅಂತೆಲ್ಲ ನಮ್ಮ ತಾಯಿ ಕಡೆ ಗೋತ್ರ, ನಮ್ಮ ಪೂರ್ವಜರ ಅಲ್ಲಿಯವರು, ನಮ್ಮದು ಕಾಶ್ಯಪ ಗೋತ್ರ, ದೈವ ರಾಕ್ಷಸ ಮೊದಲಾಗಿ ಸರ್ವವೂ ನಮ್ಮ ಸೋದರ ಭಾವದಿಂದಲೇ ಇರತಕ್ಕಂಥವು. ಎಲ್ಲ ದನಗಳೂ ಕೂಡ ಆ ಒಂದು ಸುರಭಿ ಅನ್ನುವಂಥ ಕಶ್ಯಪನ ಪತ್ನಿಯ ಸಂತಾನವಾಗಿ ಬಂದಂಥದ್ದು. ಎಲ್ಲ ವನಗಳು ಲತೆ, ವಿರುತ್, ವ್ರತತಿ ಅಂತ ಎಲ್ಲ ನಾವು ಏನು ಹೇಳ್ತೀವಿ, ಗಿಡ ಮರ ಬಳ್ಳಿಗಳು, ಅವೆಲ್ಲ ಕೂಡ ಹಾಗೇನೆ ಬಂದದ್ದು. ಹೀಗೆ ಇವೆಲ್ಲದರ ಒಂದು ಸೌಂದರ್ಯ ಭಾವ ನಮ್ಮದಾಗಿದೆ ಅಂತನ್ನುವುದು ಇದು ನಮಗೆ ಬೇಕಾದಂಥದ್ದು. ಆ ಪರಂಪರೆಯನ್ನು ಉಳಿಸ್ಕೊಳ್ಳದೆ ಇದ್ದರೆ ತುಂಬ ಕಷ್ಟವಾಗಿಬಿಡುತ್ತೆ. ರಾಮನಿಗೆ ಆ ರೀತಿಯಾದ ಅಭಿಮಾನ ತುಂಬ ಉಂಟು. ನಿಜ, ಈ ಎಲ್ಲ ಅಭಿಮಾನವನ್ನು ಪಕ್ಕಕ್ಕಿಡಬೇಕು, ಆದರೆ ಅದನ್ನು ಉಳಿಸಿಕೊಳ್ಳಲೂ ಬೇಕು. ಇದು ಹೇಗೆ ಅಂದರೆ ತೊರೆಯೋಕ್ಕೆ ಸಿದ್ಧ ಇರಬೇಕು, ಅರೆ ಇರೋವರೆಗೂ ನೋಡಿಕೊಳ್ಬೇಕು. ಸಾವು ನಮ್ಮನ್ನು ಬರ್ತೀಯಾ ಅಂತ ಕರೆಯೋಲ್ಲ, ತೊಗೊಂಡು ಹೋಗಿದ್ದೀನಿ ಅಂತ ಹೇಳುತ್ತೆ. ಹಾಗಾಗಿ ಸಾವಿಗೆ ಸಿದ್ಧತೆ ಅನ್ನುವುದೇನು ಮಾಡಬೇಕಾಗಿಲ್ಲ. ಸಾವಿಗೆ ನಾವು ಸಿದ್ಧರಾಗೋದಿಂಥದ್ದು. ಸಿದ್ಧ ಆಗೋದಾದರೆ ಬಹಳ ಒಳ್ಳೆಯದು. ನಮ್ಮ ಸಿದ್ಧತೆಗೆ ಅದು ಕಾಯೋಲ್ಲ ಅನ್ನೋದು ಸತ್ಯ. ಅದನ್ನು ತಿಳ್ಕೊಂಡಾಗ ಒಂದು ಅಂಟಿಲ್ಲದಿರುವಿಕೆ ನಮಗೆ ಬರಬೇಕು. ಅದೇ ಸಂದರ್ಭದಲ್ಲಿ ಮಿಕ್ಕ ಜಗತ್ತಿನ ಜೊತೆಗೆ ಆ ಹೊತ್ತಿನ ಬದುಕಿನ ಜೊತೆಗೆ ಸಂತೋಷವಾಗಿ ನಡೆಯುವಂಥದ್ದು ಉಂಟಲ್ಲ, ಅದು ಬಹಳ ಮುಖ್ಯ. ಡಿ ವಿ ಗುಂಡಪ್ಪನವರು ಹಾಗಿದ್ದರಂತೆ. ಉತ್ಕಟವಾಗಿ ಸಂದರ್ಭಕ್ಕೆ ತೊಡಗಿಕೊಳ್ತಾ ಇದ್ರು, ಆದರೆ ಅದರ ಅಂಟೇ ಇಲ್ಲದೆ ಇರ್ತಾ ಇದ್ರಂತೆ. ತುಂಬ ವಿಶೇಷ ಅದು. ಗೋಖಲೆ ಸಂಸ್ಥೆಯ ರಜತ ಮಹೋತ್ಸವ, ಮೈಸೂರಿನ ಮಹಾರಾಜರಾಗಿದ್ದ, ಆ ಹೊತ್ತಿಗೆ ರಾಜಪ್ರಮುಖರು ಅಂತ ಗವರ್ನರ್ ಆಗಿದ್ದ ಜಯಚಾಮರಾಜ ಒಡೆಯರವರು ಮುಖ್ಯ ಅಭ್ಯಾಗತರಾಗಿ ಬರುವುದಿದ್ರು. ಆಗ ಇನ್ನೇನು ನಡೀಬೇಕು ಕಾರ್ಯಕ್ರಮ. ಆಗ ಡಿ ವಿ ಜಿಯವರು ಒಬ್ಬ ಆತ್ಮೀಯರನ್ನು ಹಿಂದೆ ಕೂಡಿಸ್ಕೊಂಡು, ಇದೊಂದು ದೊಡ್ಡ ನಾಟಕ, ಇವತ್ತು ನಾನೊಬ್ಬ ಪಾತ್ರಧಾರಿ, ನೀನು ಪಾತ್ರಧಾರಿ, ಕಾರ್ಯಕರ್ತರ ವೇಷ ನಾವು ಹಾಕಿದ್ದೀವಿ, ಇದು ನಡೆಯುವಂಥದ್ದು ಅಂತಂದರಂತೆ. ತಾವು ಕಟ್ಟಿದ ಸಂಸ್ಥೆಯ ರಜತ ಮಹೋತ್ಸವದಲ್ಲಿ ವೇದಿಕೆ ಮೇಲೆ ಮೆರೀಬೇಕಾದ ಸಂದರ್ಭ, ಮಹಾರಾಜರ ಜೊತೆ ಫೋಟೋ ತೆಗೆಸ್ಕೊಳ್ಬೇಕಾದದ್ದು ಅದಿದೆ, ಅದೆಲ್ಲ ಮರ್ಯಾದೆ ಇದೆ. ಆದರೆ ಇದು ನಂದಲ್ಲ, ನಾನಲ್ಲ ಅನ್ನುವಂಥದ್ದು. ಸೌಮಿತ್ರಿಣ ಸಾವರಜೇನ ಮಂದಂ ಆಧೂತ ಬಾಲವ್ಯಜನೋ ರಥಸ್ಥಃ ಧೃತಾತ ಪತ್ರೋ ಭರತೇನ ಸಾಕ್ಷಾತ್ ಉಪಾಯ ಸಂಘಾತ ಇವ ಪ್ರವೃದ್ಧ. ಇಬ್ಬರು ಸೌಮಿತ್ರಿಗಳು ಅಂದರೆ ಲಕ್ಷ್ಮಣ ಶತ್ರುಘ್ನರು, ಅವರಿಬ್ಬರೂ ಕೂಡ ಮೆಲ್ಲನೆ ಸೊಗಸಾದ ಚಮರಿ ಮೃಗದ ಬಾಲದಿಂದ ಮಾಡಿದಂಥ ಚಾಮರ, ಅದನ್ನು ಚಾಮರ ಅಂತ ನಾವು ಅಂತೀವಿ. ಆ ಚಾಮರವನ್ನು ಬೀಸ್ತಾ ಇದ್ದಾರೆ. ಭರತ ವಿಶಾಲವಾದ ಬೆಳ್ಗೊಡೆಯನ್ನು, ಶ್ವೇತಛತ್ರವನ್ನು ಹಿಡಿದಿದ್ದಾನೆ. ಅಲ್ಲಿ ಅವನು ರಾಮ ಬರ್ತಾ ಇದ್ದರೆ, ಮೂವರು ತಮ್ಮಂದಿರೊಡನೆ ಇದ್ದಾಗ ಚತುರ್ಪಾಯಿಗಳೇ ಸಾಕಾರವಾದಂತೆ ಸಾಮದಾನ ಭೇದ ದಂಡಗಳಂತೆ ಕಾಣಿಸ್ತಾ ಇದ್ದಿದ್ದು ಅಂತ ಹೇಳ್ಬಿಟ್ಟಂತಾನೆ. ರಾಮನೇ ಸ್ವಯಂ ಸಾಮ, ಭರತ ದಾನ, ಶತ್ರುಘ್ನ ಲಕ್ಷ್ಮಣರು ಭೇದ ದಂಡಗಳಂತೆ ಅಂತ ಅನ್ಬೋದು. ಅದರ ವಿವರಗಳಲ್ಲೆಲ್ಲ ಇರುವಂಥ ಸ್ವಾರಸ್ಯ, ರಾಜನೀತಿಗೆ ಬೇಕಾದ ಚತುರ್ಪಾಯಿಗಳು ಕೂಡ ಅಲ್ಲಿ ಸೇರಿವೆ ಎನ್ನುವಂಥದ್ದನ್ನು ನಾವು ನೋಡಬೇಕು. ಪ್ರಾಸಾದ ಕಾಲ ಗುರುಧೂಮರಾಜಿ ತಸ್ಯಾಃ ಪುರೋ ವಾಯುವಶೇನ ಭಿನ್ನ ವನಾನ್ಯವೃತ್ತೇನ ರಘುತ್ತಮೇನ ಮುಕ್ತ ಸ್ವಯಂ ವೇಣಿರಿವಾವ ಭಾಸೆ. ಈಗ ಮನೆಗಳಿಂದ ಎಲ್ಲ ಸಾಂಬ್ರಾಣಿಯ ಹೊಗೆ, ಆ ಪರಿಮಳದ ಒಂದು ಧೂಮ ಬರ್ತಾ ಇದೆ, ಧೂಪ ಬರ್ತಾ ಇದೆ. ಜಾಲಂಧ್ರಗಳಿಂದ ಕ್ರಮಕ್ರಮವಾಗಿ ಪುಂಖಾನುಪುಂಖವಾಗಿ ಅಲೆಯಾಗಿ ಮೋಡಗಳಂತೆ ಬರ್ತಾ ಇದ್ದರೆ ಅದು ಹೇಗೆ ಕಾಣಿಸ್ತಾ ಇತ್ತು ಅಂದರೆ, ರಾಮ ಬಂದ ಅಂತ ಇಡೀ ಪುರವೇನೆ ತನ್ನ ವಿಯೋಗ ವ್ಯಥೆಯನ್ನು ಬಿಟ್ಟು ವೇಣಿ ಮೋಕ್ಷಣ ಮಾಡಿಕೊಳ್ತಾ ಇರುವಂತೆ ಕಾಣಿಸ್ತಿದೆ ಅಂತ. ವೇಣಿ ಬಂಧ ಅಂತಂದರೆ ಜಡೆ ಹೆಣೆದು ಬಿಗ್ಗಿಯಾಗಿ ಇಟ್ಕೊಳ್ಳೋದು. ಹಿಂದೆ ಎಲ್ಲ ಗಂಡಂದರು ದೂರ ಹೋದಾಗ ಪತ್ನಿಯರು ಜಡೆಯನ್ನು ಬಿಗ್ಗಿಯಾಗಿ ಹಣ್ಕೊಂಡು ಬಿಡ್ತಾ ಇದ್ರಂತೆ, ಅವರು ಬಂದು ಮತ್ತೆ ಬಿಡಿಸಬೇಕಾಗಿತ್ತಂತೆ, ಜಡೆ ಎತ್ತು ಕಟ್ಕೊಂಡು ಬಿಡ್ತಾ ಇದ್ರಂತೆ.
ಈಗ ರಾಮ ಬಂದ ಅಂತ ಅಯೋಧ್ಯ ಪುರಿ ವನಿತೆಯೇ ತಾನು ಜಡೆಯನ್ನು ಬಿಡಿಸ್ಕೊಳ್ತಾ ಇದ್ದಾಳೆ ಅನ್ನುವಂತೆ ಆ ಎಲ್ಲ ಕಡೆಗೆ ಹಬ್ಬುವ ಕಾಲಾಗುರುವಿನ ಧೂಮದಿಂದ ತೋರಿತು ಅಂತ ಹೇಳ್ಬಿಟ್ಟಂತಾನೆ. ತುಂಬ ಸೊಗಸಾದ, ಬಹಳ ಸೊಗಸಾದ ಉತ್ಪ್ರೇಕ್ಷಾಲಂಕಾರ ಕವಿ ಮಾಡಿದ್ದಾನೆ. ಆಮೇಲೆ ಅವನು ಪುರ ಪ್ರವೇಶ ಮಾಡಿ ಶ್ವಶ್ರೂಜನ ಅನುಷ್ಠಿತಚಾರುವೇಷಾಂ ಕರ್ಣೀರಥಸ್ಥಾಂ ರಘುವೀರ ಪತ್ನಿಂ ಪ್ರಾಸಾದ ವಾತಾಯನ ದೃಶ್ಯಬಂಧೈ ಸಾಕೇತ ನಾರ್ಯೋಂಜಲಿಭಿ ಪ್ರಣೇಮು. ಈಗ ಸೀತೆಯ ಬಗ್ಗೆ ಹೇಳ್ತಾನೆ. ಕರ್ಣೀರಥ ಅಂದರೆ ಒಂದು ಚಿಕ್ಕ ರಥ, ಸಾಮಾನ್ಯವಾಗಿ ಹೆಂಗಸರು ಬಳಸ್ತಕ್ಕಂಥದ್ದು. ಪುಷ್ಪರಥ, ಕರ್ಣೀರಥ, ಮಹಾರಥ, ಸ್ಯಂದನ, ರಥ, ಈ ಥರ ಬೇರೆ ಬೇರೆ ವಿಧವಾದ ರಥಗಳು ಉಂಟು. ಅದರೊಳಗೆ ಕರ್ಣೀರಥವನ್ನು ಹತ್ತಿಕೊಂಡು ಅತ್ತೆಯರ ಜೊತೆಗೆ ಬರ್ತಾ ಇರತಕ್ಕಂಥ ಸೀತೆಯನ್ನು ಕಂಡು ಬೇರೆ ಬೇರೆ ಹೆಂಗಸರು ಅಟ್ಟಾಲಿಕೆಗಳಲ್ಲಿ ಜಾಲರಂಧ್ರಗಳಿಂದ ನೋಡ್ತಾ ಇದ್ದವರು ಎಲ್ಲರೂ ಕೂಡ ಕೈ ಮುಗಿದ್ರಂತೆ. ಇಂಥ ಪತಿವ್ರತೆ, ನಮ್ಮ ರಾಜನಿಗೆ ತಕ್ಕ ಪತ್ನಿ, ಅಂತಹ ರಾವಣನ ಪ್ರಲೋಭನೆಯನ್ನು ಎದುರಿಸಿ ನಿಂತವಳು ಅಲ್ವಾ ಅಂತ ಹೇಳಿಬಿಟ್ಟಿದ್ರು. ಒಂದು ದೊಡ್ಡ ಅಪ್ರಿಸಿಯೇಷನ್ನು. ಸ್ಫುರತ್ಪ್ರಭಾ ಮಂಡಲಮಾನಸೂರ್ಯಂ ಮಂಡಲಮಾನಸೂಯಂ ಸ್ಫುರತ್ಪ್ರಭಾ ಮಂಡಲಮಾನ್ ಅಸೂಯಂ ಮಂಡಲಮಾನಸೂ ಸ್ಫುರತ್ಪ್ರಭಾ ಮಂಡಲಂ ಆನಸೂಯಂ ಸಾಬಿಭ್ರತಿ ಶಾಶ್ವತಮಂಗರಾಗಂ ರರಾಜ ಶುದ್ಧೇತಿ ಪುನಃಸ್ವಪುರ್ಯೈ ಸಂದರ್ಶಿತ ವನ್ನಿಗತೇವ ಭರ್ತ್ರ. ಸೀತೆ ಹೇಗೆ ಕಾಣಿಸ್ತಾ ಇದ್ಲು ಅಂದರೆ ಆನಸೂಯಂ ಸ್ಫುರತ್ ಪ್ರಭಾಮಂಡಲಂ ಬಿಭ್ರತಿ. ಆನಸೂಯಂ ಅಂದರೆ ಅನಸೂಯೆ ಅವಳಿಗೆ ಕೊಟ್ಟಂಥ ಅಲಂಕಾರ ಯಾವುದಿತ್ತು, ಆ ವರದಿಂದ ಪ್ರಭಾಮಂಡಲ ಅವಳ ಸುತ್ತಲೂ ಇರ್ತಾ ಇತ್ತು. ಅದು ಯಾವುದು ಅಂದರೆ ಶಾಶ್ವತವಾದ ಅಲಂಕಾರ. ಅವಳಿಗೆ ಹೇಳಿದ್ಲಂತೆ, ನೀನು ಹಚ್ಚಿಕೊಂಡಂಥ ಅಂಗರಾಗ, ಧರಿಸಿದ ಒಡವೆ ಇವುಗಳೆಂದೂ ಮಾಸದೆ ಕಾಂತಿಗುಂದದೆ ಇರಲಿ ಅಂತ. ಪರ್ಮನೆಂಟ್ ಮೇಕಪ್ ಅವಳಿಗೆ, ಸೀತೆಗೆ. ಇದಿದ್ದರೆ ಎಷ್ಟು ಒಳ್ಳೆಯದಾಗ್ತಾ ಇತ್ತು. ಕಾಸ್ಮೆಟಿಕ್ ಕಂಪ್ನಿಗಳೆಲ್ಲ ಮುಂಡೆ ಮುಚ್ಕೊಳ್ತಾ ಇದ್ವು. ಆದರೆ ಆ ಒಂದು ಕಲ್ಪನೆಯೇ ಸೊಗಸು. ಆ ಅನಸೂಯೆ ಕೊಟ್ಟಂಥ ಶಾಶ್ವತ ಲಾವಣ್ಯಪ್ರದವಾದ ಅಂಗರಾಗ, ಒಡವೆ, ವಸ್ತ್ರಾದಿ ಅಲಂಕಾರಗಳು, ಅವುಗಳನ್ನು ಅವಳು ಹಾಕಿಕೊಂಡು ಶುದ್ಧೇತಿ ಪುನಃ ಸ್ವಪುರ್ಯೈ ಸಂದರ್ಶಿತ, ಇವಳು ಪರಮಶುದ್ಧಳು ಅನ್ನುವುದು ಗೊತ್ತಾಗ್ತಾ ಇತ್ತು. ಮತ್ತೊಮ್ಮೆ ಬೆಂಕಿಯಲ್ಲಿ ಹೊಕ್ಕು ಬಂದಿದ್ದಾಳು ಅನ್ನುವಂತೆ ಅವಳ ಪ್ರಭಾವಲಯವೇ ತೋರ್ತಾ ಇತ್ತು ಸುತ್ತಲೂ ಅಂತ ಕವಿ ಉತ್ಪ್ರೇಕ್ಷಿಸ್ತಾನೆ. ವಿಶ್ಮಾನಿ ರಾಮ ಪರಿಬರ್ಹವಂತಿ ವಿಶ್ರಾಣ್ಯ ಸೌಹಾರ್ದನಿಧಿ ಸುಹೃದ್ಭ್ಯ ಬಾಷ್ಪಾಯಮಾಣೋ ಬಲಿಮನ್ನಿಕೇತಂ ಆಲೇಖ್ಯ ಶೇಷಸ್ಯ ಪಿತುರ್ವಿವೇಶ. ಈಗ ತಂದೆಯಾರ ಮನೆಗೆ ಬರ್ತಾನಂತೆ. ಎಲ್ಲೆಲ್ಲೂ ಸ್ನೇಹಿತರಿದ್ದಾರೆ, ಸುಗ್ರೀವಾದಿಗಳೆಲ್ಲ ಇದ್ದಾರೆ. ಮತ್ತು ಪರಿಬರ್ಹವಂತಿ, ತುಂಬ ಸೊಗಸಾಗಿರ್ತಕ್ಕಂಥ ಸಲಕರಣೆಗಳು, ಸಾಮಗ್ರಿಗಳಿಂದ ಎಲ್ಲ ಸಜ್ಜಾಗಿರುವಂಥದ್ದು ಆ ತಂದೆಯ ಅರಮನೆ. ಅದರ ಒಳಗೆ ಹೋಗ್ತಾನೆ. ತಂದೆ ಇಲ್ಲ, ತಂದೆಯ ಚಿತ್ರ ಮಾತ್ರ ಇದೆ. ಆಲೇಖ್ಯ ಶೇಷಸ್ಯ ಪಿತುರ್ವಿವೇಶ. ನೋಡಿ, ನಮ್ಮಲ್ಲಿ ಪೇಂಟಿಂಗ್ ಅನ್ನುವ ಸಂಸ್ಕೃತಿ, ಚಿತ್ರಲೇಖಾ ಸಂಸ್ಕೃತಿ ತುಂಬ ಇತ್ತು ಅಂತ ಗೊತ್ತಾಗುತ್ತದೆ. ಹಿಂದೆಯೂ ಕೂಡ ಈ ವೇದಿಕೆಯಲ್ಲಿ ಹೇಳಿದ್ದೀನಿ, ವಿಸ್ತರಿಸಬೇಕಾಗಿಲ್ಲ. ಆದರೆ ಕವಿಗಳ ಪೈಕಿ ಕಾಳಿದಾಸನಂತೆ ಇದನ್ನು ಬಳಸಿಕೊಂಡವರು ಇಷ್ಟು ಚೆನ್ನಾಗಿ ಮತ್ತಾರೂ ಅವನ ಹಿಂದೆ ಇರಲಿಲ್ಲ. ಆಮೇಲೆ ಬಂದವರೆಲ್ಲ ಅವನ ಮೊಣಕೈ ನೀರೇ ಕುಡಿದಿರುವಂಥದ್ದು, ಅವನ ಪ್ರಸಾದವೇ. ಅಂದರೆ ಇವನು ದಶರಥನ ಅರಮನೆಯಲ್ಲಿ ದಶರಥನ ಪೋರ್ಟ್ರೈಟ್ ಇತ್ತು ಅಂತ ಹೇಳ್ತಾ ಇದ್ದಾನೆ. ಸಾಮಾನ್ಯವಾಗಿ ಆಕ್ಷೇಪ ಮಾಡೋದುಂಟು, ಭಾರತೀಯರಿಗೆ ಪೋರ್ಟ್ರೈಟ್ ಆರ್ಟ್ ಗೊತ್ತಿರಲಿಲ್ಲ ಅಂತ. ಆದರೆ ಇತ್ತು ಅಂತ ಗೊತ್ತಾಗುತ್ತೆ. ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ ಸಾದೃಶ್ಯವನ್ನು ತುಂಬ ಚೆನ್ನಾಗಿ ತರಬೇಕಾದಂಥದ್ದು ಒಂದು ವಿಶೇಷವಾದ ಗುಣ ಅಂತ ಹೇಳ್ತಾರೆ. ವತ್ಸಾಯನನ ಕಾಮಸೂತ್ರಕ್ಕೆ ಯಶೋಧರ ಬರೆದ ಜಯಮಂಗಲ ವ್ಯಾಖ್ಯಾನದಲ್ಲಿ ಆ 64 ಕಲೆಗಳನ್ನು ನಿರೂಪಣೆ ಮಾಡುವಾಗ ಆ ಒಂದು ಷಡಂಗಗಳು ಅಂತ ಬಹಳ ಪ್ರಸಿದ್ಧ, ಅಲ್ಲಿ ಕೂಡ ಗೊತ್ತಾಗುತ್ತದೆ. ಇಲ್ಲೆಲ್ಲ ನಮಗೆ ತಿಳಿಯುತ್ತದೆ ಸಾದೃಶ್ಯ ತುಂಬ ಮುಖ್ಯವಾಗಿ ಇರುವಂಥದ್ದು ಅಂತ. ಆನಂದ ಕುಮಾರ ಸ್ವಾಮಿಯವರು ಸಾದೃಶ್ಯ ಅನ್ನೋದ್ರ ಬಗ್ಗೆನೇ ಅತ್ಯದ್ಭುತವಾದ ಒಂದು ಲೇಖನವನ್ನು ಬರೆದಿದ್ದರು. ಆದರೆ ತಂದೆಯ ಅರಮನೆಯಲ್ಲಿ ತಂದೆ ಇಲ್ಲ, ಕೇವಲ ತಂದೆಯ ಚಿತ್ರಪಟ ಮಾತ್ರ ಇದೆ. ಇದು ಒಳ್ಳೆಯ ಸಿನಿಮಾದ ಸನ್ನಿವೇಶದ ಥರ ಕಾಣಿಸ್ತಾ ಇದೆ ನೋಡಿ. ಆ ರೀತಿಯಾದ ಕಲೆಗಳಿಗೂ ಕೂಡ ಒಂದು ಪಯನೀರ್ ಆಗಬಲ್ಲಂಥದ್ದು ಕಾಳಿದಾಸನ ವಿಷನ್ನು. ಕೃತಾಂಜಲಿ ತತ್ರ ಯದಂಬ. ಹೋಗ್ತಾನೆ, ಹೋಗಿ ಅಲ್ಲಿ ಕೈಕೇಯಿ ಇರ್ತಾಳಂತೆ. ತಂದೆಗೆ ಪ್ರೀತಿಪಾತ್ರಳಾಗಿದ್ದವಳು. ಪ್ರಾಯಶಃ ಅವಳಿದ್ದ ಅರಮನೆಯಲ್ಲೇ ದಶರಥ ಹೆಚ್ಚಾಗಿ ಉಳಿತಾ ಇದ್ದ ಅನಿಸುತ್ತೆ. ಈಗ ಕೈಕೇಯಿ ಅಲ್ಲಿ ದಶರಥನ ಚಿತ್ರ ಇಟ್ಟುಕೊಂಡು ಆ ಚಿತ್ರಕ್ಕೆ ಪೂಜೆ ಸಲ್ಲಿಸ್ತಾ ಇದ್ದಿರಬೇಕು. ಯಾಕೆಂದರೆ ಅವಳಿಗೆ ಇಷ್ಟೆಲ್ಲ ಅನರ್ಥಕ್ಕೆ ಕಾರಣಳಾದವಳು ಅಂತ ಒಂದು ಕೀಳರಿಮೆ ತುಂಬ ತೀವ್ರವಾಗಿದೆ. 14 ವರ್ಷ ನರಕವನ್ನೇ ಅನುಭವಿಸಿದ್ದಾಳೆ. ಅದನ್ನು ಕವಿ ಎಷ್ಟು ಚೆನ್ನಾಗಿ ತರ್ತಾನೆ. ಇದು ವಾಲ್ಮೀಕಿ ರಾಮಾಯಣದಲ್ಲಿಲ್ಲ.
ಕೃತಾಂಜಲಿಸ್ತತ್ರ ಯದಂಬ ಸತ್ಯಾನ್ನಾಭ್ರಂಶ್ಯತ ಸ್ವರ್ಗಫಲಾತ್ ಗುರುರ್ನಃ ತಚ್ಚಿಂತ್ಯಮಾನಂ ಸುಕೃತಂ ತವೇತಿ ಜಹಾರ ಲಜ್ಜಾಂ ಭರತಸ್ಯ ಮಾತು. ಕೃತಾಂಜಲಿಸ್ತತ್ರ ಯದಂಬ, ಅಂಬ ತಾಯಿ ಅಂಥೇಳಿ ಅಂಜಲಿಬದ್ಧನಾಗಿ ಹೇಳ್ತಾನಂತೆ. ನಃ ಗುರು ಸತ್ಯಾತ್ ಸ್ವರ್ಗಫಲಾತ್ ನ ಅಭ್ರಶ್ಯತ. ಅಮ್ಮ, ನಿನ್ನಿಂದಾಗಿಯೇ ನನ್ನ ತಂದೆ ಸತ್ಯದಿಂದ ಚ್ಯುತನಾಗಲಿಲ್ಲ, ಸ್ವರ್ಗ ಕಳ್ಕೊಳ್ಳಿಲ್ಲ ಅಂತ ಹೇಳ್ತಾನೆ. ಯಾಕೆಂದರೆ ನಿನಗೆ ನಿಮ್ಮಪ್ಪನಿಗೆ ಮಾತು ಕೊಟ್ಟುಬಿಟ್ಟಿದ್ದ, ಆ ಮಾತನ್ನು ಮರೆತು ಬಿಟ್ಟಿದ್ದ, ನೀನು ಜ್ಞಾಪಿಸಿಕೊಟ್ಟೆ, ಅದಾಯಿತು. ಹೀಗಾಗಿ ಸುಕೃತಂ ತವೈವ ಇತಿ ತಚ್ಚಿಂತ್ಯಮಾನಂ, ಆಲೋಚನೆ ಮಾಡಿದ್ರೆ ನೀನು ಪುಣ್ಯಶಾಲಿನಿ, ನೀನು ಅವನಿಗೆ ಸ್ವರ್ಗ ದಕ್ಕಿಸಿಕೊಟ್ಟವಳು ಅಂತ ಹೇಳಿ ಭರತಸ್ಯ ಮಾತು, ಭರತನ ತಾಯಿಯ ಲಜ್ಜಾಂ ಜಹಾರ, ಅವಳ ನಾಚಿಕೆ ಸಂಕೋಚ ಹೋಗುವಂತೆ ಮಾಡಿದಂತೆ. ಈ ಕೊನೆಯ ಸಾಲೇ ಸಾಕು, ಭರತಸ್ಯ ಮಾತು ಲಜ್ಜಾಂ ಜಹಾರ. ಇದು ತುಂಬ ದೊಡ್ಡ ಮಾತು. ಜಹಾರ ಲಜ್ಜಾಂ ಭರತಸ್ಯ ಮಾತು. ದಶರಥನಿಗೆ ಏನು ಸಂತೋಷ ಸಿಕ್ತೋ, ಏನು ಸ್ವರ್ಗ ಸಿಕ್ತೋ ಪರಮಾತ್ಮನಿಗೆ ಗೊತ್ತು. ಆದರೆ ಬದುಕಿದ್ದವ್ರಿಗೆ ನರಕ ಸಿಗಬಾರ್ದಲ್ವ, ಇದು ರಾಮನ ದೃಷ್ಟಿ. ಹಾಗಾಗಿ ಅವಳಿಗೆ ಸಮಾಧಾನ ತಂದ. ರಾಮನೇ ಹೋಗಿ ಕೈಕೇಯಿಯನ್ನು ಚೆನ್ನಾಗಿ ಮಾತಾಡಿಸ್ಕೊಂಡು ಬಂದ ಅಂದರೆ ನಮಗೇನು ತೊಂದರೆ ಇಲ್ಲ ಅಂತ ಅಂದ್ಕೋತಾರೆ. ಒಬ್ಬ ರಾಜ ಹೋಗಿ ಇನ್ನೊಬ್ಬ ರಾಜ ಬರುವುದು ಅಂದರೆ ಎಷ್ಟೆಲ್ಲ ಮಸಲತ್ತುಗಳು, ಒಳಶುಂಠಿಗಳು ಇರುತ್ತವೆ ರಾಜಕೀಯದಲ್ಲಿ. ಇದು ನಮಗೆ ಗೊತ್ತಾಗುವಂಥದ್ದು. ರಾಮಾಯಣದಲ್ಲಿ ಕೂಡ ಬರುತ್ತದೆ. ಸೀತೆಯ ಬಗ್ಗೆ ಅವನು ಹೇಳ್ತಾನೆ, ಕಾಡಿಗೆ ಹೋಗುವಾಗ ರಾಮ, ಸೀತೆ ಇನ್ನೂ ಅಯೋಧ್ಯೆಯಲ್ಲೇ ಇರಬೇಕು ಅಂತ ಅವನ ಆಗ್ರಹ. ನೀನು ಭರತನ ಎದುರಿಗೆ ನಾಹಂ ಕತ್ಯ ಕದಾಚನ, ಎಂದೂ ನನ್ನ ಕುರಿತು ನೀನು ಹೊಗಳಬಾರ್ದು, ಹೇಳಬಾರ್ದು ಅಂತ ಹೇಳ್ಬಿಟ್ಟಂತಾನೆ. ಯಾಕೆ ಅಂತಂದರೆ ರಾಜರುಗಳು ತುಂಬ ಗಂಭೀರವಾಗಿರ್ತಕ್ಕಂಥವ್ರು, ಅಭಿಮಾನಿಗಳು. ಅಭಿಮಾನಿನೋಸ್ತು ರಾಜಾನಃ ನಸಹಂತೆ ಪರಸ್ತವಂ, ಬೇರೆಯವರು ತಮ್ಮ ಎದುರಿಗೆ ಇನ್ನೊಬ್ಬರನ್ನು ಹೊಗಳಿಬಿಟ್ರೆ ಅವರು ಸಹಿಸ್ಕೊಳ್ಳೋದಿಲ್ಲ ಅಂತ. ಭಾಳ ನಿಜವಾದದ್ದು. ತುಂಬ ದೊಡ್ಡವರನ್ನು ನಾವು ಕಾಣುವಾಗ ಇನ್ಯಾರೋ ಆ ಕ್ಷೇತ್ರದಲ್ಲಿದ್ದ ದೊಡ್ಡವರ ಬಗ್ಗೆ ನಾವು ಹೇಳಿ ಹೊಗಳಿಬಿಟ್ರೆ ಎಷ್ಟೋ ಬಾರಿ ವ್ಯತಿರೇಕವೇ ಆಗುವಂಥದ್ದು. ನೀವೇ ದೊಡ್ಡವರು ಅಂತ ಸಾಧುವಾದ ಮಾಡ್ತಾ ಇರಬೇಕಾಗುತ್ತೆ. ಆ ಕಾರಣದಿಂದ ಆ ಒಂದು ಲೌಕಿಕವೂ ಹೌದು. ಆದರೆ ಇದೆಲ್ಲ ರಾಮನ ವರ್ತನೆ ಅಲೌಕಿಕವಾದದ್ದು, ಲೋಕದ ತಾಲೀಮು ತಂತ್ರಗಳನ್ನು ಮೀರಿದಂಥದ್ದು. ತುಂಬ ಪ್ರೀತಿಯಿಂದಲೇ ಕೈಕೇಯಿಗೆ ನಮಸ್ಕಾರವನ್ನು ಸಲ್ಲಿಸ್ತಾನೆ. ಅವಳು ನೋಡಿ ಇದುವರೆಗೂ ಅವಳು ಬಂದಿರಲಿಲ್ಲ. ಅವಳು ಒಂದು ರೀತಿಯಾದ ದೀರ್ಘ ಮೌನದ ಅಜ್ಞಾತದಲ್ಲೇ ಇದ್ದಳು. ತಥೈವ ಸುಗ್ರೀವ ವಿಭೀಷಣಾದೀನ್ ಉಪಾಚರತ್ ಕೃತ್ರಿಮ ಸಂವಿಧಾಭಿ ಸಂಕಲ್ಪ ಮಾತ್ರೋದಿತ ಸಿದ್ಧಯಸ್ತೆ ಕ್ರಾಂತಾ ಯಥಾ ಚೇತಸಿ ವಿಸ್ಮಯೇನ. ಇನ್ನು ಸುಗ್ರೀವ, ವಿಭೀಷಣ ಮೊದಲಾದವ್ರನ್ನೆಲ್ಲರನ್ನೂ ಕೂಡ ಅವನು ಚೆನ್ನಾಗಿ ಬಗೆಯ ಕೃತ್ರಿಮ ಅಂದರೆ ಯಾರು ಕಪಟ ಅಂತ ಅಂದ್ಕೊಳ್ಬಾರ್ದು, ಮ್ಯಾನ್ ಮೇಡ್, ಆರ್ಟಿಫಿಷಿಯಲ್ ಆದಂಥ ಎಷ್ಟೆಷ್ಟೋ ಸಾಧನ ಸಾಮಗ್ರಿಗಳಿಂದ ಅವ್ರನ್ನ ಗೌರವಿಸ್ತಾನೆ. ಅವರಿಗೆ ಬಿಡದಿ, ಅವರಿಗೆ ವ್ಯವಸ್ಥೆ, ಅವರಿಗೆ ಸತ್ಕಾರ, ಇದೆಲ್ಲವನ್ನೂ ಮಾಡ್ತಾನೆ ಅಂತ. ಸಭಾಜನಾಯೋಪಗತಾನ್ಸ ದಿವ್ಯಾನ್ ಮುನೀನ್ ಪುರಸ್ಕೃತ್ಯ ಹತಸ್ಯ ಶತ್ರೋ ಶುಶ್ರಾವತೇಭ್ಯ ಪ್ರಭವಾದಿವೃತ್ತಂ ಸ್ವವಿಕ್ರಮೇ ಗೌರವಮಾದಧಾನಂ. ಇನ್ನು ಅವನನ್ನು ಗೌರವಿಸೋಕ್ಕೆ ಬಂದಂಥ ಋಷಿಗಣ, ಅಪ್ಪ ನೀನು ಕೊಂದ ರಾವಣ ಸಾಮಾನ್ಯ ಅಲ್ಲ ಅಂತ ರಾವಣನ ಚರಿತ್ರೆಯನ್ನು ಹೇಳ್ತಾರೆ. ಇದು ಉತ್ತರಕಾಂಡದಲ್ಲಿ ಬರುವಂಥ ವಿವರ. ಆ ವಿವರಗಳನ್ನೆಲ್ಲ ಕೇಳಿ ಹೌದು, ನಾನು ಕೊಂದಿದ್ದು ಸಾಮಾನ್ಯನಲ್ಲ ಅಂತ ತನ್ನ ಪರಾಕ್ರಮದ ಬಗ್ಗೆ ತನಗೆ ಆದರ ಬಂತಂತೆ. ಸ್ವವಿಕ್ರಮೇ ಗೌರವ ಮಾದಧಾನಂ ವೃತ್ತಂ ಶುಶ್ರಾವ ಅಂತ. ಅಂದರೆ ಕಾಳಿದಾಸನ ಮಾತೆ ರಾಮನಿಗೂ ಅನ್ವಯಿಸುತ್ತದೆ. ಆಪರಿತೋಷಾತ್ ವಿದುಷಾಂ ನ ಸಾಧುಮನ್ಯೇ ಪ್ರಯೋಗ ವಿಜ್ಞಾನಂ. ಇನ್ನೊಂದು ಕಡೆ ಪ್ರಾಯಃ ಪ್ರತ್ಯಯ ಮಾಧತ್ತೆ ಸ್ವಗುಣೇಶು ಉತ್ತಮಾದರ ಅಂತಾನೆ. ಈ ಪ್ರಾಯಃ ಪ್ರತ್ಯಯ ಮಾಧತ್ತೆ ಸ್ವಗುಣೇಶು ಉತ್ತಮಾದರ ಅನ್ನುವಂಥದ್ದು ಕುಮಾರ ಸಂಭವದ 6ನೇ ಸರ್ಗದಲ್ಲಿ ಬರುವಂಥದ್ದು. ಸಪ್ತರ್ಷಿಗಳನ್ನು ಮದುವೆಗೆ ಗುರಿಕಾರರಾಗಿ ಮುಖ್ಯಸ್ಥರಾಗಿ ಹೋಗಿ ನೆಗೋಷಿಯೇಟ್ ಮಾಡಿ ಬನ್ನಿ ಅಂತ ಶಿವ ಜ್ಞಾಪಿಸಿಕೊಳ್ತಾನೆ. ಆಗ ಯಾವ ನಿನ್ನನ್ನು ನಾವು ನಿರಂತರ ಧ್ಯಾನಿಸ್ತೀವೋ ಅಂಥ ನೀನು ನಮ್ಮನ್ನು ಧ್ಯಾನಿಸ್ತಿ, ನಮ್ಮನ್ನು ಸ್ಮರಣೆ ಮಾಡಿಕೊಂಡೆ ಅಂತಂದರೆ ಸಸ್ಮಾರ ಸ್ಮರ ಶಾಸನ ಋಷೀನ್ ಜ್ಯೋತಿರ್ಮಯಾನ್ ಸಪ್ತ ಸಸ್ಮಾರ ಸ್ಮರ ಶಾಸನ ಅಂತ. ನಮ್ಮನ್ನು ನೀನು ನೆನೆಸಿಕೊಂಡ್ರೆ ಇನ್ನೇನು ಬೇಕಪ್ಪ, ಅದಕ್ಕಿಂತ ಭಾಗ್ಯ. ನಮಗೆ ದೊಡ್ಡವ್ರಿಗೆ ಗೊತ್ತಿರ್ಬೋದು, ಆದರೆ ದೊಡ್ಡವ್ರಿಗೆ ನಾವು ಗೊತ್ತಿದ್ದೀವ. ಇದು ತುಂಬ ಸಂತೋಷವನ್ನು ತಂದುಕೊಡುವಂಥದ್ದಾಗುತ್ತದೆ. ತ್ಯಾಗರಾಜರಿಗೆ ಒಮ್ಮೆ ಯಾರೋ ಉತ್ತರದ ಕಡೆಯವರು ಬಂದು ನಿಮ್ಮ ಹೆಸರು ಇಲ್ಲೆಲ್ಲ ಇದೆ ಅಂತಂದರೆ ಹೌದಾ ಅಂತ ಹೇಳಿ ದಾಶರಥೇ ನೀ ಋಣಮು ತೀರ್ಪತ ಗುಣ ಅಂತ ಕೃತಿ ರಚನೆ ಮಾಡಿದ್ರು. ರಾಮ ನೀನಿಲ್ಲದೆ ಇದ್ದರೆ ನಿನ್ನ ಮೇಲೆ ನಾನು ಕೃತಿ ರಚನೆ ಮಾಡೋಕ್ಕಾಗ್ತಿರಲಿಲ್ಲ, ಹಾಗಿಲ್ಲದೆ ಇದ್ದರೆ ನನ್ನ ಸಂಗೀತ ಆ ಕಡೆಗೆಲ್ಲ ಹೋಗ್ತಾ ಇರಲಿಲ್ಲ, ಹಾಗಾಗಿ ನಿನ್ನಿಂದಾಗಿ ನನ್ನ ಸಂಗೀತಕ್ಕೆ ಬೆಲೆ ಬಂತು, ನಿನ್ನ ಋಣ ನಾನು ಹೇಗೆ ತೀರಿಸ್ಕೊಳ್ಳಿ ಅಂತ. ಈ ರೀತಿಯಲ್ಲಿಯೇ ಆ ಸಪ್ತರ್ಷಿಗಳಿಗೆ ಧನ್ಯತೆ ಬಂತು. ಅದೇ ಶಾಕುಂತಲದಲ್ಲಿ ಹೇಳ್ತಾನೆ,
ವಿದ್ವಾಂಸರು ಮೆಚ್ಚಿದ ಹೊರತು ನನ್ನ ಕೆಲಸದಲ್ಲಿ ನನಗೆ ವಿಶ್ವಾಸ ಇಲ್ಲ ಅಂತ ಹೇಳಿಬಿಟ್ಟು, ಮೆಚ್ಚಬೇಕಾದವರು ಮೆಚ್ಚಬೇಕು, ತಿಳಿಯಬೇಕಾದವರು ತಿಳಿಯಬೇಕು. ಆಹಾ ಅಂತ ಅವರಂದಾಗ ಮಾತ್ರ ತುಂಬ ಸಂತೋಷ ಬರುವಂಥದ್ದು. ನನ್ನ ವಿದ್ವನ್ ಮಿತ್ರನಾದ ಸುಧೀರ್ ಕೃಷ್ಣ ಸ್ವಾಮಿ ತುಂಬ ಗುಣಗ್ರಾಹಿ, ಒಳ್ಳೆ ನಿಶ್ಚಿತ ವಿಮರ್ಶಕ, ಯಾವುದಕ್ಕೂ ಒಂದು ಔಚಿತ್ಯವರೆತಂಥ ವಿಮರ್ಶನ ಪ್ರಜ್ಞೆ ಆತನದು. ಆತ ಈಚೆಗೆ ಯಾವಾಗಲೂ ಒಮ್ಮೆ ಒಂದು ಮೆಸೇಜ್ ಕಳಿಸಿದ್ದ. ಬೆಳಗ್ಗೆ ನಿನ್ನ ಭಾಷಾಭೃಂಗದ ಬೆನ್ನೇರಿ ಓದ್ತಾ ಇದ್ದೆ, ಕೆಲವು ಭಾಗಗಳು ತುಂಬ ಚೆನ್ನಾಗಿತ್ತು, ಮನಸ್ಸಿಗೆ ಬಂತು ಅಂತ. ಎಂದೋ ಅವನು ಕೊಟ್ಟಿದ್ದೆ, ಓದಿಯೂ ಇದ್ದ. ಮತ್ತೊಮ್ಮೆ ಓದಿ ಚೆನ್ನಾಗಿತ್ತು ಅಂತ ಅವನು ಹೇಳಿ ಮಾಡಿದಂಥ ಆ ಒಂದು ಸಂದೇಶ ನನಗೆ ತುಂಬ ಸಂತೋಷ ಕೊಡುತ್ತೆ. ಯಾಕೆಂದರೆ ಪ್ರಜ್ಞಾವಂತ, ವಿವೇಕಿ ಮತ್ತು ದಾಕ್ಷಿಣ್ಯ ಇಟ್ಟುಕೊಂಡು ಹೊಗಳಬೇಕಾದ ಪ್ರಮೇಯ ಇಲ್ಲದೆ ಇದ್ದವನು ಹೇಳಿದ್ರೆ ಗುಣ ಉಂಟು ಅಂತ. ಹಾಗಾಗಿ ಯೋಗ್ಯನಾದವರು ಮೆಚ್ಚಿದಾಗ ನಮಗೆ ಗುಣ ಇದೆ ಅನ್ನೋ ವಿಶ್ವಾಸ ಬರುತ್ತದೆ ಅಂತ. ಅದೇ ರೀತಿಯಲ್ಲಿ ರಾಮನಿಗೆ ಇಂಥ ರಾವಣನನ್ನು ನಾನು ಕೊಂದನ, ಹಾಗಿದ್ರೆ ನಾನೂ ಪರಾಕ್ರಮಿ ಹೌದು ಅಂತ ಹೇಳಬಹುದು ಅಂತ. ಇದು ದೊಡ್ಡವರ ದಾರಿ. ಕಾಳಿದಾಸ ಎಷ್ಟು ಚೆನ್ನಾಗಿ ಹೇಳ್ತಾನೆ. ಪ್ರತಿಪ್ರಯಾತೇಷು ತಪೋಧನೇಷು ಸುಖಾದ ವಿಜ್ಞಾತ ಗತಾರ್ಧಮಾಸಾನ್ ಸೀತಾ ಸ್ವಹಸ್ತೋಪಹೃತಾಗ್ರೆ ಪೂಜಾನ್ ರಕ್ಷಕ್ ಕಪೀಂದ್ರಾನ್ ವಿಸಸರ್ಜ ರಾಮ. ಹೀಗೆ ತಪಸ್ವಿಗಳೆಲ್ಲ ಹೊರಟರು. ಅರ್ಧ ತಿಂಗಳಾಗಿದೆ, ಒಂದು ಪಕ್ಷ ಆಗಿದೆ, ಗೊತ್ತೇ ಇಲ್ಲ ಸಂತೋಷ, ಸಮಾರಂಭ, ವೈಭವ, ಉತ್ಸಾಹ, ಉತ್ಸವಗಳಲ್ಲಿ. ಇನ್ನು ಕಪಿವೀರರು, ರಾಕ್ಷಸ ವೀರರು ಹೊರಡಬೇಕು. ಅವರಿಗೆಲ್ಲ ಯೋಗ್ಯವಾದ ರೀತಿಯಲ್ಲಿ ಮುಯಿ ಮಾಡೋದು ಅಂತಾರಲ್ಲ, ಕೊಟ್ಟು ಬಿಟ್ಟು ಮಾಡುವಂಥದ್ದು. ಇದು ದೊಡ್ಡ ಕಷ್ಟ. ಯಾರಿಗೇನು ಕೊಡಬೇಕು, ಅವರ ಅಂತಸ್ತಿಗೆ ತಕ್ಕಂತೆ ಮಾಡಬೇಕಾದದ್ದೆಲ್ಲ ಇರುತ್ತಲ್ಲ, ಅದನ್ನೆಲ್ಲವನ್ನು ಮಾಡಿ ಕ್ರಮವಾಗಿ ಬೀಳ್ಗೊಟ್ಟ ಅಂತ. ಈ ಕಾಲದಲ್ಲಿ ತುಂಬ ಜಾಣ್ಮೆಯನ್ನೇ ಕಂಡುಕೊಂಡು ಬಿಟ್ಟಿದ್ದಾರೆ. ಒಬ್ಬರೆದುರಿಗೆ ಇನ್ನೊಬ್ಬರಿಗೆ ಹೇಗೇಗೋ ಕೊಡೋದು ಕಷ್ಟ ಆಗುತ್ತೆ ಅಂತ ಕರೆಯೋಲೆಯನ್ನು ತೆಗೆದುಕೊಂಡು ಹೋಗಲಾಗಲೇ ಮನೆಗೆ ಅವರವ್ರ ಯೋಗ್ಯತೆಗೆ ತಕ್ಕಂಥದ್ದು ಕೊಟ್ಟು ಬಂದುಬಿಡ್ತಾರೆ. ಮತ್ತು ಇವರು ಕಂಪೇರ್ ಮಾಡ್ಕೊಳ್ಳೋಕ್ಕಾಗಲ್ಲ, ಅವ್ರಿಗೂ ಗೊತ್ತಾಗೋದಿಲ್ಲ. ಬಹಳ ಒಳ್ಳೆಯ ಸಂಪ್ರದಾಯ ಅನಿಸುತ್ತೆ. ಮತ್ತು ಜೊತೆಗೆ ಅವರು ಪ್ರೆಸೆಂಟ್ ಮಾಡೋದಕ್ಕೆ ಏನು ಬಜೆಟ್ ಅಂತ ಅವರು ನೋಡ್ಕೊಳ್ಬೋದು. ಇವರು ಕೊಟ್ಟಿರೋದೊಂದು ಸಾಮಾನ್ಯದ್ದು, ಅದಕ್ಕೆ ನಾವು ಸಾಮಾನ್ಯದ್ದು ಕೊಟ್ಟರೆ ಆಯಿತು ಅಂತ ಅಂದುಕೊಳ್ಳಬಹುದು. ಹೀಗಾಗಿ ಲೈನ್ ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ. ಅದ್ಭುತವಾದ ವ್ಯವಸ್ಥೆ ಅನಿಸುತ್ತೆ. ಯಾರೋ ಮಹಾ ಮೇಧಾವಿ ಕಂಡುಹಿಡಿದಿದ್ದಾನೆ ಇದನ್ನು. ಎಲ್ಲ ರೀತಿಯಿಂದಲೂ ಚೆನ್ನಾಗಿದೆ. ಅವ್ರ ಮನೆಗೆ ಹೋಗುವಾಗಲೇ ನೀವು ಬರಬೇಕು ಅನ್ನೋ ಒತ್ತಾಯವನ್ನು ಹಾಕದಂತೆ ಆಗ್ಬಿಡುತ್ತೆ. ಏನೋ ತಂದಿಟ್ಟು ಹೋಗಿದ್ದಾರಲ್ಲಪ್ಪ ಮನೆಗೆ, ಹೋಗಲೇಬೇಕಾಗುತ್ತೆ ಅಂತನ್ನುವಂಥದ್ದು ಉಂಟು. ಬಹುವಿಧವಾಗಿ ಯಾವ ಕಡೆಯಿಂದ ನೋಡಿದ್ರೂ ಸೋಲಲಾಗದ ದುರ್ನಿರೀಕ್ಷ್ಯವಾದ ದುರ್ಭೇದ್ಯವಾದ ತಂತ್ರ ಅದು. ತಚ್ಚಾತ್ಮಚಿಂತಾ ಸುಲಭಂ ವಿಮಾನಂ ಹೃತಂ ಸುರಾರೆ ಸಹ ಜೀವಿತೇನ ಕೈಲಾಸನಾಥೋದ್ವಹನಾಯ ಭೂಯ ಪುಷ್ಪಂ ದಿವ ಪುಷ್ಪಕಮನ್ವಮಂಸ್ತ. ಇವರನ್ನೆಲ್ಲ ಅವರವರ ಜಾಗಕ್ಕೆ ತಲುಪಿಸಿದ ಮೇಲೆ ಪುಷ್ಪಕ ವಿಮಾನ ಸಾಕ್ಷಾತ್ತಾಗಿ ಕುಬೇರನ ಹತ್ತಿರಕ್ಕೆ ಹೋಗಲಿ ಅಂತ ಶಾಸನ ಮಾಡ್ತಾನೆ. ನೋಡಿ, ರಾವಣ ತನ್ನ ಅಣ್ಣನಾದ ಕುಬೇರನಿಂದ ಕಸ್ತುಕೊಂಡ ವಿಮಾನ ಅದು. ರಾಮನಿಗೆ ಅದು ವೀರ ಪರಾಕ್ರಮಗಳ ಶುಲ್ಕವಾಗಿ, ವೀರ್ಯ ಶುಲ್ಕವಾಗಿ ಬರಬಹುದಿತ್ತು. ಆದರೆ ರಾಮ ಬಳಸ್ಕೊಳ್ಳಿಲ್ಲ. ತುಂಬ ತೊಂದರೆಗೆ ಒಳಗಾದ ಭರತನನ್ನು ಕಾಪಾಡಬೇಕು ಅನ್ನೋದಕ್ಕೋಸ್ಕರ ಉಳಿಸಿಕೊಂಡ. ಮತ್ತು ಈಗ ಕಪಿವೀರರನ್ನು, ರಾಕ್ಷಸ ವೀರರನ್ನು ಅವರವ್ರ ಸ್ಥಳಕ್ಕೆ ಸುಲಭವಾಗಿ ಸುಖವಾಗಿ ತಲುಪಿಸಬೇಕು ಅಂತ ಇಟ್ಕೊಂಡ. ಮತ್ತು ತನಗಾಗಿ ಅಲ್ಲ, ಓನ್ಲಿ ಫಾರ್ ಒನ್ ಜರ್ನಿ ಹಿ ಯೂಸ್ಡ್. ಮತ್ತು ಶಂಭೂಕ ವಧೆ ಕಾಲದಲ್ಲಿ ಅನಿವಾರ್ಯಕ್ಕಾಗಿ ಬಳಸಿಕೊಂಡ ಅಂತ ಬರುತ್ತದೆ. ಅಂದರೆ ತಾನು ಬೇರೆಯವರ ಸೊತ್ತು ತನ್ನದಾಗುವ ಸಾಧ್ಯತೆ ಇದ್ದರೂ ಅದನ್ನು ಇಳಿಸ್ಕೊಳ್ಳಿಲ್ಲ. ತುಂಬ ದೊಡ್ಡದಾದಂಥದ್ದು ಆ ದೃಷ್ಟಿ. ಪಿತೃರ್ನಿಯೋಗಾದ್ವನವಾಸಮೇವಂ ನಿಸ್ತೀರ್ಯ ರಾಮ ಪ್ರತಿಪನ್ನ ರಾಜ್ಯ ಧರ್ಮಾರ್ಥ ಕಾಮೇಶು ಸಮಾಂ ಪ್ರಪೇದೆ ಯಥಾ ತಥೈವ ವರಜೇಶು ವೃತ್ತಿಂ. ತಂದೆಯ ಆಜ್ಞೆಯಂತೆ ವನವಾಸ ಮಾಡಿದವನು, ಈಗ ಮತ್ತೆ ಭರತನ ಪ್ರೀತಿಯಂತೆ ರಾಜ್ಯಭಾರವನ್ನು ಮಾಡೋದಕ್ಕೆ ತೊಡಗಿದವನು, ತ್ರಿವರ್ಗ ಅನಿಸಿಕೊಂಡ ಧರ್ಮಾರ್ಥ ಕಾಮಗಳಲ್ಲಿ ಭೇದ ಇಲ್ಲದೆ ನಡ್ಕೊಂಡ. ತಮ್ಮಂದಿರು ಮೂವರನ್ನು ಧರ್ಮಾರ್ಥ ಕಾಮಗಳಂತೆಯೇ ನೋಡಿಕೊಂಡ ಅಂತ. ಎಷ್ಟು ಚೆನ್ನಾಗಿ ತ್ರಿವರ್ಗ ಸಾರವನ್ನೇ ಕವಿ ಹೇಳಿಬಿಟ್ಟಿದ್ದಾನೆ. ಸೌಂದರ್ಯವನ್ನು, ಭ್ರಾತೃ ಪ್ರೇಮವನ್ನು ತಿಳಿಸಿದ್ದಾನೆ. ಸರ್ವಾಸು ಮಾತೃಶ್ವಪಿ ವತ್ಸಲತ್ವಾತ್ ಸನಿರ್ವಿಶೇಷ ಪ್ರತಿಪತ್ತಿರಾಸೀತ್ ಷಡಾನನಾಪಿ ತಪಯೋಧರಾಸು ನೇತಾಚಮೂನಾಮಿವ ಕೃತ್ತಿಕಾಸು. ಕಾಳಿದಾಸನಿಗೆ ಈ ಕುಮಾರನ, ಸುಬ್ರಹ್ಮಣ್ಯನ, ಸ್ಕಂದನ ಒಂದು ಉಪಮೆಯನ್ನು ಎಷ್ಟು ಕೊಟ್ಟರೂ ತೃಪ್ತಿ ಇಲ್ಲ. ಬಹಳ ವಿಶೇಷವಾಗಿ ಪ್ರಾಯಶಃ ಅವನು ಕುಮಾರಗುಪ್ತನನ್ನು ಹುಟ್ಟುವಾಗಲೇ ಕಂಡಿದ್ದಾನೆ ಅನಿಸುತ್ತೆ. ಚಿಕ್ಕ ಮಗುವಾಗಿ ಅವನು ನೋಡಿದ್ದಾನೆ. ಅವನು ಯೋಗ್ಯನಾಗಿ ಯೌವನದಲ್ಲಿ ಬಹಳ ಚೆನ್ನಾಗಿ ಬೆಳೆದದ್ದನ್ನು ನೋಡಿದ್ದಾನೆ ಅನಿಸುತ್ತೆ. ಸಮುದ್ರಗುಪ್ತನ ವೃದ್ಧಾಪ್ಯದಲ್ಲಿ ಪ್ರಾಯಶಃ ಅವನ ಪ್ರೌಢ ಪರಿಣತ ವಯಸ್ಸಿನಲ್ಲಿ ಇದ್ದು ಚಂದ್ರಗುಪ್ತ ವಿಕ್ರಮಾದಿತ್ಯನ ಜೊತೆಗಾರನಾಗಿ ಬೆಳೆದು ಕುಮಾರಗುಪ್ತನ ಹಿರಿಯನಾಗಿ ಕೂಡ ಅವನು ನಿಂತಿದ್ದ ಅಂತ ಅನಿಸುತ್ತೆ.
ತುಂಬ ವಿಶೇಷವಾಗಿ ಕುಮಾರ ಸ್ಕಂದನ ಪ್ರಸ್ತಾವನೆಗಳು ಬರ್ತವೆ. ಮೂವರು ತಾಯಂದರಲ್ಲಿಯೂ ಸಮಾನ ಪ್ರೀತಿಯನ್ನು ಇಟ್ಟುಕೊಂಡಿದ್ದ. ಅಷ್ಟು ಮಾತ್ರವಲ್ಲ, ದಶರಥನಿಗೆ ಇನ್ನೂ 350 ಜನ ರಾಣಿಯರಿದ್ದರು ಅಂತ ಗೊತ್ತದೆ. ಅರ್ಧ ಸಪ್ತಶತ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತೆ. ಎಲ್ಲರಲ್ಲೂ ತಾಯಿಯ ಗೌರವವನ್ನು ತೋರಿಸ್ತಾ ಇದ್ದ ಅಂತ. ರಾಮಸ್ಯ ಪರಮಾಸ್ತ್ರೀಯ ಅನ್ನುವುದು ಈ ಅರ್ಥದಲ್ಲೇ ತೆಗೆದುಕೊಳ್ಬೇಕು ಅಂತ ವ್ಯಾಖ್ಯಾನಕಾರರು ಹೇಳ್ತಾರೆ ರಾಮಾಯಣದ ಮಾತನ್ನು. ಹೇಗೆ ಅಂದರೆ, ಸ್ಕಂದ ತನ್ನ ತಾಯಂದರಾದ ಕೃತ್ತಿಕೆಯರು ಅಂತ ಯಾರಿದ್ದಾರೆ 6 ಜನ, ಅಂದರೆ ಒಬ್ಬ ಅರುಂಧತಿಯನ್ನು ಬಿಟ್ಟು ಮಿಕ್ಕ ಸಪ್ತರ್ಷಿ ಪತ್ನಿಯರು, ಅವರೆಲ್ಲರನ್ನೂ ಏಕಕಾಲದಲ್ಲಿ 6 ಮುಖಗಳಿಂದ ಅವರ ಸ್ತನ್ಯಪಾನ ಮಾಡಿದ್ದ ಅಂತ ಪುರಾಣಗಳಲ್ಲಿ ಬರುವಂಥದ್ದು. ಕೃತ್ತಿಕಾ ನಕ್ಷತ್ರ 6 ನಕ್ಷತ್ರ ಪುಂಜಗಳ ಒಂದು ಮಹಾ ಸಮುಚ್ಚಯ. ಹಾಗೆ ನಡ್ಕೊಳ್ತಾ ಇದ್ದ ಅನ್ನುವ ಮಾತನ್ನು ಹೇಳ್ತಾನೆ. ತೇನಾರ್ಥವಾನ್ ಲೋಭ ಪರಾಂಗ್ಮುಖೇನ ತೇನ ಘ್ನತ ವಿಘ್ನಭಯಂ ಕ್ರಿಯಾವಾನ್ ತೇನಾಸ ಲೋಕ ಪಿತೃಮಾನ್ ವಿನೇತ್ರ ತೇನೇವ ಶೋಕಾಪನುದೇವ ಪುತ್ರಿ. ಹಾಗೆ ಲೋಕ ಅವನಿಂದಾಗಿಯೇ ಲೋಭವನ್ನು ಬಿಡ್ತು ಅಂತ. ರಾಮನನ್ನು ನೋಡಿಕೊಂಡು ಲೋಭ ಬಿಡ್ತು. ಮತ್ತು ಅವನು ಎಲ್ಲವನ್ನೂ ಮೀರಿ ನಿಂತವನು, ಎಲ್ಲ ಪ್ರಲೋಭನೆಯನ್ನು ಬಿಟ್ಟವನು. ಲೋಭ ಪರಾಂಗುಖ, ಅದರಿಂದಾಗಿ ಈ ಲೋಕ ಅರ್ಥವಂತಿಕೆಯನ್ನು ಪಡೀತು ಅಂತ. ಅಂದರೆ ಲೋಭವನ್ನು ಬಿಟ್ಟು ಉದಾರನಾದ ಅವನಿಂದ ಶ್ರೀಮಂತವೂ ಆಯಿತು ಲೋಕ. ಮತ್ತು ಎಲ್ಲ ದುಷ್ಟರನ್ನು ದಮನ ಮಾಡೋ ಅಂಥ ಅವನಿಂದ, ಆ ಕ್ರಿಯಾವಂತನಿಂದಾಗಿ ಲೋಕ ಪರಾಕ್ರಮಿಯೂ ಆಯಿತು, ನಿರ್ಭೀತವೂ ಆಯಿತು, ಬಾಧೆ ಇಲ್ಲದೆ ಆಯಿತು. ಮತ್ತು ಅವನು ನಾಯಕನಾಗಿರ್ತಕ್ಕಂಥವನು ತಂದೆಯ ಸ್ಥಾನದಲ್ಲಿ ನಿಂತವನಾಗಿದ್ದಾನೆ. ಹಾಗಾಗಿ ಅವನಿಂದಾಗಿ ಇವರಿಗೆ ನಾಯಕತ್ವ ಬಂತು, ತಂದೆಯ ಪ್ರೀತಿ ಬಂತು. ಮತ್ತು ಅವನು ಎಲ್ಲ ಶೋಕಗಳನ್ನು ನುಂಗಿ ಮಿಕ್ಕವರಿಗೆ ಶೋಕರಾಹಿತ್ಯವನ್ನು ತಂದುಕೊಟ್ಟ. ಹಾಗಾಗಿ ಅವನು ತಂದೆಯಂತೆ ಅನಿಸಿಕೊಂಡ, ರಾಜ್ಯಕ್ಕೆ ಸ್ವಾಮಿಯಾಗಿದ್ದ, ಎಲ್ಲ ರೀತಿಯಿಂದಲೂ ಪ್ರಜೆಗಳಿಗೆ ನೆಮ್ಮದಿ ಬಂತು ಅಂತ. ಸಪೌರ ಕಾರ್ಯಾಣಿ ಸಮೀಕ್ಷ್ಯ ಕಾಲೇ ರೇಮೇ ವಿದೇಹಾಧಿಪತೇ ದುಹಿತ್ರ ಉಪಸ್ಥಿತಶ್ಚಾರೋಪುಸ್ತದೀಯಂ ಕೃತ್ವೋಪಭೋಗೋತ್ಸುಕ ಏವ ಲಕ್ಷ್ಮ್ಯ. ಹೀಗೆ ರಾಜ್ಯಭಾರ ವ್ಯವಸ್ಥೆಯನ್ನು ಎಲ್ಲವನ್ನೂ ಮಾಡಿ ತುಂಬ ಚೆನ್ನಾಗಿ ಬಾಳನ್ನು ನಡೆಸಿಕೊಂಡು ಸೀತೆಯ ಜೊತೆ ನೆಮ್ಮದಿಯ ಕಾಲವನ್ನು ಕಂಡ. ಆಗ ಅವರ ಅರಮನೆ ಹೇಗಿತ್ತು ಅಂತ ಒಂದು ಪದ್ಯದ ಚಿತ್ರಣ ಕೊಡ್ತಾನೆ. ತಯೋರ್ ಯಥಾ ಪ್ರಾರ್ಥಿತಮಿಂದ್ರಿಯಾರ್ಥಾನ್ ಆಸೇದುಷೋ ಸದ್ಮಸು ಚಿತ್ರವತ್ಸು ಪ್ರಾಪ್ತಾನಿ ದುಃಖಾನ್ಯಪಿ ದಂಡಕೇಶು ಸಂಚಿಂತ್ಯಮಾನಾನಿ ಸುಖಾನ್ಯಭೂವನ್. ಇದನ್ನು ನಾನು ವಿಮಾನಯಾನದ ಆ 13ನೇ ಸರ್ಗದಲ್ಲಿಯೇ ಪ್ರಸ್ತಾವಿಸಿದ್ದೆ. ಈ ಶ್ಲೋಕದ ಸ್ವಾರಸ್ಯದ ಕಡೆಗೆ ನನ್ನ ಗಮನ ಸೆಳೆದಂಥವರು ಮಹಾನುಭಾವರಾದ ಕೀರ್ತಿಶೇಷ ಲಂಕಾ ಕೃಷ್ಣಮೂರ್ತಿಗಳು. ಅವಧಾನ ವಿದ್ಯೆಯಲ್ಲಿ ಕನ್ನಡಕ್ಕೆ ವಿಶೇಷವಾದ ಕೊಡುಗೆಯನ್ನು ಕೊಟ್ಟಂಥ ಮಹಾನುಭಾವರು. ರಾಮ ಸೀತೆಯರು ಇದ್ದ ಅರಮನೆಯಲ್ಲಿ ಅವರ ವನವಾಸದ ಚಿತ್ರವನ್ನೆಲ್ಲ ಮಾಡಿದ್ರಂತೆ, ಬರೆದಿದ್ದರು. ಅದು ಕಷ್ಟಕರವಾದ ದಿವಸ ಆಗಿದ್ದರು. ಈಗ ಆ ಚಿತ್ರ ನೋಡುವಾಗ ಸಂತೋಷ ಕೊಡ್ತಾ ಇತ್ತು ಅಂತ ಹೇಳ್ಬಿಟ್ಟು. ಯಾಕೆಂದರೆ ನೆಮ್ಮದಿಯ ಕಾಲ ಬಂದಾಗ ನಮಗೆ ಕಷ್ಟದ ಕಾಲವನ್ನು ನೆನೆಸ್ಕೊಂಡು ಸಂತೋಷ ಪಡ್ತೀವಿ. ಆಹಾ, ಎಂತಹ ಕಷ್ಟ ದಾಟಿ ಬಂದ್ವಿ, ಅದು ಎಷ್ಟು ಚೆನ್ನಾಗಿತ್ತಲ್ವ, ಆ ಕಷ್ಟದಲ್ಲೂ ಏನೋ ಸೊಗಸಿತ್ತಲ್ವ ಅಂತ. ಇದು ಕಲಾನುಭವದ ಲಕ್ಷಣ ಅಂತ. ರಮ್ಯಾಣಿ ವೀಕ್ಷ್ಯ ಮಧುರಾಂಶ್ಚ ನಿಶಮ್ಯ ಶಬ್ದಾನ್ ಪರ್ಯುತ್ಸುಕೀ ಭವತಿ ಯತ್ ಸುಖಿತೋಪಿ ಜಂತು ತಚ್ಚೇತಸಾ ಸ್ಮರತಿ ನೂನಮಬೋಧಪೂರ್ವಂ ಭಾವಸ್ಥಿರಾಣಿ ಜನನಂತರ ಸೌಹೃದಾನಿ ಎನ್ನುವ ಶಾಕುಂತಲದ ಪಂಚಮಾಂಕದ 2ನೇ ಪದ್ಯ. ಅದು ಕಲಾಸೂತ್ರವನ್ನೇ, ಕಲಾ ರಹಸ್ಯವನ್ನೇ ಉದ್ಘಾಟಿಸುವಂಥದ್ದು. ಅದಕ್ಕೆ ಸಂವಾದಿಯಾದಂಥದ್ದು ಇದು. ಹೌ ಕ್ಯಾನ್ ವಿ ಎಂಜಾಯ್ ಟ್ರ್ಯಾಜಿಡಿ? ದುರಂತವನ್ನು ನಾವು ಹೇಗೆ ಆಸ್ವಾದ ಮಾಡ್ತೀವಿ ಕಲೆಯಲ್ಲಿ ನಾವು ದುಃಖ, ಕರುಣರಸವನ್ನು, ಬೀಭತ್ಸವನ್ನು, ಭಯಾನಕವನ್ನು, ರೌದ್ರವನ್ನು ಯಾವ ರೀತಿ ಆಸ್ವಾದ ಮಾಡ್ತೀವಿ ಅಂದರೆ ಈ ರೀತಿ. ಅದು ನಮ್ಮದಲ್ಲ ಅನ್ನುವ ಭಾವನೆಯಿಂದಲೂ ನಮ್ಮದು ಅನ್ನುವ ಪ್ರೀತಿಯಿಂದ. ಇಟ್ ಈಸ್ ಎ ಸೆನ್ಸ್ ಆಫ್ ಇನ್ವಾಲ್ವಿಂಗ್ ವಿತೌಟ್ ಇನ್ವಾಲ್ವ್ಮೆಂಟ್. ಅದನ್ನು ಕವಿ ಇಲ್ಲಿ ತುಂಬ ಸೊಗಸಾಗಿ ತೋರ್ಪಡಿಸ್ತಾ ಇದ್ದಾನೆ. ಅತಾಧಿಕ ಸ್ನಿಗ್ಧ ವಿಲೋಚನೇನ ಮುಖೇನ ಸೀತಾ ಶರಪಾಂಡುರೇಣ ಆನಂದ ಇತ್ರಿ ಪರಿಣೇತುರಾಸೀದ್ ಅನಕ್ಷರ ವ್ಯಂಜಿತದೋಹದೇನ. ಈಗ ಅತ್ಯಂತ ಸುಂದರವಾಗಿ ಸ್ನಿಗ್ಧವಾಗಿ ಕಾಣಿಸ್ತಾ ಇರುವಂಥ ರಾಮನ ಆ ಸಾನ್ನಿಧ್ಯದಲ್ಲಿ ಮತ್ತೂ ಸುಂದರಿಯಾಗಿ ಮತ್ತೂ ಸೊಗಸಾಗಿ ಕಾಣಿಸ್ತಕ್ಕಂಥ ಸೀತೆ ತನ್ನ ಬಿಳುಪೇರಿದ ಮುಖದಿಂದ ರಾಮನಿಗೆ ಸಂತೋಷಗೊಳಿಸ್ತಾ ಗರ್ಭಿಣಿ ಎನ್ನುವ ಸೂಚನೆಯನ್ನು ತೋರ್ಪಡಿಸಿದಳು. ಹೀಗಾಗಿ ಅವಳ ಬಸುರಿಯ ಬಯಕೆಯನ್ನು ಉದ್ಘಾಟಿಸುವುದಕ್ಕೆ ತಕ್ಕ ಸಮಯ ಆಯಿತು ಅಂತ. ತುಂಬ ಸುಂದರವಾದಂಥ ಭಾಗ. ಈ ಇಡೀ ಭಾಗವೇ ಸೊಗಸಾದದ್ದು. ತಾಮಂಕಮಾರೋಪ್ಯ ಕೃಶಾಂಗ ಯಷ್ಟಿಂ ಪರ್ಣಾಂತರಾಕ್ರಾಂತಪಯೋಧರಾಗ್ರಾಂ ವಿಲಜ್ಜಮಾನಾಂ ರಹಸಿ ಪ್ರತೀತಃ ಪಪ್ರಚ್ಛ ರಾಮಾಂ ರಮಣೋಭಿಲಾಷಂ. ಮೈ ಸೊರಗಿದೆ, ಮುಖ ಬಿಳುಪೇರಿದೆ,
ಸ್ತನಾಗ್ರಗಳು ಕಪ್ಪಾಗಿವೆ, ತಾಯ್ತನದ ಲಕ್ಷಣ, ಸಂಕೋಚ ಪಡ್ತಾ ಇದ್ದಾಳೆ, ಗೊತ್ತಾಗಿದೆ ಅವಳು ತಾಯಿ ಆಗ್ತಿದ್ದಾಳೆ ಅಂತ. ಸಾದಷ್ಟ ನೀವಾರ ಬಲೀನಿ ಹಿಂಸ್ರೈಹಿ ಸಂಬದ್ಧ ವೈಖಾನಸ ಕನ್ಯಕಾನಿ ಯೇಷ ಭೂಯ ಕುಶವಂತಿ ಗಂತುಂ ಭಾಗೀರಥಿ ತೀರ ತಪೋವನಾನಿ. ಏನು ಬಯಕೆ ಅಂತ ರಾಮ ಕೇಳ್ತಾನೆ. ಅಂದರೆ ಇದು ಗಂಡ ಹೆಂಡತಿಗೆ ತೀರಿಸಲೇಬೇಕಾದದ್ದು ಅಂತ. ಬಸರಿ ಬಯಕೆಯನ್ನು ತೀರಿಸುವಂಥದ್ದು ಗಂಡನ ಮುಖ್ಯ ಕರ್ತವ್ಯ ಅಂತ. ನನ್ನ ತಂದೆಯವರ ದೊಡ್ಡಪ್ಪ ಇದ್ದರಂತೆ, ಅವರಿಗೆ ಮದುವೆ ಆಗಿತ್ತು. ಆ ಪತ್ನಿ ಬಡತನದಲ್ಲಿ ಇದ್ದ ಕಾರಣವೋ ಏನೋ, ನನ್ನ ತಂದೆಯವರಲ್ಲ, ನನ್ನ ತಾಯಿಯವರ ತಂದೆ. ನನ್ನ ತಾಯಿಯವರ ತಂದೆ ಮೊದಲನೇ ಹೆಂಡತಿ ಗರ್ಭಿಣಿ ಆಗಿದ್ದರು. ಬಯಕೆ ಏನು ಅಂತ ಕೇಳಿದ್ರೆ ಹೂವನ್ನು ಕೊಡಿದಂತೆ. ಅವರು ಅಣ್ಣನ ನೆರಳಲ್ಲೇ ಬೆಳೆದವರು, ಸ್ವಂತ ಸಂಪಾದನೆ ಅಂತ ಪ್ರತ್ಯೇಕವಾಗಿ ಮಾಡಿರಲಿಲ್ಲ. ಹಾಗಾಗಿ ಅಣ್ಣನ ದುಡ್ಡಿಂದ ತಂದರೆ ಇದಲ್ಲ, ನೀವು ದುಡಿದು ತರಬೇಕು ಅಂತಂದ್ರಂತೆ. ಇವರು ದುಡಿದು ತರೋಷ್ಟರೊಳಗೆ ಪಾಪ ಸತ್ತೇ ಹೋಗ್ಬಿಟ್ರಂತೆ. ಅಂದರೆ ಅದು ಎಂಥ ಟ್ರ್ಯಾಜಿಡಿ. ಒಳ್ಳೆ ಇವನು ನಮ್ಮ ಓ ಹೆನ್ರಿಯ ಕಥೆಗಳು ಜ್ಞಾಪಕ ಬರುತ್ತೆ. ಐರನಿ, ಆ ಗಿಫ್ಟ್ ಆಫ್ ಮ್ಯಾಗಿ ಇತ್ಯಾದಿ ಕಥೆಗಳು ತುಂಬ ಚೆನ್ನಾಗಿವೆ ಓ ಹೆನ್ರಿದು. ಆ ರೀತಿಯಾದದ್ದು ಈ ದುರಂತ ಬದುಕಿನ ಒಂದು ವಿಪರ್ಯಾಸ, ಬಹಳ ಆ ರೀತಿಯಾದದ್ದು. ಸೀತೆ ಪಾಪ ಕೇಳಿದಾದರೂ ವರ ಇಂಥದ್ದು, ಬಯಕೆ ಕಾಡಿಗೆ ಹೋಗಬೇಕು ಅಂತ. ಅದು ಈಡೇರದ ಬಗ್ಗೆ ಮಾತ್ರ ಭಯಾನಕವಾದದ್ದು. ಎಂಥ ಕಾಡು! ನೀವಾರ ಬಲೀನಿ, ದುಷ್ಟ ನೀವಾರ ಬಲೀನಿ. ಅಲ್ಲಲ್ಲಿ ನವಣೆಯ ಧಾನ್ಯದ ಬಲಿ ಪೂಜೆಯ ಅರ್ಘ್ಯವನ್ನು ಕೊಟ್ಟಿರ್ತಕ್ಕಂಥ ವನದೇವತೆಗಳು ಇತ್ಯಾದಿ ಉಳ್ಳಂಥದ್ದು. ಮತ್ತು ಸಂಬದ್ಧ ವೈಖಾನಸ ಕನ್ಯಕಾನಿ ವೈಖಾನಸ ವ್ರತ, ಅದು ಮಾಡ್ತಾ ಇರ್ತಕ್ಕಂಥ ಕನ್ಯಕೆಯರು ನಾರು ಮಡಿ ಹುಟ್ಟಿಕೊಂಡು ತಪೋಧನೆಯರಾಗಿರ್ತಕ್ಕಂಥದ್ದು. ಮತ್ತು ಸಮೃದ್ಧವಾಗಿ ದರ್ಭೆ ಇತ್ಯಾದಿಗಳಿದ್ದು, ಜಿಂಕೆ, ಹೋಮ ಇತ್ಯಾದಿ ಎಲ್ಲ ಇರುವಂಥ ಭಾಗೀರಥಿ ನದಿ ತೀರದ ತಪೋವನಗಳನ್ನು ನೋಡಬೇಕು ಅಂತ. ಭಾಗೀರಥಿ ಗಂಗೆಯ ಒಂದು ಉಪನದಿ, ಹಿಮಾಲಯದ ಹತ್ತಿರ ಇರುವಂಥದ್ದು, ತಮಸಾ ನದಿಯ ಬಳಿಯೇ ಬರುವಂಥದ್ದು. ತಸ್ಯೇ ಪ್ರತಿಶ್ರುತ್ಯ ರಘುಪ್ರವೀರ ತದೀಪ್ಸಿತಂ ಪಾರ್ಶ್ವಶರಾನುಯಾತಃ ಆಲೋಕಯಿಷ್ಯನ್ ಮುದಿತಾಮಯೋಧ್ಯಾಂ ಪ್ರಾಸಾದಮಭ್ರಂಲಿಹ ಮಾರುರೋಹ. ಹಾಗೆ ಆಗಲಿ ಅಂತ ಒಂದೇ ಮಾತಲ್ಲಿ ಆಗಲಿ ಅಂತಂದುಬಿಟ್ಟ. ಹಾಗೆ ಅಂತ ಹೇಳಿ ತಾನು ತನ್ನ ಪಕ್ಕದ ಒಬ್ಬ ಬಾಡಿಗಾರ್ಡ್ ಇರ್ತಾನಲ್ಲ, ಅಂಗರಕ್ಷಕ, ಅವನ ಜೊತೆಯಲ್ಲಿ ಅಯೋಧ್ಯೆಯನ್ನು ನೋಡಬೇಕು ಅಂತ ಹೇಳಿಬಿಟ್ಟು ಅಭ್ರಂಲಿಹ ಉನ್ನತೋನ್ನತವಾದ ಅಟ್ಟಾಲಿಕೆಯನ್ನು ಉಳ್ಳಂಥ ತನ್ನ ಅರಮನೆಯ ಅಗ್ರಭಾಗವನ್ನು ಏರಿದ ಅಂತ. ನೋಡಿ, ರಾಜ್ಯ ಚೆನ್ನಾಗಿ ಸಿಕ್ಕಿದೆ. ತಮ್ಮಂದರು, ತಾಯಂದರು, ಪ್ರಜೆಗಳು ಎಲ್ಲರೂ ತೃಪ್ತರಾಗಿದ್ದಾರೆ. ಸ್ನೇಹಿತರು, ಮಿತ್ರರೆಲ್ಲ ಸೊಗಸಾಗಿ ಅವರವರ ಸ್ಥಾನ ಸೇರಿದ್ದಾರೆ. ಎಲ್ಲ ಕಡೆಯೂ ಚೆನ್ನಾಗಿದೆ. ಅದರ ಮೇಲೆ ಕಿರೀಟಪ್ರಾಯವಾಗಿ ಕಲಶ ಇಟ್ಟಂತೆ ಈಗ ಪುತ್ರೋತ್ಸವವೂ ಆಗುತ್ತದೆ ಅಂತ ಗೊತ್ತಾಗಿದೆ. ಪತ್ನಿಗೆ ಅವಳ ಇಷ್ಟದ ವರವನ್ನೂ ಕೊಡ್ತೀನಿ ಅಂತಲೂ ಹೇಳಿ ಆಗಿದೆ. ಇನ್ನು ಬದುಕಲ್ಲಿ ಏನಿದೆ? ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ ಅಂತ ಇದೇ ತಾನೇ ಹೇಳುವಂಥದ್ದು. ವೆಚ್ಚನ್ನ ಮನೆಯಾಗೆ, ವೆಚ್ಚಕ್ಕೆ ಹೊನ್ನಾಗಿ, ಇಚ್ಛೆ ನರೆತ ಸತಿಯಾಗಿ, ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಈ ಸ್ಥಿತಿ ಬಂದಾಗ ರಾಮ ಅರಮನೆಯ ಶಿಖರವನ್ನು ಏರ್ದ. ಹೀ ಈಸ್ ಇನ್ ದಿ ಸಮಿಟ್, ಪೀಕ್ ಆಫ್ ಹಿಸ್ ಲೈಫ್. ಶತ್ರು ಸಂಹಾರ ಆಗಿದೆ, ಋಷಿಮುನಿಗಳು ಕೊಂಡಾಡಿದ್ದಾರೆ, ಮಿತ್ರಲಾಭ ಆಗಿದೆ, ಪುತ್ರಲಾಭವೂ ಆಗಲಿದೆ, ಬಂಧುವರ್ಗ ಸಂತೃಪ್ತವಾಗಿದೆ, ಪ್ರಜಾನೀಕ ಸಂತೋಷದಿಂದ ಇದೆ. ಒಬ್ಬ ವ್ಯಕ್ತಿಗೆ ಏನು ಬೇಕಾಗಿದೆ? ಆ ತೈತ್ರಿಯೋಪನಿಷತ್ತಲ್ಲಿ ಮಾನುಷಾನಂದ ಅಂತ ಬರ್ತಾ, ಆಶಿಷ್ಟೋ ದೃಢಿಷ್ಟೋ ಬಲಿಷ್ಠ, ಈ ಸರ್ವಾ ಕೃತ್ಸನಾ ಪೃಥಿವಿ ಅವನೆಲ್ಲ ಅವನಿಗೆ ವಶವಾಗಿರ್ತಕ್ಕಂಥದ್ದು, ಮೇಧಾವಿ, ಪ್ರಜ್ಞಾಶಾಲಿ, ತಸ್ಯೇಷ ಮಾನುಷ ಆನಂದ. ಈ ಥರದ್ದು ಒಂದು ಮನುಷ್ಯಾನಂದ ಅಂತ. ಈ ಮನುಷ್ಯಾನಂದದ ಪರಾಕಾಷ್ಠೆಯಲ್ಲಿ ಅವನಿದ್ದಾನೆ. ಇದ್ದು ಊರನ್ನು ನೋಡ್ತಾನೆ. ಹೇಗೆ ನೋಡ್ದ ಅಯೋಧ್ಯೆ? ಅತ್ಯದ್ಭುತವಾದ ಚಿತ್ರಣ. 3-4 ಶ್ಲೋಕದಲ್ಲಿ ನಮಗೆ ತುಂಬ ಚೆನ್ನಾಗಿ ಸಿಗುವಂಥ 4 ಸಾಲಿನ ಒಂದೇ ಶ್ಲೋಕದಲ್ಲಿ ಸಿಗುವ ಚಿತ್ರಣ ಅದು ಏನು ಅಂತನ್ನೋದನ್ನು, ಮತ್ತು ಅಲ್ಲಿಂದ ಬರುವಂಥ ಅಪವಾದ ಏನು ಅಂತನ್ನೋದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಮನುಷ್ಯ ಉನ್ನತಿಯಲ್ಲಿದ್ದಾಗಲೇ ಎಷ್ಟು ಆಘಾತ ಆಗುತ್ತದೆ ಅಂತ. ವೃದ್ಧಾಪಣಂ ರಾಜಪಥಂ ಸಪಶ್ಯನ್ ವಿಗಹ್ಯಮಾನಾಂ ಸರಯೂಂಚನೋಭಿ ವಿಲಾಸಿಭಿಶ್ಚಾದ್ಯುಷಿತಾನಿ ಪೌರೈ ಪುರೋಪಕಂಠೋಪವನಾನಿ ಪ್ರೇಮೆ. ನೋಡಿದಂತೆ ವೃದ್ಧಾಪಣಂ, ಆ ಅರಮನೆಯ ಮೇಲಿನ ತುದಿಯಿಂದ ನೋಡಿದಾಗ ಅವನಿಗೆ ಕಾಣಿಸ್ತು. ಸಿಟಾಡೆಲ್ ಅಂತ ಕರೀತಾರಲ್ಲ, ಅಕ್ರೋಪೋಲಿಸ್ ಅಂತೀರಲ್ಲ, ಅಲ್ಲಿಂದ ನೋಡ್ತಾ ಇದ್ದಾನೆ. ಆ ಗ್ರೀಸ್ನ ರಾಜಧಾನಿ ಅಥೆನ್ಸಿನ ಅಕ್ರೋಪೋಲಿಸಿಂದ ನೋಡಿದ್ರೆ ಇಡೀ ಅಥೆನ್ಸ್ ಅಷ್ಟು ಚೆನ್ನಾಗಿ ನಮಗೆ ಕಾಣಿಸುತ್ತೆ. ಈಗಲೂ ಅಥೆನ್ಸ್ನಲ್ಲಿ ಯಾವ ಕಟ್ಟಡವೂ ಅಕ್ರೋಪೋಲಿಸ್ಗಿಂತ ಎತ್ತರ ಇರಬಾರ್ದು ಅಂತ ಶಾಸನ ಇದೆ.
ಎಷ್ಟು ಚೆನ್ನಾಗಿ ಅವರು ಕಾಪಾಡಿಕೊಂಡಿದ್ದಾರೆ. ಸಣ್ಣ ಪುಟ್ಟದ್ದನ್ನೇ ಅವರು ಆಕಾಶಕ್ಕಿತ್ತಿಡುವಂತೆ ಮಾಡಿದ್ದಾರೆ. ತುಂಬ ಅದ್ಭುತವಾದದ್ದು. ನೋಡ್ತಾನೆ ಆ ಇಡೀ ಊರಿನ ಒಂದೊಂದು ಅಂಗಡಿಯೂ ಸಮೃದ್ಧವಾಗಿ ತುಂಬಿ ತುಳುಕ್ತಾ ಇದ್ದಾರೆ. ವೃದ್ಧ ಅಂದರೆ ಸಮೃದ್ಧವಾದಂಥ ಆಪಣ ಅಂದರೆ ಅಂಗಡಿ ಬೀದಿ, ಮಾರ್ಕೆಟ್ ಪ್ಲೇಸ್, ಮಾಲ್ ಗೀಲ್ ಎಲ್ಲ ಚೆನ್ನಾಗಿ ಕಮಾಲ್ ಮಾಡ್ತಾ ಇದೆ. ರಾಜಪಥ, ರಾಜಮಾರ್ಗವೂ ಸಮೃದ್ಧವಾಗಿದೆ. ಮತ್ತು ವಿಗಾಹ್ಯಮಾನಂ ಸರಯುಂಚನೋಭಿ, ಸರಯೂ ನದಿಯಲ್ಲಿ ಅನೇಕ ನೌಕೆಗಳು ಓಡಾಡ್ತವೆ. ವಾಣಿಜ್ಯ ನೌಕೆಗಳು, ವಿಹಾರ ನೌಕೆಗಳು, ಎಲ್ಲ ನೌಕೆಗಳು ಇವೆ. ಸಾಮಾನ್ಯ ಜನರ ನೌಕೆಗಳು, ಈ ಥರದ್ದೆಲ್ಲ ಇದೆ. ಸರ್ಪ್ಲಸ್, ಸಮೃದ್ಧಿ ಇರಬೇಕು ಸ್ವಾಮಿ. ಬಡತನವನ್ನು ಸುಮ್ಮನೆ ಕೊಂಡಾಡೋದ್ರೊಳಗೆ ಅರ್ಥ ಕಾಣೋದಿಲ್ಲ. ಸಿರಿವಂತಿಕೆ ಇದ್ದು ಬಡವರಂತೆ ಬಾಳಬೇಕು, ಅಂತರಂಗದ ಸಿರಿವಂತಿಕೆಯ ಕಡೆಗೆ ನೋಡಬೇಕು, ಅದು ಬಹಳ ಮುಖ್ಯ. ಈ ಸರಯೂ ನದಿಯಲ್ಲಿ ಜನರ ಸಂತೋಷ. ವಿಲಾಸಿಭಿಶ್ಚ ದ್ಯುಷಿತಾನಿ ಪುರೋಪಕಂಠೋಪವನಾನಿ, ಊರಿನ ಸುತ್ತಲೂ ಅನೇಕ ಉಪವನಗಳು, ಉದ್ಯಾನಗಳು, ಪ್ರಮದವನಗಳಿವೆ, ಪಾರ್ಕ್ಗಳು. ಅದು ಎಲ್ಲ ಒಂಥರ ಹಾಲಿಡೇ ಮೂಡಲ್ಲಿದ್ದಾರೆ ಅನಿಸುತ್ತೆ. ಎಲ್ಲ ಅಮ್ಯೂಸ್ಮೆಂಟ್ ಪಾರ್ಕ್ಗಳಲ್ಲಿ ಡಿಸ್ನಿಲ್ಯಾಂಡ್ ಥರದ್ರೊಳಗೆ ವಾಟರ್ ಸ್ಪೋರ್ಟ್ಸ್ ಅದು ಇದು ಮಾಡಿಕೊಂಡು ಜನ ಸಂತೋಷ ಪಡ್ತಾ ಇದ್ದಾರೆ. ನೋಡ್ತಾನೆ ಅಂಗಡಿ, ಪೇಟೆ, ಬೀದಿ ಸಮೃದ್ಧವಾಗಿದೆ. ಪರ್ಚೇಸಿಂಗ್ ಪವರ್ ಇದೆ, ಬೇಕಾದಷ್ಟು ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ಇದೆ. ಇನ್ನು ವಿಹಾರ ಮಾಡೋದಕ್ಕೆ ನೆಲದ ಮೇಲೆ, ನೀರಿನ ಮೇಲೂ ಕೂಡ ಜನ ಇದ್ದಾರೆ. ಉದ್ಯಾನದಲ್ಲಿ ಆಬಾಲ ಗೋಪಾಲ ಸಂತೋಷ ಪಡ್ತಾ ಇದೆ, ಆಟ ಆಡ್ತಾ ಇದೆ, ಆನಂದವಾಗಿದೆ. ಈ ಥರ ಇರುವಾಗ ಸೀತೆಯ ಮೇಲಿನ ಅಪವಾದದ ಸುದ್ದಿ ಬರುತ್ತೆ. ಅದು ಏನು ಅನ್ನೋದನ್ನು ಮುಂದೆ ನೋಡೋಣ. ಈ ರೀತಿಯಾದ ಕ್ಲೈಮ್ಯಾಕ್ಸನ್ನು ಕಾಳಿದಾಸ ತಂದು ಸಜ್ಜು ಮಾಡ್ತಾನಲ್ಲ, ಇದು ಯಾರೂ ಮಾಡಲಿಲ್ಲ ಹಿಂದೆ. ಇದು ತುಂಬ ಸುಂದರವಾದ ಶಿಲ್ಪ. ಇಡೀ ಪ್ರಕರಣ ವಕ್ರತೆಯನ್ನು ಹಾಗೆ ತಂದಿದ್ದಾನೆ. ಇದು ಪ್ರಕರಣ ವಕ್ರತೆಗೆ ಅನ್ಯಾದೃಶವಾದ ನಿದರ್ಶನ. ಪಾಪ ಕುಂತಕ ಕೂಡ ಕಾಣಲಿಲ್ಲ, ನನಗೆ ಕಾಣಿಸಿದೆ ಅಂತ ಸಂತೋಷ ಪಡ್ತೀನಿ ನಾನು. ಕುಂತಕ ಕಾಳಿದಾಸನ ತುಂಬ ಚೆನ್ನಾಗಿ ಓದ್ಕೊಂಡವನು. ಅವನ ವಕ್ರೋಕ್ತಿ ಜೀವಿತದಲ್ಲಿ ಅತಿ ಹೆಚ್ಚು ಸೈಟೇಷನ್ಸ್ ಕಾಳಿದಾಸಂದೆ. ನಮ್ಮ ಅಲಂಕಾರಿಕರ ಪೈಕಿನೇ ಅತಿ ಹೆಚ್ಚಾಗಿ ಕಾಳಿದಾಸನ ಕೃತಿಗಳನ್ನು ಉಲ್ಲೇಖ ಮಾಡಿದವನು ಕುಂತಕ ತನ್ನ ವಕ್ರೋಕ್ತಿ ಜೀವಿತದಲ್ಲಿ. ಪರಾರ್ಧ ವಕ್ರತ, ಪದಪೂರ್ವಾರ್ಧ ವಕ್ರತ, ವರ್ಣವಕ್ರತ ಅಂತ ಮೊದಲುಗೊಂಡು ಎಲ್ಲ ವಕ್ರತೆಯಿಂದ ಪ್ರಬಂಧ ವಕ್ರತೆಯವರೆಗೆ ತೆಗೆದುಕೊಂಡು ಹೋಗಿ ಕಾಳಿದಾಸನ್ನೇ ಇಟ್ಟುಕೊಂಡಿದ್ದಾನೆ ಉದಾಹರಣೆಯಾಗಿ. ಅಂಥ ಕುಂತಕ ಇದನ್ನು ಗಮನಿಸದೆ ಹೋಗ್ಬಿಟ್ನೇನು ಅನಿಸುತ್ತೆ. ಒಟ್ಟಿನಲ್ಲಿ ತುಂಬ ಸುಂದರವಾದ ಸಂದರ್ಭ, ಮಾರ್ಮಿಕವೂ ಆದಂಥ ಸಂದರ್ಭ. ಆಗ ಬಂದು ದೂತ ಏನು ಹೇಳ್ತಾನೆ, ಸೀತಾ ಪರಿತ್ಯಾಗದ ಸಂದರ್ಭ ಏನು ಬರುತ್ತೆ ಎನ್ನುವ ರಸಗಟ್ಟಿ ಕಾಳಿದಾಸಂದು. ಅದನ್ನು ಮುಂದೆ ಅವಕಾಶವಾದಾಗ ನೋಡೋಣ. ನಮಸ್ಕಾರ.